ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಸುಮಾರು 2-3 ಗಂಟೆಯಿಂದ ಮೇಲಿಂದ ಮೇಲೆ ಉಪನ್ಯಾಸಗಳನ್ನ ಕೇಳುತ್ತಾ ಇದ್ದೀರಿ. ಹೇಗೆ ಓದಬೇಕು, ಏನ್ ಮಾಡಬೇಕು ಅನ್ನುವುದನ್ನ ಪದೇ ಪದೇ ಎಲ್ಲರೂ ಒಂದನ್ನೇ ಹೇಳುತ್ತಾ ಇದ್ದಾರೆ. ಒಂದೇ ಒಂದು ಪ್ರಶ್ನೆಯನ್ನ ಕೇಳುತ್ತೇನೆ, ನಿಮ್ಮಿಷ್ಟವಾಗಿರುವಂತಹ ಹೀರೋ ಯಾರು? ಎಸ್, ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನ ಕೇಳಬೇಕಾಗಿದ್ರೆ ನಮಗೆ ಇಷ್ಟವಾಗಿರುವಂತಹ ಯಾರೋ ಒಬ್ಬ ಫಿಲಂ ಆಕ್ಟರ್ ಅನ್ನು, ಫಿಲಂ ಆಕ್ಟ್ರೆಸ್ ಅನ್ನು ಹೆಸರಿಸ್ತಾ ಹೋಗ್ತೇವೆ. ಅದಕ್ಕೆ ಕೊನೆ ಅನ್ನುವಂತಹದ್ದೇ ಇಲ್ಲ. ಆದ್ರೆ ಒಂದು ಪ್ರಶ್ನೆ, ಇಷ್ಟೆಲ್ಲ ವಿದ್ಯಾಭ್ಯಾಸವನ್ನ ಪಡೆದುಕೊಂಡ ನಂತರ ನಾವು ಶಾಲೆಗೆ ಹೋಗ್ಬೇಕಾಗಿದ್ರೆ ಬಟ್ಟೆ ಬರೆ ಎಲ್ಲವನ್ನ ಹಾಕಿಕೊಂಡು ಕೊನೆಯದಾಗಿ ಮನೆಯಿಂದ ಹೊರಗಡೆ ಕಾಲನ್ನ ಇಡಬೇಕಾಗಿದ್ರೆ ನಮ್ಮ ಮುಖವನ್ನ ಒಂದ್ಸರ್ತಿ ಕನ್ನಡಿಯಲ್ಲಿ ನೋಡ್ಕೊಳ್ತೇವೋ ಇಲ್ಲವೋ? ಎಷ್ಟು ಚೆನ್ನಾಗಿ ಕಾಣುತ್ತೇವೆ, ನಾನು ಹಚ್ಚಿದಂತಹ ಪೌಡರ್ ಎಷ್ಟು ಚೆನ್ನಾಗಿದೆ, ಫೇರ್ ಅಂಡ್ ಲವ್ಲಿ ಎಲ್ಲ ಸರಿಯಾಗಿ ಮೆತ್ಕೊಂಡಿದೆಯಾ, ಎಲ್ಲಾದ್ರೂ ಜಾಸ್ತಿ ಎಕ್ಸ್ಟ್ರಾ ಮೆತ್ಕೊಂಡಿದೆಯಾ ಅಂತೆಲ್ಲ ಚೆಕ್ ಮಾಡ್ತೇವೆ. ಯಾವತ್ತಾದ್ರೂ ಒಂದು ದಿವಸ ಆ ಕನ್ನಡಿಯ ಎದುರಿನಲ್ಲಿ ನಿಂತುಕೊಂಡಾದಾಗ ನನಗೆ ಯಶ್ ಹೀರೋ ಅಲ್ಲ, ನನ್ ಸೂಪರ್ ಸ್ಟಾರ್ ಸುದೀಪ್ ಅಲ್ಲ, ನನ್ ಸೂಪರ್ ಸ್ಟಾರ್ ದರ್ಶನ್ ಅಲ್ಲ, ನನ್ ಹೀರೋಯಿನ್ ಯಶ್ ಹೆಂಡತಿಯೂ ಅಲ್ಲ, ನನಗೆ ನಾನೇ ಹೀರೋ, ನನಗೆ ನಾನೇ ಹೀರೋಯಿನ್ ಅನ್ನುವಂತಹ ಒಂದು ಆಲೋಚನೆಯನ್ನ ಇಷ್ಟು ವರ್ಷಗಳ ಕಾಲ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಮಾಡಿದ್ದೀರಿ ಅಂತಾದರೆ ಬಹುಶಃ ಅಥರ್ವದ ಅಪ್ರಮೇಯವಾದಂತಹ ದಿಗ್ವಿಜಯವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಇನ್ನು ಸುಮಾರು 1 ಗಂಟೆಗಳ ಕಾಲ ಯಾಕೆ ನನಗೆ ನಾನೇ ಹೀರೋ ಆಗಬೇಕು, ಯಾಕೆ ನನಗೆ ನಾನೇ ಹೀರೋಯಿನ್ ಆಗಬೇಕು, ಮತ್ತು ನನಗೆ ನಾನೇ ಹೀರೋ ಅಥವಾ ಹೀರೋಯಿನ್ ಆದಾಗ ನನ್ನಿಂದ ಸಮಾಜವನ್ನ ಯಾವ ರೀತಿಯಲ್ಲಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಆಲೋಚನೆಯನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ನಿಮ್ ವಯಸ್ಸೆಷ್ಟು? 15ರಿಂದ 16 ವರ್ಷದಲ್ಲಿದ್ದೀರಾ. ನಿಮ್ಮಂತಹ ಒಬ್ಬ ವಿದ್ಯಾರ್ಥಿ ಸ್ವಾಮಿ ವಚನಾನಂದ ಅನ್ನುವಂತಹ ಭಾರತ ಕಂಡಂತಹ ಅಪ್ರತಿಮ ಯೋಗ ಸಂತನನ್ನ ಒಂದ್ಸತಿ ಭೇಟಿ ಆಗ್ತಾರಂತೆ. ಆ ಹುಡುಗನನ್ನ ವಚನಾನಂದರು ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಆ ಹುಡುಗನಿಗೆ ಕಾಲಿರ್ಲಿಲ್ಲ. ಆತನಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾಗಿದ್ರೆ ಆ ಕುಳಿತುಕೊಂಡು ತಳ್ಳಿಕೊಂಡು ಹೋಗುವಂತಹ ಒಂದು ಗಾಲಿ ಕುರ್ಚಿಯನ್ನ ಆತ ಉಪಯೋಗಿಸ್ತಾ ಇದ್ದ. ಒಂದ್ ದಿವಸ ವಚನಾನಂದರು ಹೋಗ್ತಾ ಇರಬೇಕಾಗಿದ್ರೆ ಆ ಹುಡುಗ ಆ ಗಾಡಿಯನ್ನ ತಳ್ಳಿಕೊಂಡು ರಸ್ತೆ ಬದಿಯಲ್ಲಿ ಹೋಗಿ ಒಂದು ಅಂಗಡಿಯಲ್ಲಿ ನಿಲ್ಲಿಸ್ತಾನೆ. ಅಂಗಡಿಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನ ಕರೆದು ಹೇಳ್ತಾನಂತೆ, ಅಂಕಲ್, ನನಗೆ 1-2 ಪುಸ್ತಕ ಬೇಕಾಗಿದೆ, ಎದ್ದು ನಿಂತು ತಗೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಒಂದ್ ಸ್ವಲ್ಪ ನನಗೊಂದು 2 ಬುಕ್ ಅನ್ನ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡು ತೆಗೆದುಕೊಡ್ತೀರಾ ಅಂತ. ಆ ವ್ಯಕ್ತಿಗೆ ಆ ಹುಡುಗನನ್ನ ನೋಡ್ಬೇಕಾಗಿದ್ರೆ ಗಾಲಿ ಕುರ್ಚಿಯಲ್ಲಿ ಬಂದಂತಹ ಹುಡುಗ, ಮೈಕೈ ಎಲ್ಲ ತುಂಬಾ ಮಣ್ಣಾಗಿದೆ, ನೋಡ್ಲಿಕ್ಕೂ ಸಹ ತುಂಬಾ ಚೆನ್ನಾಗಿಲ್ಲ, ಸುಮಾರಾಗಿದ್ದಾನೆ, ತಲೆ ಕೂದಲೆಲ್ಲ ಕೆದರಿಕೊಂಡಿದೆ. ಈ ಹುಡುಗ 2 ನೋಟ್ ಬುಕ್ ಅನ್ನ ಯಾಕೆ ಕೇಳ್ತಾ ಇದ್ದಾನೆ? ಬಹುಶಃ ಎಲ್ಲೋ ಒಂದು ಕಡೆ ಲಾಟ್ರಿ ಗೀಟ್ರಿ ದಂಧೆ ಮಾಡ್ತಾ ಇದ್ದಾನೆ, ಹಾಗೆ ಬರೀಲಿಕ್ಕೆಲ್ಲೋ ಬುಕ್ ಅನ್ನ ಕೇಳ್ತಾ ಇದ್ದಾನೆ. ಈ ಹುಡುಗನಿಗೆ ಬುಕ್ ಪರ್ಚೇಸ್ ಮಾಡಿ ಕೊಡುವಂತದ್ದು ಎಷ್ಟು ಸರಿ ಅಂತ ಆಲೋಚನೆ ಮಾಡ್ತಾರಂತೆ. ಆದ್ರೆ ಆ ಹುಡುಗ ತುಂಬಾ ರಿಕ್ವೆಸ್ಟ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. 2 ಪುಸ್ತಕವನ್ನ ತೆಗೆದುಕೊಂಡು ಆ ಹುಡುಗನಿಗೆ ಕೊಡಬೇಕಾಗಿದ್ರೆ ಆ ಹುಡುಗ ತನ್ನ ಹರಿದು ಹೋದಂತಹ ಅಂಗಿಯಲ್ಲಿ ಇದ್ದಂತಹ ಕಿಸೆಯಿಂದ ಒಂದು ಚಿಲ್ಲರೆ ನೋಟನ್ನ ತೆಗೆದುಕೊಂಡು ಅವನಿಗೆ ಕೊಟ್ಟು ಹೇಳ್ತಾರಂತೆ, ಇದು ಎಷ್ಟಾಗಿದೆ ಪುಸ್ತಕಕ್ಕೆ ಅಷ್ಟನ್ನ ಕೊಟ್ಟು ಚಿಲ್ಲರೆಯನ್ನ ನನಗೆ ವಾಪಸ್ ತಂದು ಕೊಡ್ತೀರಾ ಅಂತ. ಆ ಹುಡುಗನ ಬಗ್ಗೆ ಏನೋ ಒಂದು ಆಲೋಚನೆಯನ್ನ ಇಟ್ಟುಕೊಂಡು ಪುಸ್ತಕವನ್ನ ಪರ್ಚೇಸ್ ಮಾಡಿದಂತಹ ವ್ಯಕ್ತಿಗೆ ಈ ಹುಡುಗನ ಒಳಗಡೆ ಏನೋ ಇದೆ ಅಂತ ಹೇಳಿ ಆಲೋಚನೆ ಬರ್ತದೆ. ಆ ಹುಡುಗನ ಹತ್ರ ಮತ್ತೆ ಕೇಳ್ತಾರಂತೆ ಚಿಲ್ಲರೆ ಕೊಟ್ಟ ನಂತರ, ಅಲ್ಲಪ್ಪ, ನಿನಗೆ ಪುಸ್ತಕ ಯಾಕೆ, ಪುಸ್ತಕವನ್ನ ಇಟ್ಕೊಂಡು ನೀನ್ ಏನ್ ಮಾಡ್ತೀಯ ಅಂತ. ಆಗ ಆ ಹುಡುಗ ಹೇಳ್ತಾನಂತೆ, ಸರ್, ನಾನಿರುವಂತಹದ್ದು ಒಂದು ಸ್ಲಮ್ ಅಲ್ಲಿ, ಅಪ್ಪ ಅಮ್ಮ ಭಿಕ್ಷೆ ಬೇಡಿದ್ರೆ ಅಲ್ಲಿ ಇಲ್ಲಿ ಇರುವಂತಹ ಕೆಲಸವನ್ನ ಮಾಡಿದ್ರೆ ಮಾತ್ರ ನನ್ನ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಅಣ್ಣ ತಂಗಿ ಎಲ್ಲ ಹೊಟ್ಟೆ ತುಂಬಿಸ್ಲಿಕ್ಕೆ ಸಾಧ್ಯ ಇದೆ. ನಾನು ಹೀಗೆ ಗುಜರಿ ಹೆಕ್ಲಿಕ್ಕೆ ಹೋಗ್ಬೇಕಾಗಿದ್ರೆ ಒಂದ್ ದಿವಸ ಒಬ್ಬ ಟೀಚರ್ ಸಿಕ್ಕಿದ್ರು. ಟೀಚರ್ ಹೇಳಿದ್ರು, ಮಗು, ನೀನು ಅಲ್ಲಲ್ಲಿ ಗುಜರಿಯನ್ನ ಹೆಕ್ಕಿಕೊಂಡು ಕಸದಿಂದ ಕಸವನ್ನ ಎತ್ತಿಕೊಂಡು ಬಂದು ಸೇಲ್ ಮಾಡಿಕೊಂಡು ಊಟವನ್ನ ಪಡಿಬೇಕು ಅಂತಿಲ್ಲ,
ಇಲ್ಲ. ನಿನಗೆ ಕಲಿಬೇಕು ಅನ್ನುವಂತಹ ಶಕ್ತಿ, ಕಲಿಬೇಕು ಅನ್ನುವಂತಹ ಇಚ್ಛೆ ಒಂದಿದೆ ಅಂತಾದರೆ ನಾನು ಪ್ರತಿದಿನ ಸಂಜೆ ಮಕ್ಕಳಿಗೆ ಟ್ಯೂಷನ್ ಕೊಡ್ತೇನೆ, ಅಲ್ಲಿ ಬಂದು ಜಾಯಿನ್ ಆಗು ಅಂತ ಹೇಳಬೇಕಾಗಿದ್ರೆ ಹುಡುಗ ಹೇಳ್ತಾನೆ, ಊಟಕ್ಕೆ ತಿನ್ಲಿಕ್ಕೆ ಗತಿ ಇಲ್ಲ ಟೀಚರ್, ಇನ್ ನಾನು ಹೇಗ್ ತಾನೇ ನಿಮ್ ಟ್ಯೂಷನ್ ಫೀಸ್ ಕಟ್ಲಿ ಅಂತ ಹೇಳಬೇಕಾಗಿದ್ರೆ ಅವ್ರು ಹೇಳ್ತಾರಂತೆ, ಅದನ್ನೇನು ನಾನು ನಿನ್ನ ಹತ್ರ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇರುವಂತಹದ್ದೇನು ಅಂತ ಹೇಳಿದ್ರೆ, ನಾನು ನಿನಗೆ ಕಲಿಸಿಕೊಟ್ಟಂತಹ ವಿದ್ಯೆಯಿಂದ ಕಾಲಿಲ್ಲದೆ ಇರುವಂತಹ ನೀನು ನಿನ್ನ ಸ್ವಂತ ಪರಿಶ್ರಮ ಅನ್ನುವಂತಹ ಕಾಲಿನ ಮೇಲೆ ನಿಂತುಕೊಂಡು ನಿನ್ನ ಸ್ಲಮ್ ಒಳಗಡೆ ಇರುವಂತಹ ನಿನ್ನಂತಹ ಅದೆಷ್ಟೋ ವಿದ್ಯಾರ್ಥಿಗಳನ್ನ ನಾಳೆ ದಿವಸ ಶಾಲೆಗೆ ಸೇರಿಸುವಂತಹ ದೊಡ್ಡ ವ್ಯಕ್ತಿ ಆಗ್ತಿ ಅಂತಾದ್ರೆ ಅದೇ ನೀನ್ ನನಗೆ ಕೊಡುವಂತಹ ಫೀಸ್ ಅಂತ ಹೇಳ್ಕೊಂಡು ಆ ಟೀಚರ್ ಹೇಳಿದ್ದಾಳೆ. ಆ ಟೀಚರೇ ನನಗೆ ಗಾಲಿ ಕುರ್ಚಿಯನ್ನ ಕೊಟ್ಟಿದ್ದಾಳೆ. ಟೀಚರ್ ಹೇಳಿದ್ದನ್ನೆಲ್ಲ ಬರ್ಕೊಳ್ಳಿಕ್ ನೋಟ್ಸ್ ಬೇಕಲ್ವಾ, ಅದಕ್ಕೆ ನಾನು ಬೆಳಗ್ಗೆ ಹೊತ್ತಲ್ಲಿ ಅಲ್ಲಿ ಇಲ್ಲಿ ಕಸ ಆಯ್ದು ದುಡ್ಡನ್ನ ಒಟ್ಟು ಮಾಡಿ ನನ್ನ ಖರ್ಚಿನಲ್ಲಿ ನಾನು ಓದ್ತಾ ಇದ್ದೇನೆ ಸರ್. ನನಗೆ ಗೊತ್ತಿದೆ ನಾನು ಅವರು ಇವರನ್ನ ಹೀರೋ ಅಂತ ಹೇಳಿದ್ರೆ ಬದುಕಿನಲ್ಲಿ ಗೆಲ್ಲಿಕ್ ಸಾಧ್ಯ ಇಲ್ಲ. ಕಾಲಿಲ್ಲದ ನಾನು ಕಾಲಿರುವವರಿಗೂ ಸಹಾಯ ಮಾಡಬೇಕು ಅಂತಾದರೆ ನನ್ನ ಮನಸ್ಸಿನ ಒಳಗಡೆ ಇರುವಂತಹ ಶಕ್ತಿಯಿಂದ ಜಗತ್ತನ್ನ ಗೆಲ್ಲಬೇಕು. ಅದಕ್ಕಾಗಿ ನನಗೆ ಟೀಚರ್ ಹೇಳಿದ್ರು, ನೀನ್ ಎಲ್ಲೆಲ್ಲೋ ಆದರ್ಶಗಳನ್ನ ಹುಡುಕಬೇಡ, ಬಿ ದ ಹೀರೋ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ಕೊಂಡು ನನ್ನ ಟೀಚರ್ ಹೇಳಿದ್ರು. ಇವತ್ತು ನಾನು ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇನೆ ಅಂತ ಹುಡುಗ ಹೇಳಬೇಕಾಗಿದ್ರೆ, ಆ ಹುಡುಗನನ್ನ ಲಾಟ್ರಿ ಮಾರ್ಲಿಕ್ಕೇನೋ ದಂಧೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಂತಹ ಆ ವ್ಯಕ್ತಿಗೆ ಬಹಳ ಬೇಸರ ಆಗ್ತದಂತೆ. ಆ ಹುಡುಗನಿಗೆ ಚಿಲ್ಲರೆ ದುಡ್ಡಿನ ಜೊತೆಯಲ್ಲಿ ಒಂದಷ್ಟು ಕಾಸನ್ನ ಕೈಯಲ್ಲಿಟ್ಟು ಓದ್ಕೋ ನೀನು ಅಂತ ಹೇಳಿ ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಇದನ್ನ ವಚನಾನಂದರು ಒಂದ್ ಕಡೆಯಲ್ಲಿ ಹೇಳ್ತಾರೆ. ಆಲೋಚನೆ ಮಾಡಿ, ಆ ಹುಡುಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಾದರೆ ಗಾಲಿ ಕುರ್ಚಿ ಸಹಾಯ ಬೇಕು. ಅಪ್ಪನ ಹತ್ರ ಹೋಗಿ ನನಗೊಂದು ಒಳ್ಳೆ ಇನ್ಸ್ಟಿಟ್ಯೂಷನ್ಗೆ ಸೇರಿಸಬೇಕು, ಒಂದು 10,000 20,000 ಫೀಸ್ ಕೊಡು ಅಂತ ಹೇಳಿದ್ರೆ 1-2 ರೂಪಾಯಿ ಕೊಡ್ಲಿಕ್ಕೂ ಗತಿ ಇಲ್ಲದೆ ಇರುವಂತಹ ಅಪ್ಪ, ಅಂತಹ ಸಂದರ್ಭದಲ್ಲಿಯೂ ಸಹ ಕೈಯಲ್ಲೇನಿಲ್ಲದೆ ಇದ್ದರೂ ಮನಸ್ಸಿನಲ್ಲಿ ಇರುವಂತಹ ಶಕ್ತಿಯಿಂದ ನಾನು ಓದಬೇಕು, ನಾನು ಮಾಡಬೇಕು ಅನ್ನುವಂತಹ ಆ ಆಲೋಚನೆ ಆ ವಿಶಿಷ್ಟ ಚೇತನ ವಿಕಲಚೇತನ ಮಗುವಿಗೆ ಬಂದಿದೆ ಅಂತಾದರೆ, ನಮಗೆ ದೇವರು ಕೊಟ್ಟಿರುವಂತಹ ಕಾಲಿದೆ, ದೇವರು ಕೊಟ್ಟಿರುವಂತಹ ಕೈ ಇದೆ, ದೇವರು ಆಲೋಚನಾ ಶಕ್ತಿಯನ್ನೂ ಕೊಟ್ಟಿದ್ದಾನೆ. ಅದನ್ನು ಬಹಳ ಸುಂದರವಾಗಿ ಉಪಯೋಗ ಮಾಡಿಕೊಂಡು ಯಾಕೆ ನಮ್ಮ ಬದುಕಿನ ಹೀರೋಗಳು ನಾವಾಗಬಾರದು ಅನ್ನುವಂತಹ ಆಲೋಚನೆಯನ್ನ ನಾವಿವತ್ತು ಮಾಡಬೇಕಾಗಿದೆ. ನೀವೆಲ್ಲ ವಾಚ್ ಕಟ್ಟಿಕೊಳ್ತೀರಲ್ವಾ? ನಾವೆಲ್ಲ ವಾಚ್ ಕಟ್ಟಿಕೊಳ್ತೇವೆ. ಹೇಗೆ ಅಂತ ಹೇಳಿದ್ರೆ 5 ಗಂಟೆಗೆ ಏಳಬೇಕು ಅಂತ ಹೇಳಿ 5 ಗಂಟೆಗೆ ಅಲ್ರಾಮನ್ನ ಇಟ್ಟು ಮಲಗ್ತೇವೆ. 5 ಗಂಟೆಗೆ ಅಲ್ರಾಮ್ ರಿಂಗ್ ಆಗಬೇಕಾಗಿದ್ರೆ ಅದರಲ್ಲೊಂದು ಆಪ್ಷನ್ ಇದೆ, ಯು ಕ್ಯಾನ್ ಆಫ್ ದ ಅಲ್ರಾಮ್ ಆರ್ ಎಲ್ಸ್ ಯು ಕ್ಯಾನ್ ಸ್ನೂಸ್ ದ ಅಲ್ರಾಮ್. ಸ್ನೂಸಿಂಗ್ ಆಪ್ಷನ್ ಕೊಟ್ರೆ ಮತ್ 10 ನಿಮಿಷ ಬಿಟ್ಟು ಮತ್ತದೇ ರಿಂಗ್ ಟೋನ್, ಮತ್ತೆ ಸ್ನೂಸ್ ಮಾಡ್ತೇವೆ, ಮತ್ 10 ನಿಮಿಷ ಬಿಟ್ಟು ಮತ್ತದೇ ರಿಂಗ್ ಟೋನ್. ಇನ್ನೂ ಕಿರಿಕಿರಿ ಆಯ್ತು ಅಂತ ಹೇಳಿದ್ರೆ ಎಕ್ಸಾಮ್ ಇರುವಂತದ್ದು ಯಾವಾಗ? ಮಾರ್ಚ್ ಎಂಡ್ ಅಲ್ಲಿ. ಇವಾಗ ನಾವೆಲ್ಲಿದ್ದೇವೆ? ಡಿಸೆಂಬರ್ ಮಿಡಲ್ ಅಲ್ಲಿ. ಇನ್ನು ನಮ್ಮಲ್ಲಿ ಎಷ್ಟು ದಿವಸ ಇದೆ? ಭರ್ತಿ 3 ತಿಂಗಳು ಅಂತ ಹೇಳಿದ್ರೆ ನಿಯರ್ಲಿ 90 ದಿನ ಇದೆ. 90 ದಿನಗಳ ಆಚೆಗಿರುವಂತಹ ಪರೀಕ್ಷೆಗೆ ಡಿಸೆಂಬರ್ 14ಕ್ಕೆ ಯಾಕೆ ಓದಬೇಕು ಅಂತ ಹೇಳ್ಕೊಂಡು ನಾವು ಅಲ್ರಾಮನ್ನ ಆಫ್ ಮಾಡಿಕೊಂಡು, ಬಹಳ ಚಳಿ ಇದೆ, ಅಮ್ಮ ಕೊಟ್ಟಂತಹ ಬಿಸಿ ಬಿಸಿಯಾದಂತಹ ಬೆಡ್ಶೀಟು ರಗ್ಗು ಇದೆ, ಹೊತ್ಕೊಂಡು ಮಲಗ್ ಬಿಡುತ್ತೇವೆ, ಆರಾಮವಾಗಿ ಇದ್ದು ಬಿಡುತ್ತೇವೆ. ಆದರೆ ನಾವು ನೀವು ಕಟ್ಟಿಕೊಳ್ಳುವಂತಹ ವಾಚ್ ನಾವು ಹೇಗೆ ಬದುಕಬೇಕು ವಿದ್ಯಾರ್ಥಿ ಜೀವನದಲ್ಲಿ ಅಂತ ಹೇಳಿ ಅದು ಹೇಳುತ್ತದೆ. ನಾವೆಲ್ಲ ಮಾತನಾಡ್ತೇವೆ, ಎಲ್ಲರೂ ಮಾತನಾಡ್ತೇವೆ ತಾನೆ? ನೀವು ಮನೆಗೆ ಹೋಗಿ ನಾಳೆ ಪರೀಕ್ಷೆ ಇದ್ದಾಗ ಮೊಬೈಲ್ ಅನ್ನ ಒತ್ಕೊಂಡು ಸೋಫಾದಲ್ಲಿ ಕೂತ್ಕೊಳ್ಬೇಕಾಗಿದ್ರೆ ಅಮ್ಮ ಏನ್ ಹೇಳ್ತಾಳೆ? ಆಯ್ತಪ್ಪ ನಾಳೆ ಪರೀಕ್ಷೆ ಇದೆ, ನಾನು ನಿನ್ನೆ ತಾನೇ ನೆಟ್ಟಿಗೆ ಇಂಟರ್ನೆಟ್ ಪ್ಯಾಕ್ ಹಾಕಿದ್ದೇನೆ, ನೋಡಪ್ಪ ಯೂಸ್ ಮಾಡಪ್ಪ ಅಂತ ಹೇಳ್ತಾಳ? ಮೊಬೈಲ್ ಅನ್ನ ಪಕ್ಕಕ್ಕಿಡು ಅಂತ ಹೇಳ್ತಾಳೆ. ನಾವೇನು ಉತ್ತರ ಕೊಡ್ತೇವೆ? ಆಯ್ತಮ್ಮ ಮೊಬೈಲ್ ಯೂಸ್ ಮಾಡೋದಿಲ್ಲ, ನೀನ್ ಹೇಳಿದ್ದೀಯಲ್ಲ ಶಿರಸಾವಹಿಸಿ ನಾನು ಅದನ್ನ ಪಾಲನೆ ಮಾಡ್ತೇವೆ ಅಂತೇನಾದ್ರೂ ಹೇಳಿದ್ರೆ ಹೆತ್ತ ಹೊಟ್ಟೆಗೆ
ಒಂದ್ ಸ್ವಲ್ಪ ಖುಷಿ ಆಗಬಹುದು. ಆದ್ರೆ ನಾವೇನ್ ಹೇಳ್ತೇವೆ, ಪರೀಕ್ಷೆ ನಾಳೆ ಇದೆ, ನಾಳೆ ಇರುವಂತಹದ್ದು FA1 FA2 ಪಬ್ಲಿಕ್ ಎಕ್ಸಾಮ್ ಇರುವಂತಹದ್ದು ಮಾರ್ಚ್ ಅಲ್ಲಿ, ನಿನಗೆ ಪಬ್ಲಿಕ್ ಎಕ್ಸಾಮ್ ನಲ್ಲಿ ಮಾರ್ಕ್ ತೆಗೆದ್ರೆ ಸಾಕಲ್ವಾ ಅಂತ ಹೇಳ್ಕೊಂಡು ಅಮ್ಮನ ಬಾಯನ್ನ ನಾವು ಮುಚ್ಚಿಸ್ತೇವೆ. ಆದ್ರೆ ಮಕ್ಕಳೇ, ಬದುಕಿನಲ್ಲಿ ನಾವು ವಿನ್ ಆಗಬೇಕು ಅಂತಾದ್ರೆ ಆಲ್ವೇಸ್ ವಿ ಶುಡ್ ವಾಚ್ ಅವರ್ ವರ್ಡ್ಸ್. ನಮ್ಮಪ್ಪ ನಮ್ಮಮ್ಮ ಮೊಬೈಲ್ ಅನ್ನ ತೆಗೆದು ಪಕ್ಕಕ್ಕಿಡು ಅಂತ ಹೇಳುವಂತಹದ್ದು ನಾಳೆ ದಿವಸ ನೀವೇನೋ ಒಂದು ದೊಡ್ಡ ಜನ ಆದಾಗ ನೀವು ಅವರನ್ನ ಸಾಕ್ತೀರಿ ಅನ್ನುವಂತಹ ಭರವಸೆಯಿಂದಲಾಗ್ಲಿ, ನಂಬಿಕೆಯಿಂದಲಾಗ್ಲಿ, ಆಸೆಯಿಂದಲಾಗ್ಲಿ, ಕಾಳಜಿಯಿಂದಲಾಗ್ಲಿ ಅಲ್ಲ. ನಾನು ಹೆತ್ತಂತಹ ಮಗ ನಾಳೆ ದಿವಸ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾನೆ ಅಂತಾದ್ರೆ ಅವನ ಬದುಕು ಮತ್ತು ಅವಳ ಬದುಕು ಸುಂದರವಾಗಿರ್ತದೆ ಅನ್ನುವಂತಹ ಕಲ್ಪನೆಯಿಂದ, ಹಾಗಾಗಿ ನಿಮಗೆ ಬದುಕನ್ನ ಕೊಡುವಂತಹ ಅಪ್ಪ ಮತ್ತು ಅಮ್ಮನ ಜೊತೆಯಲ್ಲಿ, ನಿಮಗೆ ದಾರಿಯನ್ನ ತೋರಿಸುವಂತಹ ಗುರುಗಳ ಜೊತೆಯಲ್ಲಿ ಮತ್ತು ಸಮಾಜದ ಜೊತೆಯಲ್ಲಿ ಮಾತನಾಡಬೇಕಾಗಿದ್ರೆ ನಮ್ಮ ಮಾತುಗಳ ಮೇಲೆ, ನಮ್ಮ ನಾಲಿಗೆಯ ಮೇಲೆ ನಮಗೆ ಹಿಡಿತ ಬೇಕು. ಎರಡನೆಯದ್ದು, ವಾಚ್ ಯುವರ್ ಆಕ್ಷನ್ಸ್. ಅಮ್ಮ ಒಂದು 10 ಸರ್ತಿ ಮೊಬೈಲ್ ತೆಗ್ದಿಡು ಅಂತ ಹೇಳಬೇಕಾಗಿದ್ರೆ ನಮ್ಮ ಆಕ್ಷನ್ ಹೇಗಿರ್ತದೆ? ನಾವ್ ಹೇಳಿದ್ದನ್ನ ಅಮ್ಮ ಕೇಳೋದಿಲ್ಲ, ಅಮ್ಮ ಹೇಳಿದ್ದನ್ನ ನಾವು ಕೇಳೋದಿಲ್ಲ, ಅಮ್ಮ ಬಿಡುವುದಿಲ್ಲ. ನಾವೇನ್ ಮಾಡ್ತೇವೆ, ಮೊಬೈಲ್ ಅನ್ನ ಧಡ್ ಅಂತ ಹೇಳಿ ಸೋಫಾದ ಮೇಲೆ ಬಿಸಾಡಿ ರೂಮಿಗೆ ಹೋಗ್ತೇವೆ, ಭಡ್ ಅಂತ ಹೇಳಿ ಬಾಗಿಲನ್ನ ಹಾಕ್ತೇವೆ, ಲ್ಯಾಚ್ ಹಾಕೊಂಡು ಕುತ್ಕೊಳ್ತೇವೆ. ಒಳಗಡೆ ಓದ್ತೇವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ಆಲೋಚನೆ ಮಾಡಿ, ನಮ್ಮ ಆಕ್ಷನ್ಗಳ ಮೇಲೆ, ನಮ್ಮ ಕೃತಿಗಳ ಮೇಲೆ ನಮಗೆ ಹಿಡಿತ ಇಲ್ಲ ಅಂತಾದರೆ ಬದುಕು ಹಾಳಾಗಿ ಹೋಗುವಂತಹದ್ದು ಅದು ಸಹಜವೇ. ನಿಮಗೆಲ್ಲ ದುಶ್ಯಾಸನನ ಕಥೆ ಗೊತ್ತಿರಬಹುದಲ್ವಾ? ದುಶ್ಯಾಸನ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಿದೆ ಅಲ್ವಾ? ಕೌರವರಲ್ಲೊಬ್ಬ. ಕೌರವನಿಗೆ, ಆ ದುಶ್ಯಾಸನನಿಗೆ ದ್ರೌಪದಿಯ ವಸ್ತ್ರಾಪಹರಣ ಮಾಡಬೇಕಾಗಿದ್ರೆ ಎಲ್ಲರೂ ಹೇಳ್ತಾರೆ, ನೀನ್ ಮಾಡ್ತಾ ಇರುವಂತಹ ಕೃತಿ ಅದು ಸರಿಯಲ್ಲ, ನೀನ್ ಮಾಡ್ತಾ ಇರುವಂತಹ ಆಕ್ಷನ್ಸ್ ಅದು ಸರಿಯಲ್ಲ. ವಸ್ತ್ರಾಪಹರಣವನ್ನ ಮಾಡ್ತಾನೆ. ಭೀಮ ಯಾವ ಪ್ರತಿಜ್ಞೆಯನ್ನ ತಗೊಳ್ತಾನೆ? ಇಷ್ಟು ಜನ ಹೇಳಿದರೂ ಸಹ ನಿನ್ನ ಆಕ್ಷನ್ಸ್ ಅನ್ನ, ನಿನ್ನ ಕೃತಿಯನ್ನ ನಿನಗೆ ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಾದರೆ, ಯಾವ ದ್ರೌಪದಿಯ ಮುಡಿಯನ್ನ ನೀನು ಬಿಚ್ಚಿ ಹಾಕಿದ್ದೀಯೋ, ಯಾವ ದ್ರೌಪದಿಯ ವಸ್ತ್ರಾಪಹರಣವನ್ನ ನೀನು ಮಾಡಿದ್ದೀಯೋ, ಆ ಕೈಗಳನ್ನ ಮುರಿಯದೆ ನನ್ನ ಸಾವಿಲ್ಲ. ನಿನ್ನ ಹೊಟ್ಟೆಯನ್ನ ಬಗೆದು ಅದರಿಂದ ತೆಗೆದಂತಹ ರಕ್ತದಿಂದ ಅಭಿಷೇಕ ಮಾಡದ ಹೊರತು ದ್ರೌಪದಿ ತನ್ನ ಈ ಬಿಚ್ಚಿದಂತಹ ಜಡೆಯನ್ನ ಕಟ್ಟುವುದಿಲ್ಲ ಅಂತ ಭೀಮ ಪ್ರತಿಜ್ಞೆ ಮಾಡ್ತಾನೆ. ಒಂದು ತಪ್ಪಿದಂತಹ ಆಕ್ಷನ್, ಒಂದು ತಪ್ಪಿದಂತಹ ಕೃತಿ, ಹಿರಿಯರು ಹೇಳಿದ್ದನ್ನ ಕೇಳದೇ ಇದ್ದ ಪರಿಣಾಮದಿಂದಲಾಗಿ ಭಾರತದಲ್ಲಿ ಮಹಾಭಾರತ ಅನ್ನುವಂತಹ ಒಂದು ಇತಿಹಾಸ ಇರುವಲ್ಲಿಯವರೆಗೆ, ಪುರಾಣ ಇರುವಲ್ಲಿಯವರೆಗೆ ದುಶ್ಯಾಸನ ನಮಗೆ ಹೀರೋ ಅಂತ ಹೇಳಿ ಅನ್ನಿಸುವುದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿ ಡಿಡ್ ನಾಟ್ ವಾಚ್ ಹಿಸ್ ಆಕ್ಷನ್ಸ್. ಆಲ್ವೇಸ್ ವಾಚ್ ಯುವರ್ ಥಾಟ್ಸ್. ಪುಸ್ತಕವನ್ನ ಹಿಡಿಯಬೇಕಾಗಿದ್ರೆ ನಮಗೆ ಆಸೆ ಆಗ್ತದೆ. ನಿನ್ನೆ ದಿವಸ ಕಸಿನ್ ಫಂಕ್ಷನ್ ಇತ್ತು, ಮದುವೆ ಇತ್ತು. ನಾವೆಲ್ಲ ಫೇಸ್ಬುಕ್ ನಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ವಿ. ಆ ಅಪ್ಲೋಡ್ ಮಾಡಿದಂತಹ ಫೋಟೋವನ್ನ ಫೇಸ್ಬುಕ್ಗೆ ಹಾಕಿದ್ವಿ, ಇನ್ಸ್ಟಾಗ್ ಹಾಕಿದ್ವಿ, ವಾಟ್ಸಪ್ಗೆ ಹಾಕಿದ್ವಿ. ನಾಳೆ ದಿವಸ ಕೆಮಿಸ್ಟ್ರಿ ಎಕ್ಸಾಮ್ ಇದೆ, ಸೈನ್ಸ್ ಎಕ್ಸಾಮ್ ಇದೆ, ಪುಸ್ತಕವನ್ನ ಹಿಡ್ಕೊಂಡು ಕೂತಿದ್ದೇವೆ. ಆಲೋಚನೆಗಳೇನ್ ಬರುತ್ತೆ? ನಾವು ಆಲೋಚನೆಗಳನ್ನ ಏನ್ ಮಾಡ್ತೇವೆ? ನಾನ್ ನಿನ್ನೆ ದಿವಸ ಫೇಸ್ಬುಕ್ ಅಲ್ಲಿ ಒಂದು ಸುಂದರವಾದಂತಹ ಫೋಟೋವನ್ನ ಹಾಕಿದ್ದೆ, ಬಹಳ ಚಂದ ಕಾಣ್ತಾ ಇದ್ದೆ. ಫೇಸ್ಬುಕ್ಕಿನಲ್ಲಿ ಯಾರಾದ್ರೂ ನಾನು ಹಾಕಿದಂತಹ ಫೋಟೋಗೆ ಯು ಆರ್ ಸೋ ಗಾರ್ಜಿಯಸ್ ಅಂತ ಏನಾದ್ರೂ ಕಮೆಂಟ್ ಹಾಕಿದ್ದಾರಾ ಅಂತ ಆಲೋಚನೆ ಇರ್ತದೆ. ಓದ್ತಾ ಇರುವಂತದ್ದು ಯಾವುದು? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದ್ರೆ H2O ಹೇಗಾಗ್ತದೆ ಅಂತ ಹೇಳ್ಕೊಂಡು ನಾಳೆ ಪರೀಕ್ಷೆ ಬರಿಬೇಕು. ಕೈಯಲ್ಲಿ ಪೆನ್ ಇದೆ, H+O2 H2O ಹೇಗಾಗ್ತದೆ, ಈಕ್ವೇಶನ್ ಅನ್ನ ಹೇಗೆ ಸಮೀಕರಣ ಮಾಡಬೇಕು ಅಂತ ಹೇಳಿ ತಲೆ ಕೆರ್ಕೊಳ್ತಾ ಇದ್ದೇವೆ. ಆದರೆ ಪಕ್ಕದಲ್ಲಿ ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಎಷ್ಟು ಜನ ಕಾಮೆಂಟ್ಸ್ ಮಾಡಿರಬಹುದು, ಎಷ್ಟು ಜನ ಲೈಕ್ ಮಾಡಿರಬಹುದು, ಎಷ್ಟು ಜನ ಅದನ್ನ ರೀಶೇರ್ ಮಾಡಿರಬಹುದು. ಇದು ನಾಳೆಯೂ ಇದ್ದದ್ದೇ, ನಾಡಿದ್ದು H2O ಬದಲಾಗುವುದಿಲ್ಲ. ಆದ್ರೆ ನಾಳೆ ನಿನ್ ಕಮೆಂಟ್ ಅನ್ನ ನೋಡುತ್ತಿ ಅಂತಾದ್ರೆ, ರಿಪ್ಲೈ ಮಾಡಲಿಲ್ಲ ಅಂತಾದ್ರೆ, ಫೇಸ್ಬುಕ್ ಪೋಸ್ಟ್ ನಲ್ಲಿ ಎಂಗೇಜ್ ಕಡಿಮೆ ಆಯಿತು ಅಂತಾದ್ರೆ, ನಾಳೆ ದಿವಸ ನೀನು ಹಾಕುವಂತಹ ಪೋಸ್ಟ್
ಫೇಸ್ಬುಕ್ ಅಲ್ಲಿ ರನ್ ಆಗೋದಿಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಬರ್ತದೆ. ಆಲೋಚನೆಗಳು H2O ನಿಂದ ಆಟೋಮ್ಯಾಟಿಕ್ ಆಗಿ ವಾಟ್ಸಪ್ಪಿಗೆ, ಫೇಸ್ಬುಕ್ಕಿಗೆ, ಇನ್ಸ್ಟಾಗೆಲ್ಲ ಶಿಫ್ಟ್ ಆಗಿ ಹೋಗ್ತದೆ. ವಾಟ್ಸ್ ಯುವರ್ ಕ್ಯಾರೆಕ್ಟರ್? ವ್ಯಕ್ತಿತ್ವ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್. ಇವತ್ತು ನಾವು ನಮ್ಮ ಸಮಾಜವನ್ನ ನೋಡ್ತೇವೆ. ಎಲ್ಲೋ ಒಬ್ಬ ಬಾಂಬ್ ಅನ್ನ ಇಡ್ತಾನೆ, ಅವನ ಪ್ರೊಫೈಲ್ ಹೇಗಿರುತ್ತೆ ಅಂತ ಹೇಳಿದ್ರೆ IIT ಅಲ್ಲೋ IIM ಅಲ್ಲೋ ಓದಿದಂತಹ ಒಬ್ಬ ವ್ಯಕ್ತಿ, ಏಮ್ಸ್ ನಲ್ಲಿ ಮೆಡಿಕಲ್ ಅನ್ನ ಮಾಡಿದಂತಹ, ಎಜುಕೇಶನ್ ಅನ್ನ ಮುಗಿಸಿದಂತಹ ವ್ಯಕ್ತಿ, ಹೈ ಪ್ರೊಫೈಲ್ ಇರುವಂತಹ ವ್ಯಕ್ತಿ ಅಂತ ಇಟ್ಕೊಳ್ಳಿ. ಆದರೆ ಆ ವ್ಯಕ್ತಿಯನ್ನ ನೋಡಬೇಕಾಗಿದ್ರೆ ಆಹಾ ಅದ್ಭುತವಾದಂತಹ ಡಾಕ್ಟರ್ ಅಂತ ನಾವೇನಾದ್ರೂ ಅಂದ್ಕೊಳ್ತೇವಾ? ಅದ್ಭುತವಾದಂತಹ ಇಂಜಿನಿಯರ್ ಅಂತ ನಾವೇನಾದ್ರೂ ಅಂದ್ಕೊಳ್ತೇವಾ? ಅದ್ಭುತವಾದಂತಹ ಒಬ್ಬ ಸೈಂಟಿಸ್ಟ್ ಅಂತ ಏನಾದ್ರೂ ಅಂದ್ಕೊಳ್ತೇವಾ? ಇಲ್ಲ. ಅದೇ ಇಲ್ಲೆಲ್ಲೋ ರಸ್ತೆ ಬದಿಯಲ್ಲಿ ಹೋಗಬೇಕಾಗಿದ್ರೆ ದಾರಿಗೆ ಅಡ್ಡ ಆಗಿ ಒಂದು ಕಲ್ಲಿದೆ, ಆ ಕಲ್ಲನ್ನ ಕಚ್ಚೆ ಹಾಕಿದಂತಹ ಒಬ್ಬ ಅನ್ಎಜುಕೇಟೆಡ್ ಅಜ್ಜ ತೆಗೆದು ಪಕ್ಕಕ್ಕಿಡ್ತಾರೆ ಅಂತಾದ್ರೆ ನಾವು ಹೇಳುತ್ತೇವೆ ಆಹಾ ಎಷ್ಟು ಗ್ರೇಟ್ ಅಜ್ಜ ಅಂತ. ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನ ಡಿಫೈನ್ ಮಾಡುವಂತಹದ್ದು ನಾಟ್ ದ ಎಜುಕೇಶನ್, ಇಟ್ಸ್ ಅ ಪಾರ್ಟ್. ಬಟ್ ನಮ್ಮನ್ನ ಡಿಫೈನ್ ಮಾಡುವಂತಹದ್ದು, ನಮ್ಮನ್ನ ಸಮಾಜ ನೋಡುವಂತಹದ್ದು ನಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ. ಕಡೆಯದಾಗಿ ನಾವು ಯಾವುದನ್ನ ನೋಡಬೇಕು ಅಂತ ಹೇಳಿದ್ರೆ ವಾಚ್ ಯುವರ್ ಹಾರ್ಟ್. ಮನಸ್ಸು ಮತ್ತು ಬುದ್ಧಿ ಅನೇಕವನ್ನ ಹೇಳುತ್ತದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನಾಳೆ ಪರೀಕ್ಷೆ ಇದೆ, ಓದಬೇಕು ಅಂತಾದಾಗ ಮನಸ್ಸು ಏನೋ ಒಂದು ಹೇಳುತ್ತದೆ, ಬುದ್ಧಿ ಏನೋ ಒಂದು ಹೇಳುತ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಬಲಕೈಯನ್ನ ನಿಮ್ಮ ಹೃದಯದ ಮೇಲೆ ಇಟ್ಟುಕೊಂಡು ಒಂದು ಸರ್ತಿ ಆಲೋಚನೆ ಮಾಡಿ, ನನಗೆ ಈ ಹೊತ್ತಿಗೆ ಯಾವುದು ಇಂಪಾರ್ಟೆಂಟ್, ನಾನು ಈ ಹೊತ್ತಿಗೆ ಯಾವ ಕೆಲಸವನ್ನ ಮಾಡಿದ್ರೆ ನನ್ನ ಬದುಕಿನಲ್ಲಿ ನಾನು ಜಯಶಾಲಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನ ಆಲೋಚನೆ ಮಾಡಿ. ಖಂಡಿತವಾಗಿಯೂ ಬದುಕು ಸುಂದರವಾಗಿ ಇರಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಬದುಕನ್ನ ಬದಲಾಯಿಸುವಂತಹದ್ದು ಯಾವುದು? ಇಷ್ಟರಲ್ಲಿ ನಿಮ್ ಬದುಕನ್ನ ಯಾವುದು ಬದಲಾಯಿಸ್ತದೆ ಅಂತ ಅನ್ಕೊಳ್ತೀರಿ? ಸಾಮಾನ್ಯವಾಗಿ ನಾವು ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ಬೇಕಾಗಿದ್ರೆ ನಮ್ಮ ಫ್ರೆಂಡ್ಸ್ ಬೆಸ್ಟ್ ಆಫ್ ಲಕ್ ಅಂತ ಹೇಳಬೇಕಾಗಿದ್ರೆ ಖುಷಿಯಾಗಿರುವಂತಹ ಮುಖ ಸಣ್ಣದಾಗ್ತದೆ. ಯಾಕೆ ಅಂತ ಹೇಳಿದ್ರೆ ದೇವರು ಇಲ್ಲೇನು ಬರೆದಿದ್ದಾನೆ ಯಾರಿಗೂ ಗೊತ್ತಿದೆ. ಲಕ್, ಅದೃಷ್ಟ. ಅದೃಷ್ಟ ಹೇಗಿರ್ತದೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದೃಷ್ಟ ಅನ್ನುವಂತಹದ್ದು ದೇವರು ಕೊಡುವಂತಹದ್ದು. ನನಗೆ ಒಳ್ಳೇದಾಗ್ತದೆಯೋ ಕೆಟ್ಟದ್ದಾಗ್ತದೆಯೋ, ನಾನು ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ದೇನೆ ನಮಗೆ ಯಾವುದೂ ಸಹ ಗೊತ್ತಿಲ್ಲ. ಅದೃಷ್ಟದ ಮೇಲೆ ನಾವು ನಂಬಿಕೆಯನ್ನ ಇಟ್ಟುಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲೋ ನಮ್ಮ ಗ್ರಹಚಾರಕ್ಕೆ ನಾಳೆ ದಿವಸ ಇರುವಂತಹದ್ದು ಗಣಿತ ಪರೀಕ್ಷೆ, ಅಪ್ಪಿ ತಪ್ಪಿ ಟೆಂಟೇಟಿವ್ ಟೈಮ್ ಟೇಬಲ್ ನಲ್ಲಿ ಅದೇ ದಿವಸ ಸೈನ್ಸ್ ಪರೀಕ್ಷೆ ಅಂತ ಹಾಕಿದ್ರು. ನಾವು ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ನೋಡಿರ್ತೇವೆ. ಫೈನಲ್ ಎಕ್ಸಾಮಿನ ದಿವಸ ಗಣಿತ ಇರುತ್ತೆ, ಟೆಂಟೇಟಿವ್ ಅಲ್ಲಿ ಸೈನ್ಸ್ ಇರುತ್ತೆ. ನಾವು ಸೈನ್ಸ್ ಅಲ್ಲಿ 100 ಔಟ್ ಆಫ್ 100 ತೆಗಿಬೇಕು ಅಂತ ಓದ್ತೇವೆ. ಎಕ್ಸಾಮ್ ಹಾಲಿಗೆ ಹೋಗ್ತೇವೆ. 10 ಗಂಟೆಗೆ ಬೆಲ್ ಆಯ್ತು, ಇನ್ವಿಜಿಲೇಟರ್ ಬರ್ತಾರೆ, ಕ್ವಶನ್ ಪೇಪರ್ ತೆಗಿತಾರೆ. ಲುಕ್ ಡುಬ್ ಜಾಸ್ತಿ ಆಗ್ತಾ ಹೋಯ್ತು. ಕ್ವಶನ್ ಪೇಪರ್ ಇನ್ನೇನು ನಮ್ಮ ಕೈಗೆ ಬಂತು, ನಾನು ಬೆಳಕು ಎಂದರೇನು ಅನ್ನುವುದನ್ನ ಡಿಫೈನ್ ಮಾಡಬೇಕು ಅಂತ ಪೆನ್ ತೆಗಿಬೇಕಾಗಿದ್ರೆ ಫಸ್ಟ್ ಕ್ವಶನ್ a minus b the whole square is equal to. ಒಂದು ಪ್ರಶ್ನೆ ಸುಲಭ ಇತ್ತು, ಬರೀಬಹುದು. ಎರಡನೇ ಪ್ರಶ್ನೆ ಸೆಟ್ಸ್ ಇಂದ ಬಂತು ಅಂತಾದ್ರೆ ಇದು 1 to 1 ಫಂಕ್ಷನ್, ಆನ್ ಟು ಫಂಕ್ಷನ್ ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಓದಿದ್ದು ಸೈನ್ಸ್ ಅನ್ನ. ಅದೃಷ್ಟವನ್ನ ನಂಬಿಕೊಂಡು ಕೂತ್ಕೊಂಡ್ರೆ ಬದುಕಿನಲ್ಲಿ ಯಾವುದೂ ಸಹ ಸಾಧ್ಯ ಇಲ್ಲ. ಮಿರಾಕಲ್. ನಾನೆಲ್ಲ ಚಿಕ್ಕದಿರಬೇಕಾಗಿದ್ರೆ DD ನ್ಯಾಷನಲ್ ಅಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು, ಸಂಜುನ ಮ್ಯಾಜಿಕ್ ಪೆನ್ಸಿಲ್ ಅಂತ. ಸಂಜು ಅಂತ ಒಬ್ಬ ಹುಡುಗ ಇರ್ತಾನೆ, ಅವನಿಗೊಂದು ಮ್ಯಾಜಿಕ್ ಪೆನ್ಸಿಲ್ ಸಿಗತ್ತೆ. ಆ ಪೆನ್ಸಿಲ್ ನಲ್ಲಿ ಅವನೇನ್ ಚಿತ್ರ ಮಾಡ್ತಾನೆ, ಆಪ್ರಕಡಪ್ರ ಜುಮ್ ಅಂತ ಹೇಳಿದ್ರೆ ಅಲ್ಲೊಂದು ಸೃಷ್ಟಿ ಆಗ್ತಾ ಇತ್ತು. ಮಿರಾಕಲ್, ಜಾದು. ನೀವೇನಾದ್ರೂ ಹೋಗಿ ಅಲ್ಲಿ ಕೂತ್ಕೊಂಡು ಬರೀತೀರಿ, ಯಾವ ಕ್ವಶನ್ ಪೇಪರ್ ಬಂದ್ರು ನನ್ನಲ್ಲೊಂದು ಮ್ಯಾಜಿಕ್ ಪೆನ್ ಇದೆ, ಮ್ಯಾಜಿಕ್ ಪೆನ್ ಅಲ್ಲಿ ನಾನು ಸೈನ್ಸ್ ಬರೀಲಿ ಮ್ಯಾಥ್ಸ್ ಬರೀಲಿ, ಆ ಪೆನ್ ಕೊಟ್ಟಂತಹ ಪ್ರಶ್ನೆಗೆ ಉತ್ತರವನ್ನ ಬರೀತದೆ. ನಾನು ಸುಮ್ಮನೆ ಅದರಲ್ಲೊಂದು ಲೈನ್ ಹಾಕಿ ಅಬ್ರಕಡಬ್ರ ಅಂತ ಹೇಳಿದ್ರೆ ಸಾಕು ಅನ್ನುವಂತಹ ಆಲೋಚನೆ ಯಾವತ್ತಾದ್ರೂ ನಮ್ಮ ಬದುಕಿನಲ್ಲಿ ನಡೀಲಿಕ್ಕಿದೆಯಾ? ನಮ್ಮ ಜೀವನದಲ್ಲಿ ಮ್ಯಾಜಿಕ್ ಅನ್ನುವಂತಹದ್ದು ನಡೀಲಿಕ್ಕಿದೆಯಾ? ಇಲ್ಲ. ಹಾರ್ಡ್ ವರ್ಕ್,
ಕೆಲವೊಂದ್ಸರ್ತಿ ನಾವು ತುಂಬಾ ಹಾರ್ಡ್ ವರ್ಕ್ ಮಾಡ್ತೇವೆ, ಕಷ್ಟಪಟ್ಟು ಓದ್ತೇವೆ, ಬರೀತೇವೆ, ಬರ್ದು ಕಲಿತೇವೆ, ಆದ್ರೂ ಸಹ ಎಕ್ಸಾಮ್ ನಲ್ಲಿ ನಮ್ ಮುಂದೆ ಬರ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಬದುಕಿನಲ್ಲಿ ಯಶಸ್ಸು ಬೇಕು ಅಂತಿದ್ರೆ ಲಕ್ ಎಲ್ಲೋ 1% ಕೆಲಸ ಮಾಡತ್ತೆ, ಮಿರಾಕಲ್ ಎಲ್ಲೋ 2% ಕೆಲಸ ಮಾಡತ್ತೆ, ಹಾರ್ಡ್ ವರ್ಕ್ ಎಲ್ಲೋ 10% ಕೆಲಸ ಮಾಡತ್ತೆ. ಆದರೆ ಬದುಕಿನಲ್ಲಿ ನಾನು ಗೆಲ್ಲಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹದ್ದೇನು ಅಂತ ಹೇಳಿದರೆ ಐ ಕ್ಯಾನ್ ಅನ್ನುವಂತಹ ಆಟಿಟ್ಯೂಡ್, ದೃಷ್ಟಿಕೋನ. ವಾಟ್ ಎವರ್ ಕಮ್ಸ್ ಲೆಟ್ ಇಟ್ ಕಮ್. ಏನೇ ಬಂದ್ರೂ ತೊಂದರೆ ಇಲ್ಲ, ನಾನೆಲ್ಲವನ್ನು ಸಾಧಿಸಬಲ್ಲೆ ಅನ್ನುವಂತಹ ಒಂದು ದೃಷ್ಟಿಕೋನ ನನ್ನಲ್ಲಿದೆ ಅಂತಾದರೆ ನನಗೂ ಸಹ ಸಮುದ್ರವನ್ನ ಸಮುದ್ರೋಲ್ಲಂಘನೆ ಮಾಡಿ ಲಂಕೆಗೆ ಹಾರುವಂತಹ ಶಕ್ತಿ ಇದೆ ಅನ್ನುವಂತಹ ಆಲೋಚನೆಯನ್ನ ನಾವಿವತ್ತು ಮಾಡಬೇಕಾಗಿದೆ. ಸುಮ್ಮನೆ ಹನುಮಂತ ನಮಗೆ ಹೀರೋ ಅಂತ ಅನ್ನಿಸುವುದಿಲ್ಲ. ಸುಮ್ಮನೆ ರಾಮನನ್ನ ಭಕ್ತನ ದಾಸ ಅಂತ ನಾವು ಹೇಳುವುದಿಲ್ಲ. ಎಲ್ಲ ದೇವರಿಗೆ ಮನುಷ್ಯರು ದಾಸನಾದರೆ ಹನುಮಂತನನ್ನ ಸ್ನೇಹಿತ ಅಂತ ಹೇಳಿಕೊಂಡು ರಾಮ ಪ್ರೀತಿಯಿಂದ ಅಪ್ಪಿಕೊಳ್ಳುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಐ ಕ್ಯಾನ್ ಅನ್ನುವಂತಹ ಅವನ ಆಟಿಟ್ಯೂಡ್. 100 ಯೋಜನ ದೂರ ಇರುವಂತಹ ಲಂಕೆಯನ್ನ ಭಾರತದಲ್ಲಿ ಕುಳಿತುಕೊಂಡು ಹಾರಬೇಕು ಅಂತ ಹೇಳ್ಕೊಂಡು ಆಲೋಚನೆ ಬರಬೇಕಾಗಿದ್ರೆ ಹನುಮಂತ ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತಿದ್ನಂತೆ. 100 ಯೋಜನ ಹಾರಬೇಕು, ಅಷ್ಟು ಹಾರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾದ್ರೂ ಸಮುದ್ರದಲ್ಲಿ ಮಧ್ಯದಲ್ಲಿ ಏನಾದ್ರು ನಾನು ಬಿದ್ದು ಹೋದರೆ ಅಂತ ಸುಮ್ಮನೆ ಕೂತಿದ್ದ. ಜೊತೆಯಲ್ಲಿದ್ದಂತಹ ಎಲ್ಲ ಕೋತಿಗಳು, ವಾನರ ಸೈನ್ಯ ಯಾರು ಹೋಗುವಂಥದ್ದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರಬೇಕಾಗಿದ್ರೆ ಜಾಂಬವಂತ ಅನ್ನುವಂತಹ ಗುರು ಬಂದು ಹನುಮಂತನಿಗೆ ಹೇಳ್ತಾನಂತೆ, ಹನುಮಂತ, ನೀನಲ್ಲದೆ ಮತ್ಯಾರಿಂದಲೂ ಸಹ ಈ 100 ಯೋಜನ ಸಮುದ್ರವನ್ನ ದಾಟಿ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹನುಮಂತ, ನಿನ್ನ ಒಳಗಡೆ ಆ ಶಕ್ತಿ ಇದೆ, ನೀನು ಸುಮ್ಮನೆ ಕೂತರೆ ಮಾತ್ರ ಒಬ್ಬ ಕಪಿ. ನಿನ್ನ ಒಳಗಡೆ ಇರುವಂತಹ ಶಕ್ತಿಯನ್ನ ನೀನು ಮೀರಿ ನಿಲ್ತಿ ಅಂತಾದರೆ ರಾಮ 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 ಅನ್ನುವಂತಹ ಮಂತ್ರದ ಮೂಲಕ ನಿನ್ನ ಶಕ್ತಿಯನ್ನ ಅನಂತವಾಗಿ ನೀನು ವ್ಯಾಪಿಸಿಕೊಳ್ಳುತ್ತಿ ಅಂತಾದರೆ ನೀನು ಸಮುದ್ರವನ್ನ ದಾಟಿ ಸೀತಾಮಾತೆಯನ್ನ ಕಂಡು ಬರುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ಹನುಮಂತನಿಗೆ ಗುರುಗಳು ಆಜ್ಞೆಯನ್ನ ಕೊಡ್ತಾರೆ. ಇವತ್ತೆಲ್ಲೋ ಒಂದು ಕಡೆಯಲ್ಲಿ ಪರೀಕ್ಷೆಯನ್ನ ಬರೆಯುವಂತಹ ನಾವುಗಳು ಸಹ ಹನುಮಂತರು. ನಮ್ಮ ಒಳಗಡೆ ಏನ್ ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿರುವುದಿಲ್ಲ ನಾವು ಶಾಲೆಗೆ ಸೇರ್ಬೇಕಾಗಿದ್ರೆ. ಬಟ್ ನಮಗೆ ಸಿಗುವಂತಹ ಅಧ್ಯಾಪಕರುಗಳು ನಮಗೆ ಪ್ರತಿನಿತ್ಯ ಹೇಳ್ತಾರೆ, ನಿನ್ನಲ್ಲಿ ಶಕ್ತಿ ಇದೆ, ಆ ಶಕ್ತಿಯನ್ನ ನೀನು ಉಪಯೋಗಿಸಿಕೊಳ್ಬೇಕು, ಆ ಶಕ್ತಿಯನ್ನ ಉಪಯೋಗಿಸಿಕೊಂಡು ನೀನು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಮೊದಲನೆಯ ಬಾರಿಗೆ ನಾವು ಶಾಲೆಯ ಒಳಗಡೆ ಎಂಟರ್ ಆಗಬೇಕಾಗಿದ್ರೆ ನಮ್ಮ ಟೀಚರ್ ಹೇಳ್ತಾರೆ, 10 ವರ್ಷಗಳ ಕಾಲ ನಿರಂತರವಾಗಿ ಟೀಚರ್ ಶಾಲೆಗಳಲ್ಲಿ ಬೋಧನೆ ಮಾಡಿದ್ರೆ ಮನೇಲಿ ಕೂತ್ಕೊಂಡು ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಸಾಧನೆ ಸಾಧ್ಯ ಇದೆ, ಸಾಧನೆ ಸಾಧ್ಯ ಇದೆ, ಸಾಧನೆ ಸಾಧ್ಯ ಇದೆ ಅಂತ. ನಾವು ಯಾಕೆ ಸುಮ್ಮನೆ ಕೂತ್ಕೊಳ್ಬೇಕು? ನಮ್ಮೊಳಗಡೆ ಇರುವಂತಹ ಶಕ್ತಿಯಿಂದ ಎಸ್ ಐ ಕ್ಯಾನ್ ಡೂ ಇಟ್, ಎಸ್ ಐ ಕ್ಯಾನ್ ಫೇಸ್ ದ SSLC ಎಕ್ಸಾಮಿನೇಷನ್, ಐ ಕ್ಯಾನ್ ಬಿ ಅ ಸಕ್ಸಸ್ಫುಲ್ ಪರ್ಸನ್ ಅನ್ನುವಂತಹ ಆಟಿಟ್ಯೂಡ್ ಅನ್ನ ನಾವು ಯಾಕೆ ಬೆಳೆಸಿಕೊಳ್ಳಬಾರದು? ಅಂತಹ ಆಟಿಟ್ಯೂಡ್ ನಮ್ಮಲ್ಲಿ ಬೆಳಿಬೇಕು ಅಂತಾದರೆ, ಪರೀಕ್ಷೆಯನ್ನ ನಾವು ಬರೀಬೇಕು ಅಂತಾದರೆ ನಮಗೆ ಇರುವಂತಹ ಸರಳ ಸೂತ್ರಗಳ ಕುರಿತು ಇನ್ನೊಂದಷ್ಟು ಹೊತ್ತು ಆಲೋಚನೆಯನ್ನ ಮಾಡೋಣ. ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಏನಾದ್ರೂ ಗುರುತಿಸಬಹುದಾ? ಬಹುಶಃ ಇವತ್ತಿನ ಜನರೇಷನ್, ಇವತ್ತಿನ ಪೀಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ದಾರಿಯನ್ನ ತಪ್ಪುವುದಕ್ಕೆ ಮತ್ತು ಸಾಧನೆಯತ್ತ ಮುಖ ಮಾಡದೇ ಇರುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಪೀಳಿಗೆಯ ಪರಿಚಯ ನಮಗಿಲ್ಲದೆ ಇರುವಂಥದ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, 10 ಗಂಟೆಗೆ ಎಕ್ಸಾಮಿನೇಷನ್ ಇದೆ, 9:50ಕ್ಕೆ ನಿಮ್ ಸೀಟಿಂಗ್ ಅರೇಂಜ್ಮೆಂಟ್ ಪ್ರಕಾರ ನಿಮ್ಮನ್ನೆಲ್ಲ ಕುತ್ಕೊಳಿಸ್ತಾರೆ, ಇನ್ವಿಜಿಲೇಟರ್ ಬರ್ತಾರೆ, ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಕೊಡ್ತಾರೆ. ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಗೆ ಬರುವಲ್ಲಿಯವರೆಗೆ ಯಾವ ಪ್ರಶ್ನೆ ಬಂದಿರಬಹುದು, ನಾನು ಓದಿದ ಪ್ರಶ್ನೆಗೆ ಬಂದಿದ್ದ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಇದೆಯಾ ಅಂತ ಟೆನ್ಷನ್ ಕ್ರಿಯೇಟ್ ಆಗ್ತಾ ಹೋಗ್ತದೆ. ಟೆನ್ಷನ್ ಎಲ್ಲಿ ತನಕ ಅಂತ ಹೇಳಿದ್ರೆ ಕೆಲವೊಂದ್ಸಲ ಕೈಯೆಲ್ಲ ಬೆರೆತು ಹೋಗ್ತದೆ, ಕೈಯೆಲ್ಲ ನಡುಗ್ಲಿಕ್ಕೆ ಆರಂಭ ಆಗ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರಬೇಕಾದಂತಹ ಅದ್ಭುತವಾದಂತಹ ವ್ಯಕ್ತಿ ಇವರು. ಇವ್ರ ಬಗ್ಗೆ ಒಂದು ಪ್ರಚಲಿತವಾಗಿರುವಂತಹ ಒಂದು ಸುಂದರವಾದಂತಹ ಕಥೆ ಇದೆ.
ಈ ವ್ಯಕ್ತಿಯನ್ನ ಜೋಳಿಗೆಯನ್ನ ಇಟ್ಟುಕೊಂಡು ಭಿಕ್ಷೆಯನ್ನ ಬೇಡಿದಂತಹ ವ್ಯಕ್ತಿ ಅಂತ ಸಮಾಜ ಗುರುತಿಸ್ತದೆ. ಆ ವ್ಯಕ್ತಿ ಜೋಳಿಗೆ ಹಿಡ್ಕೊಂಡು ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಅಂತ ಹೇಳಿ ಮನೆ ಮನೆಗೆ ಹೋದದ್ದು ತನ್ನ ಹೊಟ್ಟೆಯನ್ನ ತುಂಬಿಸುವುದಕ್ಕಾಗಿ ಅಲ್ಲ. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಭಾರತೀಯ ಶಿಕ್ಷಣ ಪದ್ಧತಿ ಭಾರತದಿಂದ ಕಣ್ಮರೆಯಾಗ್ತಾ ಇದೆ. ಭಾರತಕ್ಕೊಂದು ಸುಂದರವಾದಂತಹ ಸದೃಢವಾದಂತಹ ಶೈಕ್ಷಣಿಕ ವಿಚಾರಧಾರೆ ಬೇಕು ಅಂತ ಹೇಳಿಕೊಂಡು ಈ ವ್ಯಕ್ತಿ ಬನಾರಸ್ನಲ್ಲೊಂದು ಹಿಂದೂ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಕಲ್ಪನೆಯನ್ನ, ಒಂದು ಕನಸನ್ನ ಕಾಣ್ತಾರೆ. ಸಣ್ಣ ಶಾಲೆ ಕಟ್ಟಬೇಕು ಅಂತಿದ್ರೆ ನಮಗೊಂದು 10 ರಿಂದ 20 ಲಕ್ಷ, 1 ಕೋಟಿ 2 ಕೋಟಿವರೆಗೆ ಬೇಕಾಗತ್ತೆ. ಬನಾರಸ್ನಲ್ಲಿ ಹಿಂದೂ ಯೂನಿವರ್ಸಿಟಿಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿ ಹತ್ರ ಬಿಡಿಗಾಸು ಇರಲಿಲ್ಲ, ಕನಸಿತ್ತು. ಆ ವ್ಯಕ್ತಿ ಜೋಳಿಗೆಯನ್ನ ಹಿಡ್ಕೊಂಡು ಎಲ್ಲರ ಹತ್ರ ಹೋಗ್ತಾರೆ, ಭಿಕ್ಷಾಂ ದೇಹಿ ನನಗಾಗಿ ಅಲ್ಲ ಭಾರತಕ್ಕಾಗಿ ಅಂತ. ಹಾಗೆ ಆತ ತಿರುಗಾಡ್ತಾ 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 ಹೈದರಾಬಾದಿನ ನಿಜಾಮನನ್ನ ತಲುಪ್ತಾರೆ. ನಿಜಾಮನ ಹತ್ರ ಹೋಗಿ ಕೇಳ್ತಾರೆ, ನಾನು ಜೋಳಿಗೆಯನ್ನ ಇಟ್ಕೊಂಡಿದ್ದೇನೆ, ಹಿಂದೂ ಯೂನಿವರ್ಸಿಟಿಯನ್ನ ಮಾಡಬೇಕು, ಹೈದರಾಬಾದ್ ತುಂಬಾ ಸಂಪದ್ಭರಿತವಾಗಿದೆ, ದಯವಿಟ್ಟು ನಾನು ಕಟ್ತಾ ಇರುವಂತಹ ಹೈದರಾಬಾದ್ನಲ್ಲಿ ನಿನ್ನಿಂದ ನಾನು ಹಣವನ್ನ ಪಡೆದುಕೊಂಡು ಬನಾರಸ್ನಲ್ಲೊಂದು ಹಿಂದೂ ಯೂನಿವರ್ಸಿಟಿಯನ್ನ ಕಟ್ಟಬೇಕು ಅಂತಿದ್ದೇನೆ, ದಯವಿಟ್ಟು ಸಹಾಯ ಮಾಡಿ ಅಂತ. ಆಗಿನ ಕಾಲ ಚಿಂತನೆಗಳು ಬೇರೆ ಇತ್ತು. ನಾನೊಬ್ಬ ನಿಜಾಮನಾಗಿ ಹಿಂದೂ ಯೂನಿವರ್ಸಿಟಿಗೆ ಹಣವನ್ನ ಕೊಡುವಂತಹದ್ದು ಅಂತ ಹೇಳಿದ್ರೆ, ನನ್ನ ಹತ್ತಿರ ಬಂದು ಹಣವನ್ನ ಕೇಳಬೇಕು ಅಂತಿದ್ರೆ ನಿನಗೆ ಎಷ್ಟು ಧೈರ್ಯ ಇರಬಹುದು ಅಂತ ಹೇಳಿಕೊಂಡು ಆತ ತನ್ನ ಪಾದರಕ್ಷೆಯನ್ನ ಈ ವ್ಯಕ್ತಿಗೆ ಎಸೀತಾರಂತೆ. ನಾವು ಆಗ್ತಿದ್ರೆ ಏನ್ ಮಾಡ್ತಾ ಇದ್ವಿ? ನಮ್ಮ ಕಾಲಲ್ಲಿ ಇದ್ದಂತಹ ಇನ್ನೊಂದನ್ನ ಆ ವ್ಯಕ್ತಿಗೆ ಎಸೆದು ಬರ್ತಾ ಇದ್ವಿ, ಸಿಟ್ಟು ತಡ್ಕೊಳ್ಳಿಕ್ಕಾಗದೆ. ಆದ್ರೆ ಈ ವ್ಯಕ್ತಿ ಹಾಗೆ ಮಾಡ್ಲಿಲ್ಲ. ಪಾದರಕ್ಷೆಯನ್ನ ತೆಗೆದುಕೊಂಡು ಬರ್ತಾರೆ, ಹೈದರಾಬಾದಿನ ಸುಪ್ರಸಿದ್ಧವಾದಂತಹ ಮಾರುಕಟ್ಟೆಯಲ್ಲಿ ಬಂದು ನಿಂತ್ಕೊಳ್ತಾರೆ, ಹೇಳ್ತಾರೆ, ನಿಮ್ಮ ನಿಜಾಮ ಎಷ್ಟು ಉತ್ತಮವಾದಂತಹ ಅದ್ಭುತವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ, ಹಿಂದೂ ಯೂನಿವರ್ಸಿಟಿಗೆ ಹಣ ಕೊಡಬೇಕು ಅಂತಾದ್ರೆ ನಾನು ನನ್ನ ಪಾದರಕ್ಷೆಯನ್ನ ಕೊಡ್ತೇನೆ. ಆ ಪಾದರಕ್ಷೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರುವಂತಹದ್ದು. ಅಂತಹ ಪಾದರಕ್ಷೆಯನ್ನ ನಾನಿವತ್ತು ಮಾರುಕಟ್ಟೆಯಲ್ಲಿ ಆಕ್ಷನ್ಗೆ ಇಡ್ತಾ ಇದ್ದೇನೆ, ಕೂಗ್ತಾ ಇದ್ದೇನೆ. ಯಾರಿಗನ್ನ ಹೆಚ್ಚು ಹಣವನ್ನ ಕೊಟ್ಟು ಸ್ವೀಕರಿಸ್ತಾರೆಯೋ ಅವರಿಗೆ ನಿಜಾಮನ ಪಾದರಕ್ಷೆ. ರಾಜನ ಪಾದರಕ್ಷೆ ಯಾರಿಗುಂಟು ಯಾರಿಗಿಲ್ಲ, ಬಂದವರೆಲ್ಲ ಹರಾಜ್ ಕೂಗ್ತಾರೆ. ಇದನ್ನ ನಿಜಾಮನಿಗೆ ಯಾರೋ ತಂದು ಮುಟ್ಟಿಸ್ತಾರಂತೆ. ನಿಜಾಮನಿಗೆ ಈಗ ನಿಜವಾಗಿ ಟೆನ್ಷನ್ ಆರಂಭ ಆಯ್ತು. ನಿಜಾಮನ ಚಪ್ಪಲಿ 1,000, 2,000, 3,000 ಹರಾಜ್ ಕೂಗಿತ್ತು ಅಂತಾದ್ರೆ ನಾನೊಬ್ಬ ರಾಜ, ನನ್ನ ಆ ಏನು ಶ್ರೇಷ್ಠತೆ ಇದೆ, ಮಹಾನತೆ ಇದೆ, ಗಹನತೆ ಇದೆ, ಅದೆಲ್ಲವೂ ಕೂಡ ನಷ್ಟ ಆಗ್ತದೆ. ಅದಕ್ಕಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಸೈನಿಕನನ್ನ ಕರೀತಾನೆ. ಸೈನಿಕನನ್ನ ಕರೆದು ಅವನಲ್ಲಿ ಒಂದಷ್ಟು ಚಿನ್ನದ ವರಹಗಳನ್ನ ಕೊಟ್ಟು ಹೇಳ್ತಾನಂತೆ, ಯಾರಾದ್ರೂ ಸುಮ್ಮನೆ 1-2 ರೂಪಾಯಿಗೆ ಹರಾಜನ್ನ ಕೂಗುವುದಕ್ಕಿಂತ ಮುಂಚೆ ದಯವಿಟ್ಟು ಈ ದುಡ್ಡಿನಿಂದ ನನ್ನ ಪಾದರಕ್ಷೆಯನ್ನ ನೀನೇ ತೆಗೆದುಕೊಂಡು ಬಾ ಅಂತ ಹೇಳಿಕೊಂಡು ನಿಜಾಮ ಕಳಿಸ್ತಾನೆ. ಆ ಹಣವನ್ನ ಸೈನಿಕ ಈ ವ್ಯಕ್ತಿಗೆ ಕೊಟ್ಟು ಈ ವ್ಯಕ್ತಿ ಆ ಹಣದಿಂದ ಬನಾರಸ್ನಲ್ಲೊಂದು ಹಿಂದೂ ಯೂನಿವರ್ಸಿಟಿಯನ್ನ ಕಟ್ತಾರೆ. ಈ ವ್ಯಕ್ತಿ ಮತ್ಯಾರೂ ಅಲ್ಲ, ಪಂಡಿತ ಮದನ ಮೋಹನ ಮಾಳವೀಯ. ಸಮಸ್ಯೆಗಳನ್ನ ಯಾವ ರೀತಿಯಲ್ಲಿ ಎದುರಿಸಬೇಕು, ಪರೀಕ್ಷೆಗಳನ್ನ ಯಾವ ರೀತಿಯಲ್ಲಿ ಎದುರಿಸಬೇಕು ಅನ್ನುವುದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ. ಪರಿಸ್ಥಿತಿಗಳು ಹಾಗೆ ಬರಲಿ, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ರಿಲ್ಯಾಕ್ಸ್ ಆಗಿ ಎಲ್ಲವನ್ನ ತೆಗೆದುಕೊಳ್ಬೇಕು. ಕಷ್ಟ ಬಂತ, ಹೇಗೂ ನಮ್ಮ ಎಜುಕೇಶನ್ ಮಿನಿಸ್ಟರ್ 2nd ಅಟೆಂಪ್ಟ್ ಅಂತ ಕೊಟ್ಟಿದ್ದಾರೆ, ಹಾಗಂತ ಹೇಳಿ 2nd ಅಟೆಂಪ್ಟ್ ಅನ್ನ ನಂಬಿಕೊಂಡು ಕುತ್ಕೊಳ್ಳುವಂತಹದ್ದಲ್ಲ. ಎಷ್ಟು ಗೊತ್ತಿದೆ, ಎಷ್ಟು ಕಷ್ಟಪಟ್ಟು ಬರೀಲಿಕ್ಕೆ ಸಾಧ್ಯ ಇದೆ, ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ರಿಲ್ಯಾಕ್ಸ್ ಆಗಿಕೊಂಡು ನಾವು ಬರೀತೇವೆ ಅಂತಾದರೆ ಖಂಡಿತವಾಗಿಯೂ ವಿಜಯವನ್ನ ಎದುರಿಸಲಿಕ್ಕೆ ಸಾಧ್ಯ ಇದೆ. ಎರಡನೆಯದ್ದು, ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಈ ವ್ಯಕ್ತಿಯ ಪರಿಚಯ ಇದೆಯಾ? ರಾಜಕುಮಾರ, ಶಿವಾಜಿ ಮಹಾರಾಜ್, ಎಸ್ ರಾಜಕುಮಾರ. ಈ ವ್ಯಕ್ತಿಯನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವೆಲ್ಲ ಹೇಳಿದ್ರೆ ನಿಮ್ಮ ವಯಸ್ಸು 16 ಅಂತ.
ದಾರಿಯಲ್ಲಿ ಹೋಗಬೇಕಾಗಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಲ್ಲನ್ನ ತಾಗಿ ಬಿತ್ತು ಬಿಡ್ತೀರಿ ಅಂತ ಎಣಿಸ್ಕೊಳ್ಳಿ. ಕಾಲಿಗೆಲ್ಲ ಗಾಯ ಆಯ್ತು, ಕಾಲಿಂದೆಲ್ಲ ರಕ್ತ ಸುರಿತಾ ಇದೆ, ದೊಡ್ಡ ದೊಡ್ಡ ಬ್ಯಾಂಡೇಜ್ ಹಾಕಿದ್ರು ಹಾಸ್ಪಿಟಲ್ಗೆ ಹೋಗಬೇಕಾಗಿದ್ರೆ ಮನಸ್ಸೊಳಗಡೆ ತುಂಬಾ ಖುಷಿ ಪಡ್ತವೆ. ಬ್ಯಾಂಡೇಜ್ ದೊಡ್ಡದಿದೆ, ಅಮ್ಮ ಒಂದ್ 4 ದಿವಸ ಮನೆಯಲ್ಲೇ ಕೂತ್ಕೋ ಅಂತ ಹೇಳ್ತಾಳೆ ಅಂತ. ಶಾಲೆಗೀಲೆ ಏನೂ ಇಲ್ಲ. ಆದರೆ ಆಲೋಚನೆ ಮಾಡಿ, ನಿಮ್ಮ ವಯಸ್ಸು 16, ಈ ಹುಡುಗ ತನ್ನ 15ನೇ ವಯಸ್ಸಿನಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ, ಸೈನ್ಯವನ್ನ ಕಟ್ಟಿ ದಾಳಿಯನ್ನ ಮಾಡಿ ತೋರಣಗಡವನ್ನ ಗೆದ್ದು ಪ್ರಚಂಡಗಡವನ್ನಾಗಿ ಮಾಡಿದಂತಹ ಈ ವ್ಯಕ್ತಿ ತನ್ನ 45ನೇ ವಯಸ್ಸಿನಲ್ಲಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 360 ಕೋಟೆಗಳನ್ನ ಗೆದ್ದು ಹೈಂದವಿ ಸ್ವರಾಜ್ಯದ ನಿರ್ಮಾತೃವಾಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆತನಲ್ಲಿ ಇದ್ದಂತಹ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ತಾನು ಏನ್ ಮಾಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಇತ್ತು ಆತನಿಗೆ. ಆತನ ಬಗ್ಗೆ ಸಹ ಒಂದು ಸುಂದರವಾದಂತಹ ಮತ್ತು ಪ್ರಚಲಿತವಾಗಿರುವಂತಹ ಒಂದು ಕಥೆ ಇದೆ. ಅಮ್ಮ ತುತ್ತನ್ನ ಕೊಡಬೇಕಾಗಿದ್ರೆ ಸಾಮಾನ್ಯವಾಗಿ ಇವತ್ತೇನ್ ಮಾಡ್ತಾಳೆ, ಯೂಟ್ಯೂಬ್ ಅನ್ನ ತೋರಿಸ್ತಾಳೆ, ಅಥವಾ ಪೋಗೋವನ್ನ ಇಟ್ಟುಕೊಂಡು ಅಲ್ಲಿರುವಂತಹ ಯಾವುದೋ ಒಂದು ಆನಿಮೇಷನ್ ಅನ್ನ ತೋರಿಸ್ತಾಳೆ. ಇಲ್ಲ ಅಂತಾದ್ರೆ ಅವ್ರ ಮನೆ ಕಥೆಯನ್ನ ಹೇಳುವಂತಹ ಸೀರಿಯಲ್ಗಳ ಎದುರುಗಡೆಯಲ್ಲಿ ನಮ್ಗೆ ತುತ್ತನ್ನ ತಿನ್ನಿಸ್ತಾಳೆ. ಆದರೆ ಇವನ ತಾಯಿ, ಇವ್ರ ತಾಯಿ ಯಾರು ಅಂತ ಗೊತ್ತಿದೆಯಾ? ಜೀಜಾಬಾಯಿ. ತುತ್ತನ್ನ ಕೊಡಬೇಕಾಗಿದ್ರೆ ಈ ಹುಡುಗ ಒಂದ್ಸರ್ತಿ ಕೇಳ್ತಾನಂತೆ, ಸಣ್ಣದಿರ್ಬೇಕಾಗಿದ್ರೆ, ಅಮ್ಮ ನೀನ್ ನನಗಾಗಿ ಎಷ್ಟೆಲ್ಲ ಕೆಲಸ ಮಾಡ್ತಿ, ನಿನಗ್ ನಾನೇನಾದ್ರೂ ಕೊಡ್ಬೇಕಲ್ವಾ, ನಿನಗ್ ನಾನೇನಾದ್ರೂ ಏನ್ ರಿಟರ್ನ್ ಅಂತ ಹೇಳೋಕೊಂಡು ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ ಅಂತ ಕೇಳ್ಬೇಕಾಗಿದ್ರೆ ಅಮ್ಮ ಹೇಳ್ತಾಳಂತೆ, ಮಗು ನನಗೆ ಚಿನ್ನ ಬೇಡ, ಮಗು ನನಗೆ ಅರಮನೆಯೂ ಬೇಡ, ನನಗೆ ಸಿಂಹಾಸನವೂ ಬೇಡ, ನನಗೆ ಮಹಾರಾಣಿ ಅನ್ನುವಂತಹ ಪಟ್ಟ ಬೇಡ, ನನಗೆ ಬೇಕಿರುವಂತಹದ್ದು ಒಂದೇ. ನಿನ್ನ ಎದುರುಗಡೆಯಲ್ಲಿ ಏನ್ ಕಾಣಿಸ್ತಾ ಇದೆ? ಸಹ್ಯಾದ್ರಿ ಪರ್ವತ. ಆ ಬೆಟ್ಟದ ಮೇಲ್ಗಡೆಯಲ್ಲಿ ಹಲವಾರು ಧ್ವಜಗಳು ಹಾರಾಡ್ತಾ ಇದೆಯಲ್ವಾ, ಅದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಅದು ಭಾರತೀಯತೆಯನ್ನ ಕೆಳಗಡೆ ಹಾಕಿ ಎಲ್ಲಿಂದಲೋ ಬಂದಂತಹ ದುರುಳರು ತಮ್ಮ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡಿದಂತಹ ಧ್ವಜಗಳನ್ನ ಹಾರಾಡಿಸ್ತಾ ಇದ್ದಾರೆ. ಆಗ ಅಮ್ಮ ಕೇಳ್ತಾಳಂತೆ, ಮಗು ನನಗೆ ಬೇರೇನೂ ಆಸೆ ಇಲ್ಲ, ನನಗಿರುವಂತಹದ್ದು ಒಂದೇ ಒಂದು ಆಸೆ. ಅದೇನು ಅಂತ ಹೇಳಿದರೆ, ನಾನು ನನ್ನ ಕಣ್ಣನ್ನ ಮುಚ್ಚುವುದಕ್ಕಿಂತ ಮೊದಲು ಈ ಪರ್ವತದ ಮೇಲೆ, ಬೆಟ್ಟಗಳ ಮೇಲೆ ಯಾವೆಲ್ಲ ಬೇರೆಯವರ ಧ್ವಜಗಳಿದೆಯೋ ಆ ಎಲ್ಲ ಧ್ವಜಗಳು ಕೆಳಗಡೆ ಇಳಿದು ತಾಯಿ ಭಾರತೀಯ ಅಸ್ಮಿತೆಯ ಸಂಕೇತವಾದಂತಹ ಭಾರತದ ಹೆಮ್ಮೆಯ ಧ್ವಜಗಳನ್ನ ಹಾರಾಡಿಸ್ತಿ ಅಂತಾದರೆ ನೀನು ನನಗೆ ಕೊಡುವಂತಹ ರಿಟರ್ನ್ ಗಿಫ್ಟ್ ಅದೇ ಅಂತ ಹೇಳ್ತಾಳೆ. ಅಮ್ಮ ಹೇಳಿದ್ದು 6-7ನೇ ವಯಸ್ಸಿನಲ್ಲಿ. ಈ ಹುಡುಗ 15 ವರ್ಷ ಆಗಬೇಕಾಗಿದ್ರೆ ತೋರಣಗಡವನ್ನ ಗೆದ್ದು ಆ ಗೆಲುವನ್ನ ಅಮ್ಮನ ಚರಣಗಳಿಗೆ ಸಮರ್ಪಿಸ್ತಾನೆ. ಎಂತಹ ಶ್ರೇಷ್ಠವಾದಂತಹ ಆಲೋಚನೆ ಅಂತ ಹೇಳಿದ್ರೆ, ಆನ್ ರೆಕಾರ್ಡ್ 240 ಕೋಟೆಗಳು, ಆಫ್ ದ ರೆಕಾರ್ಡ್ 360 ಕೋಟೆಗಳು. ಶಿವಾಜಿ ಗೆದ್ದಂತಹ 12 ಕೋಟೆಗಳನ್ನ ಇವತ್ತು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಿಸಿದೆ ಅಂತಾದರೆ ಅದಕ್ಕೆ ಕಾರಣ ಈ ವ್ಯಕ್ತಿಯಲ್ಲೊಂದು ಆಲೋಚನೆ ಇತ್ತು, ನಾನು ನನ್ನ ದೇಶಕ್ಕೆ ಏನನ್ನಾದರೂ ಕೊಡಬೇಕು. ನನಗೆ ಎಲ್ಲವನ್ನ ಮಾಡಿದಂತಹ ಅಮ್ಮನಿಗೆ, ನನಗಾಗಿ ಎಲ್ಲವನ್ನ ಮಾಡಿದಂತಹ ಅಪ್ಪನಿಗೆ ನಾನೇನಾದ್ರೂ ಕೊಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿಯಿಂದಲಾಗಿ ನಮಗೆ ನಮ್ಮ ಅಜ್ಜನ ಹೆಸರು ಸ್ವಲ್ಪ ಜನರಿಗೆ ಗೊತ್ತಿರಬಹುದು, ಅಜ್ಜನ ಹೆಸರು ಇನ್ನೂ ಒಂದು ಸ್ವಲ್ಪ ಜನರಿಗೆ ಗೊತ್ತಿರಬಹುದು. ಅಜ್ಜನ ಪಿಜ್ಜಾ ಯಾರು ಅಂತ ಕೇಳಬೇಕಾಗಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಅದೆಲ್ಲೋ ಮಹಾರಾಷ್ಟ್ರದಲ್ಲಿ ಜನಿಸಿ ಅಲ್ಲೆಲ್ಲೋ ಸಾಧನೆಯನ್ನ ಮಾಡಿದಂತಹ ಶಿವಾಜಿ ಇಲ್ಲಿ ಕೂತಿರುವಂತಹ ನಮಗೆ ಗೊತ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆತ ಮಾಡಿದಂತಹ ಸಾಧನೆ. ಇವತ್ತು ನಮಗೂ ಸಹ ಇರಬೇಕಾದದ್ದು, ನಾವು ಕೋಟೆಗಳನ್ನ ಗೆದ್ದು ಬನ್ನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳುವುದಿಲ್ಲ, ಅಥವಾ ನಾಳೆ ದಿವಸ ನೀನ್ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಮಾಡು ಅಂತ ಹೇಳ್ಕೊಂಡು ಕೋವಿಯನ್ನ ಗುಂಡನ್ನ ಯಾರು ನಮ್ಮ ಕೈಯಲ್ಲಿ ಕೊಡುವುದಿಲ್ಲ. ಅಪ್ಪ ಅಮ್ಮ ನಿಮ್ಮ ಹತ್ರ ಕೇಳುತ್ತಾ ಇರುವಂತಹದ್ದು ಒಂದೇ, SSLC ಯಲ್ಲಿ ಚೆನ್ನಾಗಿ ಓದು, PUC ಯಲ್ಲಿ ಚೆನ್ನಾಗಿ ಓದು, ಆ ನಂತರದ 3 ವರ್ಷದ ಡಿಗ್ರಿಯೋ 4 ವರ್ಷದ ಎಂಜಿನಿಯರಿಂಗೋ 5 ವರ್ಷದ MBBS ಅನ್ನು ನೀನ್ ಚೆನ್ನಾಗಿ ಕ್ಲಿಯರ್ ಮಾಡ್ಕೋ, ನಿನ್ನ ಬದುಕನ್ನ ನೀನು ಕಟ್ಟಿಕೋ. 15 ವರ್ಷ ವಯಸ್ಸಿನಲ್ಲಿ
ಆಟ ಆಡಬೇಕಾಗಿದ್ದಂತಹ ವಯಸ್ಸಿನಲ್ಲಿ ಒಬ್ಬ ವ್ಯಕ್ತಿಗೆ ಕೋಟೆಗಳ ಮೇಲೆ ಕೋಟೆಗಳನ್ನ ಗೆಲ್ಲುವುದಕ್ಕೆ ಸಾಧ್ಯ ಇದೆ ಅಂತಾದರೆ, ಅದೇ ಮಹಾರಾಷ್ಟ್ರದ ಪಕ್ಕದಲ್ಲಿ ಇರುವಂತಹ ಬೆಳಗಾವಿಯ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಆದರ್ಶವನ್ನ ಪಡೆದುಕೊಂಡು SSLC ಯಲ್ಲಿ ಒಂದು ರ್ಯಾಂಕ್ ಅನ್ನ ಪಡಿಲಿಕ್ಕೆ ಸಾಧ್ಯ ಇಲ್ವಾ? PUC ಯಲ್ಲಿ ಒಂದು ರ್ಯಾಂಕ್ ಅನ್ನ ಪಡಿಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಎಲ್ಲವೂ ಸಹ ಸಾಧ್ಯ ಇದೆ. ಇವನು ಯಾರು ಅಂತ ಗೊತ್ತಿದೆಯಾ? ಕೌರವರ ಭೀಮ. ಗದೆ ಇದ್ದ ಮಾತ್ರಕ್ಕೆ ಎಲ್ಲರೂ ಭೀಮ ಅನ್ಸ್ಕೊಳ್ಳುವುದಿಲ್ಲ. ಈತ ದುರ್ಯೋಧನ. ಅವಾಗಲೇ ನಾನು ಹೇಳಿದೆ, ಟೇಕ್ ಕೇರ್ ಆಫ್ ಯುವರ್ ಥಾಟ್ಸ್ ಅಂತ. ಒಬ್ಬ ವ್ಯಕ್ತಿಯ ಆಲೋಚನೆಗಳು ಸರಿ ಇಲ್ಲ ಅಂತಾದರೆ ಬದುಕು ಹೇಗೆ ಹಾಳಾಗ್ತದೆ ಅನ್ನುವುದಕ್ಕೆ ಇವನೇ ಉದಾಹರಣೆ. ಇತಿಹಾಸ ಇರುವಲ್ಲಿಯವರೆಗೆ, ಜಗತ್ತಿನಲ್ಲಿ ಮಹಾಭಾರತ ಅನ್ನುವಂತಹದ್ದಿರುವಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಸಹ ದುರ್ಯೋಧನನನ್ನ ಜನ ಸುಯೋಧನ ಅಂತ ಕರೆಯುವುದಿಲ್ಲ. ಯಾವುದೇ ಕಾರಣಕ್ಕೂ ಸಹ ಇಲ್ಲಪ್ಪ ಇವನು ಕುರುವಂಶದಲ್ಲಿ ಹುಟ್ಟಿದವನು, ಭೀಷ್ಮನಿಗೆ ಸಂಬಂಧಿಕ ಅಂತ ಹೇಳಿಕೊಂಡು ದುರ್ಯೋಧನ ಈಸ್ ಮೈ ಹೀರೋ ಅಂತ ಯಾರೂ ಸಹ ಹೇಳುವುದಿಲ್ಲ. ಕಾರಣ ಯಾಕೆ ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿ ದುರ್ಯೋಧನನಿಗೆ ಹೇಳುತ್ತಾರೆ, ನೀನು ಮಾಡ್ತಾ ಇರುವಂತಹ ತಪ್ಪು, ನೀನು ಮಾಡ್ತಾ ಇರುವಂತಹ ತಪ್ಪು, ನೀನು ಮಾಡ್ತಾ ಇರುವಂತಹ ತಪ್ಪು. ಬಟ್ ಎವ್ರಿ ಟೈಮ್ ಹಿ ಸೆಟ್, ಇಲ್ಲ ನಾನು ಮಾಡ್ತಾ ಇರುವಂತಹದ್ದೇ ಸರಿ. ನಾವೇನ್ ಮಾಡುವಂಥದ್ದು? ನಾವು ಸಹ ಇದನ್ನೇ ಮಾಡುವಂಥದ್ದು. ಕೈಯಲ್ಲಿ ಮೊಬೈಲ್ ಅನ್ನ ಇಟ್ಕೊಳ್ಬೇಕಾಗಿದ್ರೆ ಅಮ್ಮ ಹೇಳ್ತಾರೆ ನೀನ್ ಮಾಡ್ತಾ ಇರುವಂತ ತಪ್ಪು. ಕೇಳ್ತೇವಾ? ಇಲ್ಲ. ಕಡೆಯದಾಗಿ SSLC ರಿಸಲ್ಟ್ ಬರಬೇಕಾಗಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ 90%, ಅಲ್ಲಿ ಬರುವಂತಹದ್ದು 50%. ನಾವು ನಮ್ಮ ಕಸಿನ್ಸಿಗೆ ಕಾಲ್ ಮಾಡಿ ಹೇಳ್ತೇವೆ, ಇವ್ಯಾಲ್ಯುವೇಷನ್ ಮಾಡಿದಂತಹ ಇವ್ಯಾಲ್ಯುವೇಟರ್ ಸರಿ ಇಲ್ಲ, ನಾನು 90% ಬರೆದಿದ್ದೆ, ಟೀಚರ್ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ನಾವು ಟೀಚರ್ ಅನ್ನ ಬ್ಲೇಮ್ ಮಾಡ್ತೇವೆ. ಒಂದು ವೇಳೆ ಈ ಒಂದು ವರ್ಷದಲ್ಲಿ ನಿಮ್ಮ ಆಲೋಚನೆಗಳು ಎಸ್ ಐ ಹ್ಯಾವ್ ಟು ಸ್ಟಡಿ, ಎಸ್ ಐ ಹ್ಯಾವ್ ಟು ರೀಡ್, ಐ ಹ್ಯಾವ್ ಟು ವರ್ಕ್ ಹಾರ್ಡ್, ಐ ಹ್ಯಾವ್ ಟು ವರ್ಕ್ ಇನ್ ಅ ಸ್ಮಾರ್ಟ್ ಮ್ಯಾನರ್ ಅನ್ನುವಂತಹ ಆಲೋಚನೆ ಇತ್ತು ಅಂತಾದರೆ ನಾವು ಯಾವತ್ತಿಗೂ ಸಹ ದುರ್ಯೋಧನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತಿಗೂ ಸಹ ಯುಧಿಷ್ಠಿರ ಆಗ್ಲಿಕ್ಕೆ ಸಾಧ್ಯ ಇರುವಂತಹದ್ದು. ನಾವು ದುರ್ಯೋಧನ ಆಗಬೇಕು, ನಾವು ಯುಧಿಷ್ಠಿರ ಆಗಬೇಕು. ಆಲೋಚನೆ ನಮ್ಮ ಕೈಯಲ್ಲೇ ಇದೆ. ಈ ವ್ಯಕ್ತಿಯ ಹೆಸರು ಗೊತ್ತಿದೆಯಾ? ಎಷ್ಟು ಜನರಿಗೆ ಈ ವ್ಯಕ್ತಿ ಹೆಸರು ಗೊತ್ತಿದೆ? ಎಸ್, ಅದೃಷ್ಟವಂತರು. ಭಾರತ ಕಂಡಂತಹ ಮೊದಲ ಅದ್ಭುತ ಪ್ರಧಾನಿ. ಈತ ಪ್ರಧಾನಮಂತ್ರಿ ಆಗಬೇಕಾಗಿದ್ರೆ 1965ರಲ್ಲಿ ಭಾರತ ಅನಿವಾರ್ಯವಾಗಿ ಯುದ್ಧವನ್ನ ಮಾಡಬೇಕಾದಂತ ಒಂದು ಸಂದರ್ಭ ಬಂದೊದಗ್ತದೆ. ಅಲ್ಲಿ ತನಕ ಭಾರತ ತಾನಾಗಿ ಯಾವುದೇ ದೇಶದ ಮೇಲೆ ಯುದ್ಧವನ್ನ ಮಾಡದೆ ಹೋದರೂ ಸಹ, ಪಾಕಿಸ್ತಾನ ಆಗಲಿ ಚೀನಾ ಆಗಲಿ ಭಾರತದ ಮೇಲೆ ದಾಳಿಯನ್ನ ಮಾಡಿದಾಗ ಭಾರತದ ಸೈನಿಕರು ಎಲ್ಲರನ್ನೂ ಸಹ ಅದ್ಭುತವಾಗಿ ಹಿಮ್ಮೆಟ್ಟಿಸಿದರೂ ಸಹ ಭಾರತ ಯಾವತ್ತಿಗೂ ಸಹ ತಾನು ಗೆದ್ದಂತಹ ಪ್ರದೇಶವನ್ನ ತನ್ನಲ್ಲಿ ಇಟ್ಟುಕೊಳ್ಳುವಂತಹ ಯಾವ ಪ್ರಯತ್ನವನ್ನು ನಾಯಕರು ಮಾಡಲಿಲ್ಲ. ಸೈನಿಕರಿಗೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ. ದ ವೆರಿ ಫಸ್ಟ್ ಪರ್ಸನ್ ಭಾರತದಲ್ಲಿ ಸೈನಿಕರಿಗೆ ನೀವು ಬೇಕಾದನ್ನ ಮಾಡಿ ಅನ್ನುವಂತ ಒಂದು ಆಲೋಚನೆಯನ್ನ ಕೊಡುತ್ತಾರೆ. ಭಾರತ ಯುದ್ಧವನ್ನ ಮಾಡಿತು. ಭಾರತ ಯುದ್ಧ ಮಾಡಬೇಕಾಗಿದ್ರೆ ಆ ಹೊತ್ತಿನಲ್ಲಿ ಭಾರತದಲ್ಲಿ ಆಹಾರಕ್ಕೆ ತತ್ವಾರ ಬಂತು. ಭಾರತದಲ್ಲಿ ಸರಿಯಾಗಿ ಹೊತ್ತಿಗೆ ಊಟ ಮಾಡ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ ಬರ ಬಂತು. ಜನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ಹೊತ್ತಿನಲ್ಲಿ ಯುದ್ಧ ಬೇಕೋ ಆಹಾರ ಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಈ ಪ್ರಧಾನಮಂತ್ರಿ ನಾವು ಯಾವತ್ತಿಗೂ ಸಹ ನೆನಪಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತವನ್ನ ಕುರಿತು ಒಂದು ಆಲೋಚನೆಯನ್ನ ಕೊಡ್ತಾರೆ. ದೇಶ ಮೊದಲು ನಾನು ಮೊದಲು ಅಂತ ಬಂದಾಗ ನಮ್ಮ ಪರಿವಾರವನ್ನ, ನಮ್ಮ ಸಂಸಾರವನ್ನ ಮೊದಲು ಅಂತ ಹೇಳಬೇಡಿ. ಯಾವತ್ತಿಗೂ ನೇಷನ್ ಈಸ್ ಫಸ್ಟ್, ನೇಷನ್ ಫಸ್ಟ್. ಆ ಕಾರಣದಿಂದ ದೇಶದ ಎಲ್ಲ ಜನರಲ್ಲಿಯೂ ಸಹ ನಾನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತಿ ಸೋಮವಾರ ರಾತ್ರಿಯ ಹೊತ್ತು ಎಲ್ಲರೂ ದೇಶಕ್ಕಾಗಿ ಉಪವಾಸ ಮಾಡೋಣ ಅಂತ. ಆಶ್ಚರ್ಯ ಆಗಬೇಕು, ಪ್ರಧಾನಮಂತ್ರಿ ದೆಹಲಿಯ ಒಳಗಡೆ ಕೂತ್ಕೊಂಡು ದೇಶಕ್ಕಾಗಿ ಉಪವಾಸ ಮಾಡಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಹಳ್ಳಿಯ ಮೂಲೆ ಮೂಲೆಯಲ್ಲಿ ಇದ್ದಂತಹ
ಅಮ್ಮನೂ ಸಹ ಸೋಮವಾರ ಒಂದು ಹೊತ್ತಿನ ಊಟವನ್ನ ಬಿಟ್ಟಿದ್ಲಾಯ್ತು. ಡಿಸಿಷನ್ ಹೇಗಿರಬೇಕು ಅಂತ ಹೇಳಿದ್ರೆ, ನಿರ್ಧಾರ ಹೇಗಿರಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿರಬೇಕು. ನಿರ್ಧಾರ ಮಾಡಿದ ನಂತರ ಅಲ್ಲಿಂದ ಮತ್ತೆ ಹಿಂದೆ ತಿರುಗಿ ನೋಡುವಂತಹ ಒಂದೇ ಒಂದು ಪ್ರಮೇಯವೂ ಸಹ ಬರಬಾರದು. ನಮ್ಮ ಡಿಸಿಷನ್ ಹೇಗಿರತ್ತೆ? SSLC ದಿವಸ ಫಸ್ಟ್ ಡೇ ಓರಿಯೆಂಟೇಷನ್ ಮಾಡಬೇಕಾಗಿದ್ರೆ ಟೀಚರ್ ಹೇಳ್ತಾರೆ, ನೋಡಿ ನಿಮ್ಗೆ ಇನ್ನೂ 365 ಡೇಸ್ ಇದೆ, ಓದಬೇಕು, ಟೈಮ್ ಟೇಬಲ್ ಹಾಕಬೇಕು, ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಯು ಮಸ್ಟ್ ರೀಡ್ ಅಂತ. ನಾವು ಸಹ ಮನೆಗೆ ಹೋಗಬೇಕಾಗಿದ್ರೆ ಸಿಗುವಂತಹ ಫ್ಯಾನ್ಸಿ ಶಾಪಿಗೆ ಹೋಗಿ ಒಂದು ದೊಡ್ಡ ಚಾರ್ಟ್ ಅನ್ನ ತಗೊಳ್ಳುತ್ತೇವೆ, ಡೆಕೋರೇಷನ್ ಮಾಡ್ಲಿಕ್ಕೆ ಸ್ಕೆಚ್ ಪೆನ್ ಗಳನ್ನ ತಗೊಳ್ಳುತ್ತೇವೆ, ಅಂಟಿಸ್ಲಿಕ್ಕೆ ಒಂದು ಸ್ಟಿಕ್ಕರ್ ಅನ್ನ ತಗೊಳ್ಳುತ್ತೇವೆ, ಮನೆಗೆ ಹೋಗ್ತೇವೆ, ಟೀಚರ್ ಹೇಳಿಕೊಟ್ಟ ಹಾಗೆ ಟೈಮ್ ಟೇಬಲ್ ಎಲ್ಲ ಹಾಕ್ತೇವೆ, ನಮ್ಮ ರೂಮ್ ನ ಒಳಗಡೆ ಅದನ್ನ ನೇತ್ ಹಾಕ್ತೇವೆ, ಅಮ್ಮನಿಗೆ ಹೇಳ್ತೇವೆ, ಅಪ್ಪನಿಗೆ ಹೇಳ್ತೇವೆ, ನೋಡಪ್ಪ ನೋಡಮ್ಮ ನಾನು ಇವತ್ತಿನಿಂದ ಈ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡ್ತೇನೆ ಹಾಕ್ತೇವೆ. ದೊಡ್ಡ ದೊಡ್ಡ ಚಾರ್ಟ್ ಗಳನ್ನ ಹಾಕ್ತೇವೆ. ಒಂದ್ ದಿವಸ ಹಾಕಿದ ಕಷ್ಟಕ್ಕೆ ಓದ್ತೇವೆ. ಎರಡನೇ ದಿವಸ ಆ ಟೈಮ್ ಟೇಬಲ್ ಯಾರಿಗೆ? ಅಮ್ಮನಿಗೆ ಇಲ್ಲ ಅಪ್ಪನಿಗೆ, ಇಲ್ಲದೆ ಇದ್ರೆ ಮನೆಗೆ ಬಂದಿರುವಂತಹ ರಿಲೇಟಿವ್ಸ್ಗಳು ಎಂತ ಸ್ಟೂಡಿಯಸ್ ಮಗು ಇದು ಅಂತ ಹೇಳ್ಕೊಳ್ಬೇಕಲ್ವಾ. ನಿರ್ಧಾರ ಹೇಗಿರಬೇಕು ಅಂತ ಹೇಳಿದ್ರೆ, ನಿರ್ಧಾರ ಅಚಲವಾಗಿರಬೇಕು, ನಿರ್ಧಾರ ಸದೃಢವಾಗಿರಬೇಕು, ನಿರ್ಧಾರ ಯಾವತ್ತಿಗೂ ಬದಲಾಗದ ರೀತಿಯಲ್ಲಿರಬೇಕು. ಒಂದು ನಿರ್ಧಾರ ದೇಶವನ್ನ ಬದಲಾಯಿಸಿತು. ಒಂದು ನಿರ್ಧಾರದಿಂದ ಭಾರತದ ಹೋಟೆಲ್ಗಳು ಸಹ ಸೋಮವಾರ ಸಾಯಂಕಾಲದ ಹೊತ್ತಿನಲ್ಲಿ ಬಂದ್ ಮಾಡಿಕೊಂಡು ಇನ್ಕಮ್ ಅನ್ನು ಸಹ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ದೇಶಕ್ಕಾಗಿ ಬದುಕ್ತೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡುತ್ತಾರೆ ಅಂತಾದ್ರೆ, ನೀವು SSLC ಪಾಸ್ ಆಗಿ ನಿಮ್ಗೆ ಸನ್ಮಾನ ಸಿಕ್ಕಿದಂತಹ ದುಡ್ಡನ್ನ ದೇಶದ ಅಕೌಂಟಿಗೆ ಹಾಕ್ಬೇಕು ಅಂತಿಲ್ಲ, ನಿಮ್ಮ ಅಪ್ಪ ಅಮ್ಮನ ಅಕೌಂಟಿಗೆ ಹಾಕ್ಬೇಕಂತಿಲ್ಲ, ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ನನ್ನ ಅಕೌಂಟಿಗೆ ಬರಬೇಕಾದಂತಹ ದುಡ್ಡನ್ನ ಪಡೆದುಕೊಳ್ಳುವಂತಹ ಹಕ್ಕು ಎಲ್ಲರಿಗೂ ಸಹ ಇದೆ. ಸಾಧನೆ ಮಾಡಬೇಕು ಅಂತಾದ್ರೆ, ನಿರ್ಧಾರ ಮಾಡಬೇಕು ಅಂತಾದ್ರೆ ಅಚಲವಾದ ನಿರ್ಧಾರವನ್ನ ಮಾಡಿ. ಇಲ್ಲಿ ತನಕ ಮಾಡ್ಲಿಲ್ವಾ? ಚಿಂತೆ ಬೇಡ, ಇವತ್ತಿಂದ ಮಾಡಿ. ಯು ಹ್ಯಾವ್ 90 ಡೇಸ್ ಇನ್ ಯುವರ್ ಹ್ಯಾಂಡ್ಸ್. ಇಷ್ಟು 90 ದಿವಸಗಳ ಕಾಲ ಅದ್ಭುತವಾದ ಸಾಧನೆಯನ್ನ ನಾನು ಮಾಡ್ತೇನೆ ಅಂತ ಹೇಳಿ ಏನಾದ್ರೂ ನಾವು ಆಲೋಚನೆ ಮಾಡ್ತೇವೆ ಅಂತಾದ್ರೆ ಬದುಕಿನಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಇದೆ. ಈ ವ್ಯಕ್ತಿ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತಾರೆ. ತನ್ನ ವಿಶೇಷವಾದಂತಹ ಸ್ಟೈಲ್ ನಿಂದ ಕೇವಲ ತಮಿಳುನಾಡಿನ ಚಿತ್ರರಂಗವನ್ನಲ್ಲ, ಭಾಗಶಃ ಭಾರತದ ಚಿತ್ರರಂಗವನ್ನೂ ಸಹ ಆಳಿದಂತಹ ವ್ಯಕ್ತಿ. ಆತ ಪಟ್ಟಂತಹ ಕಷ್ಟ ಇವತ್ ನಾವು ಹೇಳ್ತೇವೆ ರಜನಿಕಾಂತ್ ಗ್ರೇಟ್ ಅಂತ. ಆತ ಆ ಸಿಗರೇಟ್ ಅನ್ನ ಸುತ್ತಿಕೊಂಡು ಅದನ್ನ ಕೈಯಿಂದ ಹೊಡ್ಕೊಂಡು ಬಾಯಿಗೆ ಹಾಕಬೇಕಾಗಿದ್ರೆ ಆ ಸ್ಟೈಲ್ ಅನ್ನ ನಮ್ಮ ಕಾಲದಲ್ಲಿ, ನಮ್ಮ ಕಾಲಕ್ಕಿಂತಲೂ ಎಷ್ಟೋ ಹಿಂದಿನ ಜನರೇಷನ್ ಅಲ್ಲಿ ಇದ್ರೂ ಸಹ ನಾವು ಸಹ ಒಂದು ಸರ್ತಿ ಸಾಧ್ಯ ಆಯ್ತು ಅಂತಿದ್ರೆ ರಜನಿಕಾಂತಿಗೆ ಮಾತ್ರ ಅಂತ ಹೇಳುವಷ್ಟರ ಮಟ್ಟಿಗೆ ಹವಾವನ್ನ ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ. ಆತನ ಬದುಕಿನಲ್ಲೂ ಸಹ ನನ್ನಿಂದ ಸಾಧ್ಯ ಆಗ್ತದ ಅನ್ನುವಂತಹ ಪ್ರಶ್ನೆಗಳಿತ್ತು. ಬಸ್ ಕಂಡಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರಾಯ್ತು, ಅಲ್ಲಿ ಇಲ್ಲಿ ಕೂಲಿಯ ಆಳಾಗಿ ಕೆಲಸವನ್ನ ಮಾಡ್ತಾ ಇದ್ರಾಯ್ತು, ಸಿನಿಮಾ ರಂಗಕ್ಕೆ ಹೋಗಬೇಕಾಗಿದ್ರೆ ತಮಿಳುನಾಡಿನಲ್ಲಿ ತಮಿಳು ಭಾಷೆ ಬರದೇ ಇದ್ದವನನ್ನ ಯಾವ ರೀತಿಯಲ್ಲಿ ನೋಡ್ತಾರೆ ಅಂತ ನಮಗೆಲ್ಲರಿಗೂ ಸಹ ಗೊತ್ತಿದೆ. ಅಂತಹ ಎಲ್ಲ ಕಷ್ಟಗಳ ನಡುವೆ ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡಿಕೊಂಡು ವಿಲನ್ ಕ್ಯಾರೆಕ್ಟರ್ ಮಾಡಿಕೊಂಡು ಇವತ್ತು ಇಷ್ಟು ವಯಸ್ಸಾದರೂ ಸಹ ಚಲನಚಿತ್ರವೊಂದರಲ್ಲಿ ನಾಯಕ ನಟನಾಗಿ ಮಿಂಚುವಂತಹ ಒಬ್ಬ ವ್ಯಕ್ತಿಯಾಗಿ ಇವತ್ತಿಗೂ ಸಹ ಇದ್ದಾರೆ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯ ಕೆಪಾಸಿಟಿ. ಅದು ಯಾಕೆ ಅವ್ರಿಗೆ ಬಂತು ಅಂತ ಹೇಳಿದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಂದ ಹೊರಗಡೆ ಬಂದದ್ರಿಂದ. ನಾವು ಸಹ ಅಷ್ಟೇ, ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಅನ್ನ ಕೊಟ್ಟು ಬೋರ್ಡ್ ನಲ್ಲಿ ಮಾಡು ಅಂತ ಹೇಳಬೇಕಾಗಿದ್ರೆ ನಾವು ಹೇಳ್ತೇವೆ, ಟೀಚರ್ ನಾನು ಹೇಳುವುದಿಲ್ಲ, ನನ್ನ ಫ್ರೆಂಡ್ ಹೇಳ್ತಾರೆ. ನಾವೆಲ್ಲ ಹಾಗೆ ಹೇಳುವಂಥದ್ದಲ್ವಾ? ಏನೋ ಒಂದು ಕೆಲಸ ಇದೆ ಅಂತ ಆದ್ರೆ ನಾನ್ ಮಾಡುವುದಿಲ್ಲ, ಅವ್ನು ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಬೇರೆಯವರಿಗೆಲ್ಲ ಬೆರಳನ್ನ ತೋರಿಸ್ತೇವೆ. ಯಾಕೆ ನಾವು ಮಾಡಬಾರ್ದು? ನಾವು ಹೀರೋ ಅಂತ ಹೇಳ್ಬೇಕಾಗಿದ್ರೆ ಯಶ್ ಸುದೀಪ್ ಅಂತ ಹೇಳ್ತೇವಲ್ಲ, ಕೇವಲ ಚಿತ್ರರಂಗದ ಬದುಕನ್ನ ನೋಡಿ ಅವರನ್ನ ಹೀರೋ ಅಂತ ಹೇಳಿ ನೀವು ಅಂದಾಜ್ ಮಾಡ್ಕೊಳ್ಬೇಡಿ. ಅವರ ನಿಜವಾದ ಬದುಕಿನಲ್ಲಿ ಇರುವಂತಹ ಒಳ್ಳೆಯ ಗುಣಗಳನ್ನ, ಅವರು ಪಟ್ಟಂತಹ ಶ್ರಮವನ್ನ ನೀವು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನೀವು ಹೀರೋಗಳಾದಾಗ ಮಾತ್ರ ಬದುಕಿನಲ್ಲಿ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇರುವಂತಹದ್ದು. ಮೊದಲನೆಯದಾಗಿ ನಾವು ಬಿಡಬೇಕಾಗಿ ಇರುವಂತಹದ್ದು ನನ್ನಿಂದ ಸಾಧ್ಯ ಇದೆಯಾ ಅನ್ನುವಂತಹ ಆಲೋಚನೆ. ಈ ವ್ಯಕ್ತಿ ಯಾರು? ಈ ವ್ಯಕ್ತಿಯ ಹಿಂದೆ ಇರುವಂತಹ
ಸುಮಾರಿದೆ. ಈಕೆ ಬಚೇಂದ್ರಿ ಪಾಲ್ ಅಲ್ಲ, ಈಕೆ ಬಚೇಂದ್ರಿ ಪಾಲ್ನಿಂದ ಇನ್ಸ್ಪಿರೇಷನ್ ಅನ್ನ ಪಡೆದುಕೊಂಡಂತಹ ಒಬ್ಬ ಹುಡುಗಿ. ಬಹುಶಃ 2011 ಏಪ್ರಿಲ್ 12 ಈ ಹುಡುಗಿಗೊಂದು ಕನಸಿರುತ್ತೆ, ತಾನು ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ಜಾಯಿನ್ ಆಗಬೇಕು ಅಂತ. ಆಕೆ ದೇಶಕ್ಕಾಗಿ ವಾಲಿಬಾಲ್ ಅನ್ನ ಆಡ್ತಾ ಇದ್ದಂತಹ ಹುಡುಗಿ. ಆಕೆ ದೆಹಲಿಗೆ ಇಂಟರ್ವ್ಯೂಗೆ ಅಂತ ಹೇಳ್ಕೊಂಡು ಹೋಗಬೇಕಾಗಿದ್ರೆ ಆಕೆ ಹೋಗ್ತಾ ಇದ್ದಂತಹ ಟ್ರೈನ್ ನಲ್ಲಿ ದರೋಡೆಕೋರರು ಬರ್ತಾರೆ. ದರೋಡೆಕೋರರು ಬಂದು ಚೈನ್ ಸ್ನ್ಯಾಚ್ ಮಾಡಬೇಕಾಗಿದ್ರೆ ಈಕೆಯ ಹತ್ತಿರ ಇದ್ದಂತಹ ಹಣವನ್ನ ಕೇಳಬೇಕಾಗಿದ್ರೆ ಈಕೆ ವಾಲಿಬಾಲ್ ಪ್ಲೇಯರ್, ಈಕೆ ಅಥ್ಲೀಟ್ ಆಗಿದ್ಲು, ಶಕ್ತಿ ಇತ್ತು. ದರೋಡೆಕೋರರನ್ನ ಪ್ರಶ್ನೆ ಮಾಡ್ತಾಳೆ. ದರೋಡೆಕೋರರನ್ನ ಪ್ರಶ್ನೆ ಮಾಡಿದ್ದಕ್ಕಾಗಿ ಈಕೆಯನ್ನ ಹರಿತಾ ಇರುವಂತಹ ಟ್ರೈನ್ ನಿಂದ ಹೊರಗಡೆ ಬಿಸಾಡ್ತಾರೆ. ಹೊರಗಡೆ ಬಿಸಾಡಿದಾಗ ಆ ಕಡೆ ಪ್ಯಾರಲಲ್ ಟ್ರ್ಯಾಕ್ ಇಂದ ಇನ್ನೊಂದು ಟ್ರೈನ್ ಬರ್ತಾ ಇತ್ತು. ಈಕೆ ಹೋಗಿ ಆ ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ಬರ್ತಾ ಇದ್ದಂತಹ ಟ್ರೈನಿಗೆ ಹೋಗಿ ಬಡಿತಾಳೆ. 2 ಪ್ಯಾರಲಲ್ ಟ್ರ್ಯಾಕ್ ಗಳ ನಡುವೆ ಈ ಹುಡುಗಿ ಬೀಳ್ತಾಳೆ. ಹಾಗೆ ಹೋಗಬೇಕಾಗಿದ್ರೆ ಕಾಲಿನ ಮೇಲೆ ಟ್ರೈನ್ ಒಂದು ಹರಿದು ಹೋಗ್ತದೆ. ಆಕೆಗೆ ನೋವಾಯ್ತು, ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಮೇಲ್ಗಡೆಯಲ್ಲಿ ಒಂದು ಕಾನ್ಶಿಯಸ್ನೆಸ್ ಇತ್ತು. ಟ್ರೈನ್ಗಳು ಪಾಸ್ ಆದ ನಂತರ ತನ್ನ 2 ಕೈಯನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಏಳ್ಬೇಕು ಅಂತ ನೋಡ್ಬೇಕಾಗಿದ್ರೆ ಏಳ್ಲಿಕ್ಕಾಗ್ಲಿಲ್ಲ ಆಕೆಗೆ. ಆಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ತನ್ನ ಕೆಳಗಿನ ಭಾಗ ಏನಾಗಿದೆ ಅಂತ ನೋಡ್ಬೇಕಾಗಿದ್ರೆ ಕೆಳಗಿನ ಭಾಗದಲ್ಲಿ ಗಾಯಗಳಾಗಿತ್ತು. ಆಕೆ ಕೂಗ್ತಾಳೆ, ಕರೀತಾಳೆ, ಕೇಳಲಿಕ್ಕೆ ಯಾರೂ ಇರಲಿಲ್ಲ. ಆಕೆಯ ದೇಹದಿಂದ ರಕ್ತ ಸುರಿತಾ ಇತ್ತು. ನಿರ್ಜನವಾದ ಪ್ರದೇಶ, ರಾತ್ರಿಯ ಹೊತ್ತು, ಇಲಿ ಹೆಗ್ಗಣಗಳು, ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಸೊಳ್ಳೆ, ನೊಣ ಇವೆಲ್ಲ ಸಹ ಬಂದು ಆ ಗಾಯದ ಮೇಲೆ ಕೂತ್ಕೊಂಡು ರಕ್ತವನ್ನ ಹೀರುವಂತಹ ಅನುಭವ ಆಕೆಗೆ ಆಗ್ತಾ ಇತ್ತು. ಆದ್ರೆ ಅದನ್ನ ಓಡಿಸ್ಲಿಕ್ಕೆ ಆಕೆಗೆ ಆಗ್ಲಿಲ್ಲ. ಆದ್ರೆ ಅವಳ ಕಾನ್ಶಿಯಸ್ನೆಸ್ ಒಂದು ಕೆಲಸ ಮಾಡಿತ್ತು. ಅದು ಪದೇ ಪದೇ ಹೇಳ್ತಾ ಇತ್ತು, ನೋಡು, ಯಾವುದೇ ಕಾರಣಕ್ಕೂ ಸಹ ನೀನು ನಿನ್ನ ಸ್ಮೃತಿಯನ್ನ ತಪ್ಪಿಸಿಕೊಳ್ಳದೆ ಇರುವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ, ಪ್ರಜ್ಞೆಯನ್ನ ಕಳ್ಕೊಳ್ಬಾರದು ಅಂತ. ಆಕೆ ಪ್ರಜ್ಞೆ ಕಳ್ಕೊಳ್ಬಾರದು ಅಂತ ಹೇಳ್ಕೊಂಡು ಆ ಟ್ರ್ಯಾಕ್ನ ನಡುವೆ ಬಿದ್ದಿದ್ದಂತಹ ಜಲ್ಲಿ ಕಲ್ಲುಗಳನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿತಾಳೆ. ಯಾಕೆ ಅಂತ ಹೇಳಿದ್ರೆ ಆ ನೋವಿನಿಂದ ತನ್ನ ಪ್ರಜ್ಞೆಯನ್ನ ತಾನು ಉಳಿಸ್ಕೊಳ್ಬಹುದು ಅಂತ. ಆಕೆ ಬೆಳಗ್ಗಿನವರೆಗೆ ಅಲ್ಲೇ ಬಿದ್ದಿರ್ತಾಳೆ. ಆಕೆಯ ಮೇಲೆ ಆಕೆಯೇ ಆ ನಂತರದಲ್ಲಿ ಹೇಳುವಂತೆ ಸುಮಾರು 49 ಟ್ರೈನ್ಗಳು ಆಕೆ ಅಲ್ಲಿ ಬಿದ್ದಿದ್ದಾಗ ಪ್ಯಾರಲಲ್ ಟ್ರ್ಯಾಕ್ ಮೇಲೆ ಪಾಸ್ ಆಗಿತ್ತು. ಬೆಳಗ್ಗೆ ಎದ್ದು ನೋಡ್ಬೇಕಾಗಿದ್ರೆ ಯಾರೋ ಬರುತ್ತಾರೆ, ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಇದ್ದಂತಹ ಸಣ್ಣ ಹಾಸ್ಪಿಟಲ್. ಹಿಂದಿನ ದಿವಸ ರಾತ್ರಿ ಕ್ರಿಮಿಕೀಟಗಳೆಲ್ಲ ಗಾಯದ ಮೇಲೆ ಬಂದು ಕೂತದ್ರಿಂದ ಸೋಂಕಾಗುವಂತಹ ಸಾಧ್ಯತೆ ಇದೆ ಅಂತ ಡಾಕ್ಟರ್ಸ್ ಮಾತಾಡಿಕೊಳ್ತಾ ಇದ್ರಾಯ್ತು. ಆಪರೇಟ್ ಮಾಡದೇ ಇದ್ರೆ ಜೀವಕ್ಕೆ ಅಪಾಯ. ಆದ್ರೆ ಆಪರೇಷನ್ ಮಾಡಬೇಕು ಅಂತಿದ್ರೆ ಬ್ಲಡ್ ಬೇಕು, ಅನಸ್ತೇಷಿಯಾ ಬೇಕು. ಬ್ಲಡ್ ಅನ್ನ ಜನ ಕೊಡ್ತಾರೆ, ಅನಸ್ತೇಷಿಯಾ ಇರಲಿಲ್ಲ. ಅನಸ್ತೇಷಿಯಾ ಇಲ್ಲದೆ ಆಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ಸ್ ಮಾತನಾಡೋದನ್ನ ಈ ಹುಡುಗಿ ಕೇಳ್ಕೊಳ್ತಾಳೆ. ಅವಳು ಹೇಳ್ತಾಳಂತೆ, ನಿನ್ನೆ ದಿವಸ ಟ್ರೈನೇ ನನ್ನ ಕಾಲಿನ ಮೇಲೆ ಹಾದು ಹೋದಾಗಲೂ ನನಗೇನೂ ಆಗ್ಲಿಲ್ಲ. 49 ಟ್ರೈನ್ಗಳು ಆ ಟ್ರ್ಯಾಕ್ ನಲ್ಲಿ ಆಚೆ ಈಚೆ ಹೋಗಬೇಕಾಗಿದ್ರೆ ನನಗೇನಾಗ್ಲಿಲ್ಲ. ಇಲಿ ಹೆಗ್ಗಣ ನನ್ನ ಕಾಲನ್ನ, ನನ್ನ ಮಾಂಸವನ್ನ ತಿನ್ನಬೇಕಾಗಿದ್ರು ನನಗೇನಾಗ್ಲಿಲ್ಲ. ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಕನ್ಸೆಂಟ್ ಕೊಡ್ತೇನೆ, ವಿದೌಟ್ ಅನಸ್ತೇಷಿಯಾ ನನ್ನನ್ನು ಆಪರೇಟ್ ಮಾಡಿ ಅಂತ ಹೇಳ್ತಾರೆ. ವಿದೌಟ್ ಅನಸ್ತೇಷಿಯಾ ಆಕೆಯ ಕಾಲನ್ನ ಆಪರೇಟ್ ಮಾಡಿ ಆ ನಂತರ ಏಮ್ಸ್ಗೆ ಅವಳನ್ನ ವರ್ಗಾವಣೆ ಮಾಡ್ತಾರೆ. ಡಾಕ್ಟರ್ ಹೇಳ್ತಾರೆ, ನೀನಿನ್ನು ವಾಲಿಬಾಲ್ ಮಾತ್ರ ಅಲ್ಲ, ಎದ್ದು ನಡೆಯುವುದಕ್ಕೂ ನಿನ್ನಿಂದ ಸಾಧ್ಯ ಇಲ್ಲ. ದೇಶಕ್ಕಾಗಿ ವಾಲಿಬಾಲ್ ಅನ್ನ ಆಡ್ತಾ ಇದ್ದಂತಹ ಹುಡುಗಿ, ದೇಶಕ್ಕಾಗಿ ಏನೋ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಕನಸಿದ್ದಂತಹ ಹುಡುಗಿ, ಇನ್ನು ಮುಂದೆ ಎದ್ದು ನಡೆಯುವುದಕ್ಕೂ ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿದ್ರೆ ಒಂದು ಸಲಕ್ಕೆ ಆಕೆಯ ಮನಸ್ಸಿನಲ್ಲಿ ಅಯ್ಯೋ ಹಾಗಿದ್ರೆ ನಾನು ಬದುಕಿದ್ದು ವ್ಯರ್ಥವಾ ಅಂತ ಬಂದರೂ ಸಹ ಇನ್ನೊಂದು ಕಡೆಯಲ್ಲಿ ಮನಸ್ಸು ಹೇಳಿತಂತೆ, ನೀನು ಸಾಧನೆಯನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ದೇವರು ನಿನ್ನ ಜೀವವನ್ನ ಉಳಿಸಿದ್ದಾನೆ, ಕಾಲನ್ನ ಮಾತ್ರ ತೆಗೆದಿದ್ದಾನೆ. ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್ ಅಂತ ಮನಸ್ಸು ಹೇಳಿತು. ಆರ್ಟಿಫಿಷಿಯಲ್ ಲೆಗ್ ಅನ್ನ ಹಾಕೊಳ್ಳುತ್ತಾಳೆ. ಸರ್ಚ್ ಮಾಡ್ತಾಳೆ ಯಾವ ಸಾಧನೆಯನ್ನ ಮಾಡಬಹುದು ಅಂತ ಹೇಳಿಕೊಂಡು ನೇರವಾಗಿ ಬಚೇಂದ್ರಿ ಪಾಲ್ ಅವರ ಸಂಪರ್ಕವನ್ನ ಮಾಡ್ತಾಳೆ. ಅವಳು ಹೇಳ್ತಾಳಂತೆ, ನನ್ನ ಬದುಕಿನಲ್ಲಿ ಇರುವಂತಹದ್ದು ಒಂದು ಕನಸು, ನಾನು ನನ್ನ ಆರ್ಟಿಫಿಷಿಯಲ್ ಲೆಗ್ ಅನ್ನ ಇಟ್ಟುಕೊಂಡು ಎವರೆಸ್ಟ್ ಶಿಖರದ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಾಡಿಸಬೇಕು. ಅಲ್ಲಿ ತನಕ ಎಲ್ಲರೂ ಅವಳ ಆಸೆಯನ್ನ ಕೇಳಬೇಕಾಗಿದ್ರೆ ನಗ್ತಾ ಇದ್ರಾಯ್ತು. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಪರ್ಸನ್ ನಿನ್ನಿಂದ ಸಾಧ್ಯ ಇದೆ ಅಂತ ಹೇಳಿದ್ದು ಬಚೇಂದ್ರಿ ಪಾಲ್. ಬಚೇಂದ್ರಿ ಪಾಲ್ ಆಕೆಯ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಮಗು
ನೀನು ಯಾವತ್ತು ಎವರೆಸ್ಟ್ ಶಿಖರವನ್ನ ಹತ್ತಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದೀಯೋ ಆ ದಿವಸವೇ ನೀನು ಎವರೆಸ್ಟ್ ಅನ್ನ ಹತ್ತಿ ಆಗಿದೆ. ಇನ್ನು ನೀನು ಹತ್ತಬೇಕಾಗಿ ಇರುವಂತಹದ್ದು ಜಗತ್ತಿಗೆ ತೋರಿಸುವುದಕ್ಕಾಗಿ ಮಾತ್ರ ಅಂತ 2011 ಏಪ್ರಿಲ್ 12ರಂದು ಕಾಲನ್ನ ಕಳೆದುಕೊಂಡಂತಹ ಈ ಹುಡುಗಿ 2013 ಮೇ 21ರಲ್ಲಿ ಎವರೆಸ್ಟ್ ಶಿಖರದ ಮೇಲೆ ಹೋಗಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಾಡಿಸಿ ತನ್ನ ಎಲ್ಲ ಸಾಧನೆಯನ್ನ ಸ್ವಾಮಿ ವಿವೇಕಾನಂದರಿಗೆ ಸಮರ್ಪಣೆ ಮಾಡುತ್ತಾಳೆ ಈ ಹುಡುಗಿ ಅರುಣಿಮಾ ಸಿನ್ಹಾ. ಆ ನಂತರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು 2015ರಲ್ಲಿ ಈಕೆ ಪಡ್ಕೊಳ್ತಾಳೆ. ಇವತ್ತು ನಮಗೆ ಬೇಕಾಗಿರುವಂತಹದ್ದು ನನ್ನ ಮೇಲೆ ನಮಗೆ ನಂಬಿಕೆ. ಆ ಹುಡುಗಿಯಲ್ಲಿ ಕಾಲಿರಲಿಲ್ಲ, ಆದರೆ ಆ ಹುಡುಗಿಯಲ್ಲಿ ನಂಬಿಕೆ ಇತ್ತು. ಐ ಕ್ಯಾನ್ ಅಚೀವ್ ಎವ್ರಿಥಿಂಗ್. ನಮಗೆ ಕಾಲಿದೆ, ಪರೀಕ್ಷೆಯನ್ನ ಬರೆಯುವುದಕ್ಕೆ ಕೈಗಳೂ ಇದೆ, ಪಾಠವನ್ನ ಓದಿದ್ದನ್ನ ನೆನಪಿಟ್ಟುಕೊಳ್ಳುವುದಕ್ಕೆ ಸರಿಯಾದಂತಹ ಮೆದುಳು ಇದೆ, ಕಲಿಸುವುದಕ್ಕೆ ಅತಿ ಅದ್ಭುತವಾದಂತಹ ಅಧ್ಯಾಪಕರು ನಮ್ಮ ಜೊತೆಯಲ್ಲಿದ್ದಾರೆ. ನಮಗಿವತ್ತು ಬೇಕಾಗಿರುವಂತಹದ್ದು ನಮ್ಮ ಮೇಲೆ ನಮಗೆ ಇರಬೇಕಾದಂತಹ ನಂಬಿಕೆ. ಇಲ್ಲಿಂದ ನೀವು ಹೋಗಬೇಕಾಗಿದ್ರೆ ನನಗೆ ಅದ್ಭುತವಾದದ್ದನ್ನ ಸಾಧಿಸುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ನಂಬಿಕೆಯನ್ನ ನೀವಿಲ್ಲಿಂದ ತೆಗೆದುಕೊಂಡು ಹೋದಾಗ ಖಂಡಿತವಾಗಿಯೂ ಬದುಕಿನಲ್ಲಿ ಅದ್ಭುತವಾದದ್ದನ್ನ ಸಾಧಿಸುವುದಕ್ಕೆ ಸಾಧ್ಯ ಇದೆ. ಈ ವ್ಯಕ್ತಿಯ ಪರಿಚಯ ಬಹುಶಃ ಇಲ್ಲ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ಯಾರೀತ? ಸ್ವಾಮಿ ವಿವೇಕಾನಂದ. ಯಾವತ್ತೂ ಆಗಿ ಹೋದಂತಹ ಒಬ್ಬ ವ್ಯಕ್ತಿ ಇನ್ನು ಸಾವಿರ 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 ವರ್ಷಗಳ ಕಾಲ ಬದುಕ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆತ ಕೊಟ್ಟಂತಹ ಸ್ಫೂರ್ತಿ. ನೀವೆಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನುವಂತಹ ಹೆಸರನ್ನ ಕೇಳಿರಬಹುದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಕಟ್ಟಬೇಕು ಅಂತಾದರೆ ಟಾಟಾ ಅವರಿಗೆ ಪ್ರೇರಣೆಯನ್ನ ಕೊಟ್ಟದ್ದು ಸ್ವಾಮಿ ವಿವೇಕಾನಂದ. ಒಂದು ಸರ್ತಿ ರಾಕ್ಫೆಲ್ಲರ್ ಫೌಂಡೇಶನ್ ಅಂತೇನಾದ್ರೂ ನಾವು ಗೂಗಲ್ ನಲ್ಲಿ ಸರ್ಚ್ ಮಾಡ್ತೇವೆ ಅಂತಾದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ದಾನವನ್ನ ಮಾಡುವಂತಹ ಒಂದು ಫೌಂಡೇಶನ್ NGO ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ರಾಕ್ಫೆಲ್ಲರ್ ಫೌಂಡೇಶನ್. ಅಂತಹ ರಾಕ್ಫೆಲ್ಲರಿಗೆ ಆತನಿಗೆ ಒಂದು ಫೌಂಡೇಶನ್ ಅನ್ನ ನಿರ್ಮಾಣ ಮಾಡಬೇಕು, NGO ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸ್ಫೂರ್ತಿಯನ್ನ ಕೊಟ್ಟದ್ದು ಇದೇ ಸ್ವಾಮಿ ವಿವೇಕಾನಂದ. ಎಷ್ಟು ಅದ್ಭುತವಾದಂತಹ ಸ್ಫೂರ್ತಿಯನ್ನ ಅವ್ರು ಕೊಡ್ತಾರೆ ಅಂತ ಹೇಳಿದರೆ, ಈ ದೇಶದಲ್ಲಿ ನಿಮ್ಮ ವಯಸ್ಸಿನ 3 ಜನ ದೇಶಕ್ಕಾಗಿ ಸ್ವಾಮಿ ವಿವೇಕಾನಂದರ ಆದರ್ಶದಿಂದ ಬದುಕನ್ನ ಬದಲಾಯಿಸಿಕೊಳ್ಳುವಂತಹ ಅದ್ಭುತವಾದಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಯಾರಿಗಾದ್ರೂ ಈ 3 ಜನರ ಹೆಸರು ಗೊತ್ತಿದೆಯಾ? ಸ್ವಾಮಿ ವಿವೇಕಾನಂದರು ಕೇಳಿದ್ದು ಒಂದೇ, ನನಗೆ ನೀವು ಸಾವಿರಾರು ಯುವಕರನ್ನ ಕೊಡಬೇಡಿ, ನನಗೆ ಬೇಕಾಗಿರುವಂತಹದ್ದು 100 ಜನ ಯುವಕರು. ಆದರೆ ಆ 100 ಜನ ಯುವಕರಿಗೆ ಸಾಧಿಸುವಂತಹ ಶಕ್ತಿ ಬೇಕು ಅಂತ ಆ 100 ಜನ ಯುವಕರಲ್ಲಿ ಈ 3 ಜನ ಯುವಕರು ಅದ್ಭುತವಾದದ್ದನ್ನ ಸಾಧನೆ ಮಾಡ್ತಾರೆ. ಸಾಧನೆ ಮಾಡಬೇಕಾಗಿದ್ರೆ ಇವರು ಮೂವರಿಗೆ ಆದಂತಹ ವಯಸ್ಸು, ಒಬ್ಬನಿಗೆ 19, ಮಿಡಲ್ನವನಿಗೆ 20 ವರ್ಷ, ಕೊನೆಯವಳಿಗೆ 21 ವರ್ಷ. ಯಾರು ಅಂತ ಯಾರಾದ್ರೂ ಒಬ್ಬರನ್ನ ಗುರುತಿಸಬಹುದಾ? ಮೊದಲನೆಯ ವ್ಯಕ್ತಿ 19 ವರ್ಷಕ್ಕೆ ಬದುಕನ್ನ ಕೊಟ್ಟಂತಹ ಖುದೀರಾಮ್ ಬೋಸ್. ಎರಡನೆಯ ವ್ಯಕ್ತಿ 20 ವರ್ಷಕ್ಕೆ ಬದುಕನ್ನ ಸಮರ್ಪಿಸಿದಂತಹ ಪ್ರಫುಲ್ಲ ಕುಮಾರ್ ಚಾಕಿ. ಮೂರನೆಯ ವ್ಯಕ್ತಿ ಯಾವ ಭಾರತದಲ್ಲಿ ಹೆಣ್ಣು ಮಗಳು ಕೇವಲ ಒಂದು ಕೋಣೆಯ ಒಳಗಡೆ ಸೀಮಿತ ಆಗಿರಬೇಕು ಅನ್ನುವಂತಹ ಆಲೋಚನೆಗಳು ಕಲ್ಪನೆಗಳು ಇತ್ತೋ ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ಯುರೋಪಿಯನ್ ಕ್ಲಬ್ ಒಳಗಡೆ ಹೋಗಿ ಭಾರತದ ಪುರುಷರು ಮಾತ್ರ ಅಲ್ಲ, ಭಾರತದ ಮಹಿಳೆಯರು ಸಹ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಯನ್ನ ಪಡೆದುಕೊಂಡು ತಾಯಿ ಭಾರತಿಗಾಗಿ ಬಲಿದಾನವನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತೋರಿಸಿಕೊಟ್ಟು 21 ವರ್ಷ ವಯಸ್ಸಿಗೆ ದೇಶಕ್ಕಾಗಿ ಬದುಕನ್ನ ಕೊಟ್ಟಂತಹ ಪ್ರೀತಿಲತಾ ವಡೇದಾರ್. ಮೊದಲ ಇಬ್ಬರು ಕಿಂಗ್ಸ್ಫರ್ಡ್ ಅನ್ನುವಂತಹ ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡ್ತಾರೆ. ಕೊಲ್ಲಬೇಕು ಅಂತ ಹೇಳಿ ಆತನ ಗಾಡಿಯ ಮೇಲೆ ಅಟ್ಯಾಕ್ ಕೂಡ ಮಾಡ್ತಾರೆ. ಆದ್ರೆ ಗ್ರಹಚಾರ ಕೆಟ್ಟಿತ್ತು. ಆತ ಸಾಯುವುದರ ಬದಲು ಆತನ ಹೆಂಡತಿ ಮತ್ತು ಸೇವಕಿಯರಿದ್ದಂತಹ ಗಾಡಿ ಸುಟ್ಟು ಭಸ್ಮವಾಗ್ತದೆ. ಈ ಇಬ್ಬರು ಮಕ್ಕಳಿಗೆ ಕಿಂಗ್ಸ್ಫರ್ಡ್ ಸತ್ತಿಲ್ಲ ಅಂತ ಗೊತ್ತಿಲ್ಲ, ಬಾಂಬ್ ಹಾಕಿ ಆಗಿದೆ, ಓಡ್ತಾರೆ. ಬದುಕಬೇಕು ಅನ್ನುವಂತಹ ಕಲ್ಪನೆ ಅಲ್ಲ, ಆದರೆ ಬ್ರಿಟಿಷರ ಕೈಯಲ್ಲಿ ಸಾಯಬಾರದು ಅನ್ನುವಂತಹ
ಆಲೋಚನೆ. ಇದರಲ್ಲಿ ಮೊದಲನೇ ವ್ಯಕ್ತಿ ಖುದೀರಾಮ್ ಬೋಸ್. ಓಡ್ತಾ 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 ನಿರಂತರ 48 ಮೈಲುಗಳ ದೂರವನ್ನ ವಿತೌಟ್ ಎನಿ ಬ್ರೇಕ್ ಓಡ್ತಾನೆ. ಓಡ್ತಾ ಇರಬೇಕಾಗಿದ್ರೆ ಭಾರತದಲ್ಲಿ ಇವತ್ತು ಮಾತ್ರ ಭಾರತೀಯರು ದೇಶದ್ರೋಹಿಗಳಾಗಿರುವಂತದ್ದಲ್ಲ, ಆವತ್ತಿನಿಂದಲೂ ಭಾರತದ ಒಳಗಡೆ ಮೋಸ ಮಾಡ್ತಾ ಇದ್ದದ್ದು ಭಾರತೀಯರೇ. ಅಂತಹ ಒಬ್ಬ ಭಾರತೀಯನ ಕೈಯಲ್ಲಿ ಈ ಮೊದಲನೇ ವ್ಯಕ್ತಿ ಖುದೀರಾಮ್ ಬೋಸ್ ಸಿಕ್ಕಿ ಬೀಳುತ್ತಾನೆ. ಆತನನ್ನ ಪೊಲೀಸರಿಗೆ ಹಿಡಿದುಕೊಡಲಾಗ್ತದೆ. ಎರಡನೇ ವ್ಯಕ್ತಿ ಪ್ರಫುಲ್ಲ ಕುಮಾರ್ ಚಾಕಿ. ಓಡ್ತಾ ಇರಬೇಕಾಗಿದ್ರೆ ಯಾರೋ ಒಬ್ಬ ಕ್ರಾಂತಿಕಾರಿಯ ಕೈಯಲ್ಲಿ ಸಿಗ್ತಾನೆ. ಆ ಕ್ರಾಂತಿಕಾರಿ ಹೇಳ್ತಾನೆ, ನೋಡು ನಿನ್ ಬದುಕು ತುಂಬಾ ಇದೆ, ನೀನ್ ಕ್ರಾಂತಿಕಾರಿಯಾಗಿ ಸಾಧಿಸಬೇಕಾದದ್ದು ಸುಮಾರಿದೆ, ನಾನು ನಿನ್ನನ್ನ ಬೇರೆ ಒಂದು ವೇಷದಲ್ಲಿ ಟ್ರೈನ್ ಅಲ್ಲಿ ಸಾಗಿಸ್ತೇನೆ, ಅಲ್ಲಿ ಮಾತ್ರ ನೀನು ಉದ್ವಿಗ್ನನಾಗಿ ತೋರಬಾರದು ಅಂತ ಹೇಳ್ಕೊಂಡು ಟ್ರೈನ್ ಅಲ್ಲಿ ಸಾಕ್ತಾ ಇರಬೇಕಾಗಿದ್ರೆ ಅಲ್ಲೂ ಒಬ್ಬ ದೇಶದ್ರೋಹಿ ಇರ್ತಾನೆ. ಬ್ರಿಟಿಷರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ. ಪ್ರಫುಲ್ಲ ಕುಮಾರ್ ಚಾಕಿಯನ್ನ ಹಿಡಿಲಿಕ್ಕೆ ಅಂತ ಹೇಳಿ ಬ್ರಿಟಿಷರು ಬರ್ತಾರೆ. ಪ್ರಫುಲ್ಲ ಕುಮಾರ್ ಚಾಕಿ ಆಲೋಚನೆ ಮಾಡ್ತಾನಂತೆ, ಬ್ರಿಟಿಷರ ಕೈಯಲ್ಲಿ ಸಿಕ್ಕಿಬಿದ್ರೆ ವಿಚಾರಣೆ, ಆ ನಂತರ ಜೀವಾವಧಿ ಶಿಕ್ಷೆ, ಮರಣದಂಡನೆ ಅಂತಾದ್ರೆ ಸತ್ತು ಹೋಗಬಹುದು, ಜೀವಾವಧಿ ಶಿಕ್ಷೆ ಅಂತಾದ್ರೆ ನಾನು ಬ್ರಿಟಿಷರ ಜೈಲಿನಲ್ಲಿ ಕೊಳಿಬೇಕು, ನಾನು ಕೊಳಿಬೇಕೋ ಸಾಯ್ಬೇಕೋ, ಕೊಳಿಬೇಕೋ ಸಾಯ್ಬೇಕು ಅಂತ ಆಲೋಚನೆ ಬರಬೇಕಾಗಿದ್ರೆ ಅವನಿಗೆ ಒಂದು ಮನಸ್ಸಿಗೆ ಬಂತು, ಬ್ರಿಟಿಷರ ಕೈಯಲ್ಲಿ ಕೊಳೆತು ನಾರುವುದಕ್ಕಿಂತ ಈ ಕ್ಷಣದಲ್ಲಿ ಸತ್ತು ಬಿಟ್ಟು ನಾಳೆ ದಿವಸ ಇನ್ನೊಬ್ಬ ತಾಯಿಯ ಹೊಟ್ಟೆಯಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳಿಕೊಂಡು ಕೈಯಲ್ಲಿದ್ದಂತಹ ಸೈನೈಡ್ ಅನ್ನ ಜಗಿದು ತಾಯಿ ಭಾರತಿಗೆ ತನ್ನ ಪ್ರಾಣವನ್ನ ಅರ್ಪಿಸ್ತಾನೆ. ಕೇವಲ 20 ವರ್ಷ. ಖುದೀರಾಮ್ ಬೋಸ್ ಸಿಕ್ಕಿ ಬಿದ್ದಿರ್ತಾನೆ, ಶಿಕ್ಷೆಗೆ ಒಳಗಾಗ್ತಾನೆ. ಮೂರನೆಯ ಹುಡುಗಿ ಕಲೀಲಿಕ್ಕೆ ಬರ್ತಾಳೆ. ಬಂಗಾಳದಲ್ಲಿ ಕ್ರಾಂತಿ ಅದ್ಭುತವಾಗಿರ್ತದೆ. ಆಕೆಗೆ ಸ್ವಾಮಿ ವಿವೇಕಾನಂದರ ಆಲೋಚನೆಗಳು ಸೋದರಿ ನಿವೇದಿತಾಳ ಮೂಲಕ ಸಿಗ್ತದೆ. ಆಕೆ ಒಂದ್ ದಿವಸ ಬೀದಿಯಲ್ಲಿ ಸಾಕ್ತಾ ಇರಬೇಕಾಗಿದ್ರೆ ಹೊರಗಡೆ ಒಂದು ಬೋರ್ಡ್ ಅನ್ನ ನೋಡುತ್ತಾಳೆ, ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಈ ಕ್ಲಬ್ಬಿನ ಒಳಗಡೆ ಪ್ರವೇಶವಿಲ್ಲ. ಅದರ ಅರ್ಥ ಏನು? ಭಾರತೀಯರು ಮತ್ತು ನಾಯಿಗಳು ಒಂದೇ ಅಂತಾಯ್ತು. ಆಕೆಯ ಮನಸ್ಸಿನಲ್ಲಿ ಬರುತ್ತೆ, ಭಾರತದ ಒಳಗಡೆ ವ್ಯಾಪಾರಕ್ಕೆ ಅಂತ ಬಂದುಕೊಂಡು ಭಾರತವನ್ನ ಆಳುತ್ತಾ ಇರುವಂತಹ ಇವರುಗಳ ಎದುರಿನಲ್ಲಿ ನಾವ್ಯಾಕೆ ಸುಮ್ಮನೆ ಕುತ್ಕೊಳ್ಬೇಕು ಅಂತ ಹೇಳಿಕೊಂಡು ನೇರವಾಗಿ ಸೂರ್ಯಸೇನ್ ಅನ್ನುವಂತಹ ಕ್ರಾಂತಿಕಾರಿಯನ್ನ ಭೇಟಿಯಾಗ್ತಾಳೆ. ಬ್ರಿಟಿಷರನ್ನ ಕೊಲ್ಲುವುದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾಳೆ. ಯುರೋಪಿಯನ್ ಕ್ಲಬ್ ಒಳಗಡೆ ಗಂಡಸಿನ ವೇಷವನ್ನ ಧರಿಸಿಕೊಂಡಾಕೆ ಹೋಗಿ ಶೂಟ್ ಔಟ್ ಮಾಡ್ತಾಳೆ. ಆ ಶೂಟಿಂಗ್ ಪ್ರಾಸೆಸ್ ನಲ್ಲಿ ಈ ಹುಡುಗಿಗೆ ಒಂದು ಗುಂಡು ಬಂದು ತಾಗ್ತದೆ. ಆಗ ಅವಳ ಮನಸ್ಸು ಹೇಳುತ್ತದಂತೆ, ಇನ್ನು ಸತ್ತು ಮೊದಲೇ ಹುಡುಗಿ, ನೀನು ಅರ್ಧಂಬರ್ಧ ಆಗಿ ಬ್ರಿಟಿಷರ ಕೈಗೆ ಸಿಗುವುದಕ್ಕಿಂತ ನೀನು ತಾಯಿ ಭಾರತೀಯ ಪದತಲಗಳಲ್ಲಿ ಪ್ರಾಣವನ್ನ ಸಮರ್ಪಣೆ ಮಾಡುವಂತ ಆ ತಾಯಿ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡುತ್ತಾಳೆ. ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡುತ್ತಾಳೆ. ಬಹುಶಃ ಭಾರತದ ಇತಿಹಾಸದಲ್ಲಿ ತನ್ನ ಹೆಸರನ್ನ ಅಳಿಸಲಾಗದ ರೀತಿಯಲ್ಲಿ 20 ವರ್ಷದ ಪ್ರೀತಿಲತಾ ವಾಡೇದಾರ್ ಅದನ್ನ ಬರೆದಿಟ್ಟು ಹೋಗ್ತಾಳೆ. ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ವಿ ಅಂತ ಇಟ್ಕೊಳ್ಳಿ, ನಾವೇನ್ ಮಾಡ್ತೇವೆ? ಹತ್ಕೊಂಡು ಸುಮ್ಮನಾಗ್ತೇವೆ. ಎರಡನೇ ಪರೀಕ್ಷೆಯಲ್ಲೂ ನಾವೇನಾದ್ರೂ ಸೋಲ್ತೇವೆ ಅಂತ ಇಟ್ಕೊಳ್ಳಿ, ಆವಾಗ ಏನಾಗತ್ತೆ? ಇನ್ನಲ್ಲಿಂದ ಸಾಧ್ಯವೇ ಇಲ್ಲ ಅಂತ ಆಗತ್ತೆ. SSLC ಪರೀಕ್ಷೆಯಲ್ಲೇ ನಾವು ಫೇಲ್ ಆಯ್ತು ಅಂತಂದ್ರೆ ಬದುಕಲ್ಲೇ ನಾವು ಫೇಲ್ ಆದ್ವಿ ಅಂತ ಹೇಳಿಕೊಂಡು ಆಲೋಚನೆ ಮಾಡ್ತೇವೆ. ಇವತ್ತು ನಾವು ಪೇಪರ್ಗಳನ್ನ ನೋಡಬೇಕಾಗಿದ್ರೆ 100ಕ್ಕೆ 98 ಬಂತು ಅಂತ ಸಾಯುವಂತಹ ಹುಡುಗರು ಇದ್ದಾರೆ, 100ರಲ್ಲಿ 21 ಬರ್ತು ಅಂತ ಹೇಳ್ಕೊಂಡು ಆರಾಮವಾಗಿರುವಂತಹ ಹುಡುಗರು ಸಹ ಇದ್ದಾರೆ. ಏನಾಗಬೇಕು ಅನ್ನುವುದನ್ನ ನಾವು ನಿರ್ಧಾರ ಮಾಡಬೇಕು. ಈ ಅದ್ಭುತವಾದಂತಹ ವ್ಯಕ್ತಿ ಬದುಕಿನಲ್ಲಿ ಬಂದಂತಹ ಎಲ್ಲ ಚಾಲೆಂಜ್ಗಳನ್ನ ಸ್ವೀಕರಿಸ್ತಾರೆ. ಇವತ್ತು ನಾವೇನು ಹೋಂಡಾ ಕಂಪನಿಯ ಕಾರುಗಳನ್ನ ಬೈಕ್ಗಳನ್ನ ನೋಡ್ತೇವೆಯೋ, ಆ ಹೋಂಡಾ ಅನ್ನುವಂತಹ ಅದ್ಭುತವಾದಂತಹ ಸಾಮ್ರಾಜ್ಯವನ್ನ ನಿರ್ಮಿಸಿದಂತಹ ಆ ಕಂಪನಿಗೆ ಬುನಾದಿಯನ್ನ ಹಾಕಿದಂತಹ ಹೋಂಡಾ. ಟೊಯೋಟಾ ಕಂಪನಿಗೆ ಮೆಕ್ಯಾನಿಕ್ ಆಗಿದ್ದಂತಹ ಈ ವ್ಯಕ್ತಿ, ನಾನೊಂದು ಎಂಜಿನ್ ಅನ್ನ ತಯಾರಿಸಿದ್ದೇನೆ, ಇದನ್ನ ಟೆಸ್ಟ್ ಮಾಡಿ ನಿಮ್ಮ ಟೊಯೋಟಾ ಕಾರುಗಳು ಅದ್ಭುತವಾದದ್ದನ್ನ ಸಾಧಿಸ್ತದೆ ಅಂತ ಹೇಳ್ತಾರೆ. ಒಬ್ಬ ಮೆಕ್ಯಾನಿಕ್ ಏನ್ ಎಂಜಿನ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಕೊಂಡು ಟೊಯೋಟಾ ಅವರನ್ನ ರಿಜೆಕ್ಟ್ ಮಾಡುತ್ತೆ. ಮತ್ತೆ ಮತ್ತೆ ಹೋಗ್ತಾರೆ. ಕಿರಿಕಿರಿ ತಡ್ಕೊಳ್ಳಿಕ್ ಸಾಧ್ಯ ಆಗದೆ ಟೊಯೋಟಾ ಕಂಪನಿ ಇವ್ರ ಜೊತೆ ಅಗ್ರಿಮೆಂಟಿಗೆ ಒಪ್ಪಂದ ಮಾಡ್ತದೆ. ಅಗ್ರಿಮೆಂಟ್ ಆದದ್ದು ಈತ ಫ್ಯಾಕ್ಟರಿ ಕಟ್ಟಬೇಕು ಅಂತ ಹೇಳಿ 1937ರಲ್ಲಿ ಮೊದಲ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡುತ್ತಾರೆ. ಇನ್ನೇನು ಫ್ಯಾಕ್ಟರಿ ಎದ್ದು ನಿಂತು ಅಲ್ಲಿ ಪಿಸ್ಟನ್ಗಳು ತಯಾರಾಗಬೇಕು ಅನ್ನುವಷ್ಟರಲ್ಲಿ 2ನೇ ವರ್ಲ್ಡ್ ವಾರ್ ಆಯ್ತು. ಈತನ ಫ್ಯಾಕ್ಟರಿ ಮೇಲೆ ಬಾಂಬ್ ಬಿತ್ತು. ಕಟ್ಟಿದಷ್ಟೇ ರಭಸದಲ್ಲಿ ಅದು ಮಣ್ಣಾಗಿ ಹೋಯ್ತು. ಆ ನಂತರ ಮತ್ತೆ ಅಗ್ರಿಮೆಂಟ್ ಇತ್ತು. 1944ರ ಹೊತ್ತಿಗೆ
ನಿಲ್ಲಿಸ್ತಾರೆ, ದುರಂತ. ಮತ್ತೆ ಫ್ಯಾಕ್ಟ್ರಿ ಇನ್ನೇನು ಕೆಲಸ ಮಾಡಬೇಕು, ತೆಂಗಿನಕಾಯಿ ಹೊಡಿಬೇಕು ಅನ್ನುವಷ್ಟರಲ್ಲಿ ಭೂಕಂಪ ಆಯಿತು, ಫ್ಯಾಕ್ಟ್ರಿ ನೆಲಸಮ ಆಯಿತು. ನಾವಾಗ್ತಾ ಇದ್ರೆ ಒಂದು ಸರ್ತಿ ಇನ್ವೆಸ್ಟ್ಮೆಂಟ್, 2 ಸರ್ತಿ ಇನ್ವೆಸ್ಟ್ಮೆಂಟ್, 3ನೇ ಸರ್ತಿ ಇದು ನನ್ನಿಂದಲ್ಲ ಅಂತ ಹೇಳ್ತೇವೆ. ಆದರೆ ಈ ವ್ಯಕ್ತಿ 1946ರಲ್ಲಿ ಮತ್ತೆ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಅಲ್ಲಿಂದ ಈ ವ್ಯಕ್ತಿ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಬದುಕಿನಲ್ಲಿ ಚಾಲೆಂಜ್ಗಳನ್ನ ಹ್ಯಾಕ್ ಸ್ವೀಕರಿಸಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಉದಾಹರಣೆ. ಇವತ್ತು ನಾವು ಎಕ್ಸಾಮಿಗೆ ಓದಬೇಕಾಗಿದ್ರೆ ನಮ್ಮ ಮೇಲೆ ಬಾಂಬ್ ಹಾಕೋರು ಯಾರೂ ಇಲ್ಲ. ನಾವು ಎಕ್ಸಾಮಿಗೆ ಕೂತಾಗ ನಾವು ನಿಂತಹ ನೆಲ ನಡುಗ್ತದೆ ಅನ್ನುವಂತಹದ್ದು ಪುಣ್ಯವಶಾತ್ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಅಂತಹ ಪರಿಸ್ಥಿತಿ ಇಲ್ಲವೇ ಇಲ್ಲ. ಹಾಗಿದ್ದಾಗ ಎದುರುಗಡೆ ಇರುವಂತಹ ಫಿಸಿಕ್ಸ್ ಅನ್ನೋ, ಕೆಮಿಸ್ಟ್ರಿಯನ್ನು, ಮ್ಯಾಥಮೆಟಿಕ್ಸ್ ಅನ್ನೋ, ಸೋಷಿಯಲ್ ಸೈನ್ಸ್ ಅನ್ನೋ, ಕನ್ನಡ, ಹಿಂದಿ, ಇಂಗ್ಲಿಷ್ ಅನ್ನೋ, ಸಂಸ್ಕೃತ ಅನ್ನೋ ಓದ್ಲಿಕ್ಕೆ ಏನು ಕಷ್ಟ ನಮ್ಮಿಂದ? ಆದರ್ಶಗಳು ಈ ರೀತಿಯಾಗಿರ್ಬೇಕು. ಇವರಿಬ್ರು ನಿಮಗೆ ಗೊತ್ತಿದ್ದಾರಾ? 2ನೇ ವ್ಯಕ್ತಿ ಅಂತೂ ಬಹಳ ಫೇಮಸ್ ಆಗಿರುವಂತಹ ವ್ಯಕ್ತಿ. 12th ಫೇಲ್ IPS ಅಂತ ಇವರನ್ನ ಭಾರತ ಕೊಂಡಾಡುತ್ತದೆ. 12th ಫೇಲ್ IPS. ನಾವೆಲ್ಲ ಗೊತ್ತಿರುವ ಹಾಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆ. ಅಂತಹ ಕಬ್ಬಿಣದ ಕಡಲೆಯನ್ನ 12th ಫೇಲ್ ಆದಂತಹ ಮನೋಜ್ ಕುಮಾರ್ ಮಿಶ್ರಾ ಅನ್ನುವಂತಹ ಈ ವ್ಯಕ್ತಿ ಪಾಸ್ ಮಾಡ್ತಾರೆ, IPS ಪಾಸ್ ಆಗ್ತಾರೆ. IPS ಪಾಸ್ ಆಗಿ ಇವತ್ತು ಮಹಾರಾಷ್ಟ್ರದ IG ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ ಬದುಕನ್ನ ತೆಗೆದುಕೊಂಡಂತಹ ರೀತಿ. ಮೊದಲನೇ ಹುಡುಗಿ 15ನೇ ವರ್ಷದಲ್ಲಿ ದೇಶಕ್ಕಾಗಿ ಒಲಿಂಪಿಕ್ಸ್ ನಲ್ಲಿ ಆಟ ಆಡ್ತಾಳೆ. ಕಳೆದ ಒಲಿಂಪಿಕ್ಸ್ ನಲ್ಲಿ 2024-25 ಒಲಿಂಪಿಕ್ಸ್ ನಲ್ಲಿ ಈಕೆ 2 ಸಾಧನೆಯನ್ನ ಮಾಡ್ತಾಳೆ. ಒಂದಲ್ಲ ಎರಡಲ್ಲ, ಭಾರತದಲ್ಲಿ ಅಲ್ಲಿಯವರೆಗೆ ಒಲಿಂಪಿಕ್ಸ್ ನಲ್ಲಿ ಶೂಟಿಂಗ್ ಅಲ್ಲಿ ಮೆಡಲ್ ಅನ್ನ ತೆಗೆದುಕೊಂಡಂತಹ ಮಹಿಳೆ ಇದ್ದಿರಲಿಲ್ಲ. ಭಾರತದಲ್ಲಿ ಶೂಟಿಂಗಿಗಾಗಿ ಪದಕವನ್ನ ಪಡೆದುಕೊಂಡಂತಹ ಮೊದಲ ಮಹಿಳೆ ಈಕೆ, ಮತ್ತು ಒಂದೇ ಒಲಿಂಪಿಕ್ಸ್ ನಲ್ಲಿ 2 ಪದಕವನ್ನ ಗೆದ್ದುಕೊಂಡಂತಹ ಮೊದಲ ಮಹಿಳೆ ಈಕೆ. ಆಕೆ ಮನು ಭಾಕರ್. ಇವರಿಬ್ಬರ ಬದುಕು ಯಾಕೆ ಸುಂದರ ಅಂತ ಹೇಳಿದ್ರೆ, ನಮ್ಮ ಬದುಕಿನಲ್ಲಿ ಒಂದು ಸರ್ತಿ ನಾವು ಫೇಲ್ ಆಯ್ತು, ಇನ್ಸಲ್ಟ್ ಆಯ್ತು ಅಂತಾದ್ರೆ ನಾವು ಬದುಕಿನಲ್ಲಿ ಎಲ್ಲವನ್ನ ಕಳೆದುಕೊಂಡ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ. ಈ ಹುಡುಗಿ ಸಣ್ಣ ವಯಸ್ಸಿನಲ್ಲಿ ಎಲ್ಲ ಸಾಧನೆಯನ್ನ ಮಾಡುತ್ತಾಳೆ. ಆದರೆ ಕಳೆದ ಒಲಿಂಪಿಕ್ಸ್ ಗಿಂತ ಹಿಂದಿನ ಒಲಿಂಪಿಕ್ಸ್ ನಲ್ಲಿ ಆಕೆಗೆ ಯಾವ ಸಾಧನೆಯನ್ನು ಮಾಡ್ಲಿಕ್ಕಾಗ್ಲಿಲ್ಲ, ಮೆಡಲ್ ಅನ್ನ ಗೆಲ್ಲಲಿಕ್ಕಾಗ್ಲಿಲ್ಲ. ಡಿಪ್ರೆಷನ್ಗೆ ಹೋಗ್ತಾಳೆ. ಅಮ್ಮ ಹೇಳಿದ್ದು ಒಂದೇ ಮಾತು, ನಿನ್ನ ಕರ್ತವ್ಯವನ್ನ ಮಾಡಿದ್ದಿ, ನಿನ್ನ ಪ್ರಯತ್ನವನ್ನ ಮಾಡಿದ್ದಿ, ಆ ಪ್ರಯತ್ನವನ್ನ ನೀನು ಬಿಡಬೇಡ, ಗೆಲುವು ನಿನ್ನದು ಅನ್ನುವಂತಹ ಆಲೋಚನೆ. ಅಂತಹ ಪಾಸಿಟಿವ್ ಥಿಂಕಿಂಗ್ ಅನ್ನ ನಾವು ನಮ್ಮ ಬದುಕಿನಲ್ಲಿ ಬೆಳೆಸ್ಕೊಳ್ಬೇಕಾಗಿದೆ. ಇವಳನ್ನ ನೋಡ್ಬೇಕಾಗಿದ್ರೆ ಏನ್ ಅನ್ನಿಸ್ತದೆ? ಹೇಗ್ ಕಾಣಿಸ್ತಾಳೆ ಆಕೆ? ಆಕೆಯನ್ನ ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆಕೆ ಆಟ ಆಡ್ತಾ ಇರುವಂತಹದ್ದು ಮೆಟಾಲಿಕ್ ಬ್ಲೇಡ್ ಆರ್ಟಿಫಿಷಿಯಲ್ ಲೆಗ್ನಿಂದ. 22ನೇ ವರ್ಷದವರೆಗೆ ಆಕೆ ನಿಮ್ಮ ಹಾಗೆ ಓಡಾಡಿಕೊಂಡಿದ್ಲು. ಆಕೆ ಬಾಲ್ಯದಲ್ಲಿ ಬ್ಯಾಡ್ಮಿಂಟನ್ ಪ್ಲೇಯರ್. ಆದರೆ ಓದು ಬ್ಯಾಡ್ಮಿಂಟನ್ ಅಂತ ಹೇಳಿ ಬಂದಾಗ ಆಕೆ ಆಯ್ಕೆ ಮಾಡಿಕೊಂಡದ್ದು ಓದನ್ನ. 22 ವರ್ಷಕ್ಕೆ ಆಕೆ ಜಾಬಿಗೆ ಸೇರಿ ಒಂದಿನ ಸಂಜೆ ಮನೆಗೆ ಹೋಗಬೇಕು ಅಂತ ಹೇಳಿ ನಿಲ್ಲಬೇಕಾಗಿದ್ರೆ ಆಕೆ ಮೇಲೆ ಟ್ರಕ್ ಒಂದು ಬಂದು ಆಕ್ಸಿಡೆಂಟ್ ಆಗ್ತದೆ. ರಸ್ತೆಗೆ ಬೀಳ್ತಾಳೆ. ರಸ್ತೆಗೆ ಬಿದ್ದ ರಭಸಕ್ಕೆ ಹೊಡೆದಂತಹ ಆ ಟ್ರಕ್ ಆಕೆಯ ಕಾಲಿನ ಮೇಲೆ ಹಾದು ಹೋಗ್ತದೆ. ಒಂದು ಕಾಲು ಕಟ್ ಆಗ್ತದೆ. ಡಾಕ್ಟರ್ ಹೇಳ್ತಾರೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಬಹುಶಃ 24ರಿಂದ 40 ದಿವಸ ಆಕೆ ಕೋಮಾದಲ್ಲಿರ್ತಾಳೆ. ಕೋಮಾದಿಂದ ಹೊರಗಡೆ ಬರಬೇಕಾಗಿದ್ರೆ ಕಾಲಿಲ್ಲ. ಆಲೋಚನೆ ಮಾಡ್ತಾಳೆ, ನಾನು ಬದುಕಿ ಉಳಿದದ್ದು ಆ ಟ್ರಕ್ ಡ್ರೈವರ್ ನನ್ನ ಕಾಲನ್ನ ತೆಗೆದಿರಬಹುದು, ಆದ್ರೆ ಆ ಟ್ರಕ್ ಡ್ರೈವರ್ ನನ್ನ ಬದುಕನ್ನ ಉಳಿಸಿದ್ದಾನೆ, ಜೀವವನ್ನ ಉಳಿಸಿದ್ದಾನೆ, ಜೀವನವನ್ನ ಕೊಟ್ಟಿದ್ದಾನೆ. ನಾನೇನಾದ್ರೂ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ಕೊಂಡು ಪ್ಯಾರಾ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಅನ್ನ ಪಡೆದಂತಹ ಮಾನಸಿ ಜೋಶಿ ಈಕೆ. ನಮ್ಮ ಕಾಲು ನಮ್ಮ ಕೈ ಗಟ್ಟಿ ಇದೆ. ನಾವು ಬೇಕಿರುವಂತಹದ್ದೇನು ಅಂತ ಹೇಳಿದ್ರೆ, ಈ ಎಕ್ಸಾಮ್ನಲ್ಲಿ 170 ತಗೊಂಡಿದ್ದೇನೆ, ನೆಕ್ಸ್ಟ್ ಎಕ್ಸಾಮ್ನಲ್ಲಿ 180 ತಗೊಳ್ತೇನೆ, ಪ್ರಿಪರೇಟರಿಯಲ್ಲಿ 190 ತಗೊಳ್ತೇನೆ, ಫೈನಲ್ ಎಕ್ಸಾಮ್ನಲ್ಲಿ 100ಕ್ಕೆ 100 ತಗೊಳ್ತೇನೆ ಅನ್ನುವಂತಹ ಸೆಲ್ಫ್ ಎನ್ಕರೇಜ್ಮೆಂಟ್ ನಮ್ಗೆ ಏನಾದ್ರೂ ಇದೆ ಅಂತಾದರೆ ಅದಕ್ಕಾಗಿ ನಾವು ಮಾನಸಿ ಜೋಶಿಯನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು. ಇವನಂತೂ ಒಬ್ಬ ಅದ್ಭುತವಾದಂತಹ ಮನುಷ್ಯ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಈತ ದ ಡೈವಿಂಗ್ ಬೆಲ್
ಅಂಡ್ ದ ಬಟರ್ಫ್ಲೈ ಅಂತ ಹೇಳ್ಕೊಂಡು ಒಂದು ಪುಸ್ತಕವನ್ನ ಬರೀತಾನೆ. ಆ ಪುಸ್ತಕ ಫಿಲಂ ಆಗ್ತದೆ. ಪುಸ್ತಕ ಬರೆಯುವಂತ ದೊಡ್ಡ ವಿಷಯ ಅಲ್ಲ, ಫಿಲಂ ಅನ್ನ ಮಾಡುವಂತ ದೊಡ್ಡ ವಿಷಯ ಅಲ್ಲ. ಈತ ಅದ್ಭುತವಾದಂತಹ ಕಾದಂಬರಿಕಾರ, ಪತ್ರಕರ್ತ. ಒಂದ್ ದಿವಸ ಸಡನ್ ಆಗಿ ಮೆದುಳಿನ ಆಘಾತಕ್ಕೆ ಒಳಗಾಗ್ತಾನೆ. ಸ್ಟ್ರೋಕ್ ಬರ್ತದೆ. ಆತ ಕೋಮಾಕ್ಕೆ ಹೋಗ್ತಾನೆ. ಕೋಮಾದಿಂದ ಎದ್ದು ಒಂದು ಸರ್ತಿ ಹೊರಗಡೆ ನೋಡ್ಬೇಕಾಗಿದ್ರೆ ಕಾಲ್ ಹಂದಾಡುವುದಿಲ್ಲ, ಕೈಯನ್ನ ಹಂದಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣು ಗುಡ್ಡೆಗಳನ್ನ ಆಚೆ ಈಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತನಿಗಿದ್ದದ್ದು ಒಂದೇ ಒಂದು ಕೆಪಾಸಿಟಿ ಏನು ಅಂತ ಹೇಳಿದರೆ ಬಲ ರೆಪ್ಪೆಗಳನ್ನ ಬಡಿಯುವಂತಹ ಕೆಪಾಸಿಟಿ ಮಾತ್ರ. ಆತ ಕೇವಲ ಬಲ ಕಣ್ಣಿನ ರೆಪ್ಪೆಯನ್ನ ಬಡಿಯುವ ಕೆಪಾಸಿಟಿಯನ್ನ ಮಾತ್ರ ಹೊಂದಿದ್ದ. ಎಷ್ಟು ಅದ್ಭುತ ಅಂತ ಹೇಳಿದರೆ ಬಲ ಕಣ್ಣು ಆ ರೆಪ್ಪೆಯನ್ನ ಬಡಿತಾ 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 ಪುಸ್ತಕವನ್ನ ಬರೀತಾನೆ. ಆತ ಬ್ರೈನ್ ಸ್ಟ್ರೋಕಿಗೆ ಒಳಗಾಗುವುದಕ್ಕಿಂತ ಮುಂಚೆ ಆತ ಒಂದು ಕಾಂಟ್ರಾಕ್ಟಿಗೆ ಒಂದು ಒಪ್ಪಂದವನ್ನ ಸೈನ್ ಮಾಡ್ಕೊಂಡಿದ್ದ, ಒಂದು ಕಾದಂಬರಿಯನ್ನ ಬರೀತೇನೆ ಅಂತ. ಸೊ ಹಾಗೆ ಬರಿತಾ ಬರಿತಾ ಬರಿಬೇಕು ಅಂತ ಅನ್ನಿಸಿತು. ಕೇವಲ ಒಂದು ಐಲಿಡ್ ಮೂವ್ಮೆಂಟ್ ಮಾತ್ರ ಆಗುವಂಥದ್ದು. ಹೇಗೆ ಬರೆಯುವುದು ಅಂತ ಹೇಳಬೇಕಾಗಿದ್ರೆ ಈತನ ಡಾಕ್ಟರ್ ಅದ್ಭುತ. ಆತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂಗ್ಲಿಷ್ನ A to Z ಅನ್ನ ಒಂದು ಪೇಪರಲ್ಲಿ ಬರೀತಾರೆ. ಒಂದು ಸರ್ತಿ ಆತ ಬ್ಲಿಂಕ್ ಮಾಡಿದ ಅಂತ ಹೇಳಿದ್ರೆ A, ಎರಡು ಸರ್ತಿ ಬ್ಲಿಂಕ್ ಮಾಡಿದ ಅಂತ ಹೇಳಿದ್ರೆ B, ಅಥವಾ ಯಾರಾದ್ರೂ ಬರೆಯುವವಳು ABC ಅಂತ ಕೈ ಇಟ್ಟಾಗ ಆ ಕೈ ಅವಳು ಯಾವ ಲೆಟರ್ ಮೇಲೆ ಇಡ್ತಾಳೆ, ಆ ಲೆಟರ್ ಮೇಲೆ ಇಟ್ಟಾಗ ಇವನೇನಾದ್ರೂ ಕಣ್ಣು ಬ್ಲಿಂಕ್ ಮಾಡಿದ ಅಂತ ಹೇಳಿದ್ರೆ ಆ ಲೆಟರ್ ಅಂತ ಹೇಳಿ ಅರ್ಥ. ಹಾಗೆ ಸುಮಾರು 2 ತಿಂಗಳುಗಳ ಕಾಲ ಆತ ದಿವಸಕ್ಕೆ 3 ಗಂಟೆಗಳ ಕಾಲ ಕೇವಲ ತನ್ನ ಕಣ್ಣು ರೆಪ್ಪೆಯನ್ನ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ 130 ಪುಟಗಳ ಒಂದು ಕಾದಂಬರಿಯನ್ನ ಬರೀತಾನೆ. ಈ ವ್ಯಕ್ತಿ ಫ್ರೆಂಚ್ನ ಜೀನ್ ಡೊಮಿನಿಕ್ ಬಾಬಿ ಅಂತ. ಆಲೋಚನೆ ಮಾಡಿ, ಕಣ್ಣು ಸರಿ ಇದೆ, ಕೈ ಸರಿ ಇದೆ, ಎಲ್ಲವೂ ಸರಿ ಇದೆ. ಕಣ್ಣು ರೆಪ್ಪೆಯನ್ನ ಮಾತ್ರ ಹಂದಾಡಿಸ್ಲಿಕ್ಕೆ ಸಾಧ್ಯ ಇದ್ದಂತಹ ಒಬ್ಬ ವ್ಯಕ್ತಿಯಿಂದ ಪುಸ್ತಕವನ್ನ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತಾದ್ರೆ ಎಲ್ಲವೂ ಸರಿ ಇರುವಂತಹ ನಮಗೆ ಮಸ್ತಕದಿಂದ ಕೆಲಸ ಮಾಡಿ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಹೂ ಇಸ್ ದಿಸ್ ಪರ್ಸನ್? ಮೇಜರ್ ಧ್ಯಾನ್ ಚಂದ್. ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ನಾವು ಟೈಮ್ ಸೆನ್ಸ್ ಅನ್ನ ಹೊಂದಬೇಕು ಅಂತ. ಜರ್ಮನ್ ನಲ್ಲಿ ಹಿಟ್ಲರ್ ಇರಬೇಕಾಗಿದ್ರೆ ಜರ್ಮನ್ ಮತ್ತು ಭಾರತಕ್ಕೆ ಹಾಕಿ ಮ್ಯಾಚ್ ಆಯ್ತು. ಹಾಕಿ ಮ್ಯಾಚ್ ಆಗಬೇಕಾಗಿದ್ರೆ ಜರ್ಮನಿಯನ್ನ ಭಾರತ 8-1 ಗೋಲ್ಗಳಿಂದ ಸೋಲಿಸಿತು. ಆ ಎಲ್ಲ ಗೆಲುವಿಗೆ ಕಾರಣವಾದದ್ದು ಧ್ಯಾನ್ ಚಂದ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹೊಡೆದಂತಹ 6 ಗೋಲ್ಗಳು. ಹಿಟ್ಲರಿಗೆ ಬಹಳ ಖುಷಿ ಆಯ್ತು. ಹಿಟ್ಲರ್ ಧ್ಯಾನ್ ಚಂದ್ರನ್ನ ಕರೆದು ಕೇಳ್ತಾರಂತೆ, ಇಷ್ಟು ಅದ್ಭುತವಾದಂತಹ ವ್ಯಕ್ತಿ ನೀನು ಬ್ರಿಟಿಷ್ ಸಾಮ್ರಾಜ್ಯದ ಭಾರತದಲ್ಲಿ ಇರುವಂತಹದ್ದಲ್ಲ, ಜರ್ಮನಿಗೆ ಬಾ, ಸೈನ್ಯದಲ್ಲಿ ಒಳ್ಳೆ ರ್ಯಾಂಕ್ ಕೊಡ್ತೇನೆ, ನಿನ್ನನ್ನ ಕ್ಯಾಪ್ಟನ್ ಮಾಡ್ತೇನೆ ಅಂತ. ಆಗ ಧ್ಯಾನ್ ಚಂದ್ ಆಲೋಚನೆ ಮಾಡಿ ಎದುರಿಗೆ ಇದ್ದದ್ದು ಮಾನವನನ್ನ ಕೊಲ್ಲಲು ಹಪಹಪಿಸುವಂತಹ ಹಿಟ್ಲರ್. ಅಂತಹ ಹಿಟ್ಲರ್ ಜರ್ಮನಿಗೆ ಬಾ ಅಂತ ಹೇಳ್ಕೊಂಡು ಧ್ಯಾನ್ ಚಂದಿಗೆ ಆಫರ್ ಕೊಡ್ತಾ ಇರಬೇಕಾಗಿದ್ರೆ ಧ್ಯಾನ್ ಚಂದ್ ಒಂದಿನಿತೂ ಆಲೋಚನೆ ಮಾಡಲಿಲ್ಲ. ಹಿಟ್ಲರಿಗೆ ಹೇಳ್ತಾರಂತೆ, ಇಂಡಿಯಾ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಫಾರ್ ಸೇಲ್. ಭಾರತ ಮತ್ತು ಭಾರತೀಯರು ನಿಮಗೆ ತೆಗೆದುಕೊಳ್ಳಿಕ್ಕೆ ಹರಾಜಿಗಿಟ್ಟಂತಹ ಸೊತ್ತಲ್ಲ. ನಾನು ಭಾರತದಲ್ಲಿ ಏನೇ ಇರಲಿ, ಹೇಗೆ ಇರಲಿ, ಎಂತಹದ್ದೇ ಸ್ಥಾನಮಾನದಲ್ಲಿರಲಿ, ನಾನು ಭಾರತಕ್ಕೆ ಮಾತ್ರ ಬದ್ಧ ಅನ್ನುವಂತಹ ಆಲೋಚನೆಯನ್ನ ಧ್ಯಾನ್ ಚಂದ್ ಕೊಡ್ತಾರೆ. ನಮ್ಮ ಬದುಕಿನಲ್ಲಿಯೂ ಸಹ ನಮಗೆ ಬೇಕಾಗಿರುವಂತಹದ್ದಿದೆ. ನಾಳೆ ನಾವೇನೋ ಇಂಜಿನಿಯರ್ ಆಗ್ತೇವೆ, ಡಾಕ್ಟರ್ ಆಗ್ತೇವೆ, ಹೊರ ರಾಷ್ಟ್ರಗಳಿಂದ ಆಫರ್ ಮೇಲೆ ಆಫರ್ ಬರುತ್ತೆ. ಆದ್ರೆ ಮೊದಲ ಆಲೋಚನೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಭಾರತಕ್ಕೆ, ಈ ದೇಶಕ್ಕೆ ನನ್ನಿಂದ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಒಂದು ಸಣ್ಣ ಆಲೋಚನೆಯನ್ನ ಮಾಡಬೇಕಾಗಿದೆ. ಮುಂದಿನ ಒಂದು 10 ನಿಮಿಷಗಳಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಹೂ ಇಸ್ ದಿಸ್ ಪರ್ಸನ್? ಅಬ್ದುಲ್ ಕಲಾಂ. ಬಾಲ್ಯದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿದೆಯಾ? ಬಾಲ್ಯದಲ್ಲಿ ಪೇಪರ್ ಅನ್ನ ಮಾಡ್ತಾ ಇದ್ದಂತಹ ಒಬ್ಬ ಹುಡುಗ, ಹಾಲನ್ನ ಮಾರ್ತಾ ಇದ್ದಂತಹ ಒಬ್ಬ ಹುಡುಗ ಕ್ಷಿಪಣಿ ಮನುಷ್ಯ ಅಂತ ಹೇಳಿ ಜಗತ್ತಿನಿಂದ ಕರೆಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕ ಯಾವುದೇ ಕಾರಣಕ್ಕೂ ಸಹ ಭಾರತ ಅಣ್ವಸ್ತ್ರ ಪರೀಕ್ಷೆಯನ್ನ ಮಾಡಲೇಬಾರದು ಅನ್ನುವಂತಹ ಒತ್ತಾಯವನ್ನ ಭಾರತದ ಮೇಲೆ ಹೇರಿದಾಗಲೂ ಸಹ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಬಳಿಯಲ್ಲಿ ತಾನೇ ಖುದ್ದಾಗಿ ಹೋಗಿ ಅಮೆರಿಕಾಗೆ ಗೊತ್ತಾಗಿ
ವ್ಯಕ್ತಿ. ಈ ವ್ಯಕ್ತಿಯ ಸಾಧನೆಯಿಂದಲಾಗಿ ಇವತ್ತು ಪಾಕಿಸ್ತಾನ ಭಾರತವನ್ನ ಟಚ್ ಮಾಡುವುದಕ್ಕೂ ಸಹ ಹೆದರ್ತಾ ಇದೆ. ಭಾರತದ ಪೃಥ್ವಿ, ಭಾರತದ ಅಗ್ನಿ, ಭಾರತದ ನಾಗ ಅನ್ನುವಂತಹ 3 ಕ್ಷಿಪಣಿಗಳನ್ನ ದೇಶಕ್ಕೆ ಕೊಟ್ಟು ಭಾರತದ ಸೈನ್ಯವನ್ನ ಅದ್ಭುತ ಸೈನ್ಯವನ್ನಾಗಿ ಮಾಡಿದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಬಡತನದಿಂದ ಬಂದು ಆಕಾಶದಲ್ಲಿ ಲೋಹದ ಹಕ್ಕಿಯನ್ನ ಹಾರಿಸಬೇಕು ಅನ್ನುವಂತಹ ಕನಸನ್ನ ಇಟ್ಟುಕೊಂಡು ಲೋಹದ ಹಕ್ಕಿಯನ್ನ ಹಾರಿಸಿ ತಾನೇ ಕ್ಷಿಪಣಿ ಮನುಷ್ಯನಾಗ್ತಾನೆ. ನಾವಿವತ್ತು ಲೋಹದ ಹಕ್ಕಿಯನ್ನ ಹಾರಿಸಬೇಕು ಅಂತಿಲ್ಲ, ಪುಸ್ತಕದ ಒಳಗಡೆ ಇರುವಂತಹ ಹಕ್ಕಿಗಳನ್ನ ಮಸ್ತಕದ ಒಳಗಡೆ ತೆಗೆದುಕೊಂಡು ಹೋಗಿ ಪರೀಕ್ಷೆಯ ಹೊತ್ತಿನಲ್ಲಿ ಅದನ್ನ ಪೇಪರ್ನಲ್ಲಿ ಹಾಕಿದ್ರೆ ಸಾಕು. ನಮ್ಮ ಕ್ವಿಕ್ನೆಸ್ ಹೇಗಿರಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿಯ ಹಾಗಿರಬೇಕು. ಯಾರಿಗಾದ್ರೂ ಗೊತ್ತಾ ಈ ವ್ಯಕ್ತಿ ಯಾರು ಅಂತ? ಚಂದ್ರಶೇಖರ ಆಜಾದ್. ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಸುತ್ತಲೂ ಬ್ರಿಟಿಷರಿದ್ದಾರೆ. ಈ ವ್ಯಕ್ತಿ ಒಬ್ಬ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಬೇಕು. ಕೈಯಲ್ಲಿ ಇರುವಂತಹ ಪಿಸ್ತೂಲ್ ನಲ್ಲಿ ಕೊನೆಯ 3 ಗುಂಡುಗಳು ಮಾತ್ರ ಉಳಿದಿದೆ. 3 ಗುಂಡುಗಳು ಉಳಿದಿರಬೇಕಾಗಿದ್ರೆ 2 ಗುಂಡುಗಳನ್ನ ಬ್ರಿಟಿಷರಿಗೆ ಹಾರಿಸಿ ಆತನಿಗೆ ನೆನಪಿಗೆ ಬರುತ್ತೆ. 14ನೇ ವರ್ಷ ವಯಸ್ಸಿನಲ್ಲಿ ಆತ ಒಂದು ಪ್ರತಿಜ್ಞೆಯನ್ನ ಮಾಡಿರ್ತಾನೆ, ನಾನು ಯಾವತ್ತಿಗೂ ಸಹ ಆಜಾದ್, ನಾನು ಯಾವುದೇ ಕಾರಣಕ್ಕೂ ಸಹ ಬ್ರಿಟಿಷರ ಕೈಯಲ್ಲಿ ಸಿಕ್ಕಿ ಬೀಳುವುದಿಲ್ಲ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿರ್ತಾನೆ. ಅದು ನೆನಪಿಗೆ ಬರ್ತದೆ. ನೆನಪಿಗೆ ಬಂದ ಕೂಡಲೇ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕೈಯಲ್ಲಿ ಇರುವಂತಹ 3 ಗುಂಡುಗಳಲ್ಲಿ 2 ಗುಂಡುಗಳನ್ನ ಈಗಾಗಲೇ ನಾನು ಹಾಕಿಯಾಗಿದೆ, ಇನ್ನು ಕೊನೆಯ 1 ಗುಂಡಿರುವುದು ಅಂತ ಹೇಳಿಕೊಂಡು ತನ್ನ ಹಣೆಗೆ ತಾನೇ ಶೂಟ್ ಮಾಡಿಕೊಂಡು ತಾಯಿ ಭಾರತಿಗಾಗಿ ಪ್ರಾಣವನ್ನ ಸಮರ್ಪಣೆ ಮಾಡ್ತಾನೆ. ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಆಜಾದ್ ಸತ್ತು ಬಿದ್ದಿದ್ದಾರೆ ಅಂತ ಹೇಳಿ ಗೊತ್ತಾದ ನಂತರವೂ ಸಹ ಬ್ರಿಟಿಷರು 3 ಸುತ್ತುಗಳ ಗುಂಡನ್ನ ಆಜಾದರ ಹೆಣಕ್ಕೆ ಹಾಕಿದ ನಂತರ ಆಜಾದರ ಹತ್ರಕ್ಕೆ ಬಂದ್ರಂತೆ. ಅಷ್ಟು ಅದ್ಭುತವಾದಂತಹ ವ್ಯಕ್ತಿ ಈತ. ಸಾಯುವ ಸಂದರ್ಭದಲ್ಲಿಯೂ ಸಹ ತನಗೆ ಏನು ಬೇಕು ಅನ್ನುವುದನ್ನ ಆಲೋಚನೆ ಮಾಡಿದಂತಹ ಈ ವ್ಯಕ್ತಿಯಿಂದ ನಾವು ಓದ್ತಾ ಇರಬೇಕಾಗಿದ್ರೆ ಮೊಬೈಲ್ ಹತ್ರ ಹೋಗಬಾರದು ಅನ್ನುವಂತಹ ಒಂದು ಆದರ್ಶವನ್ನ ತೆಗೆದುಕೊಳ್ಳುತ್ತೇವೆ ಅಂತಾದರೆ ಸಾಧನೆಯನ್ನ ಮಾಡುವುದಕ್ಕೆ ಸಾಧ್ಯ ಇದೆ. ಎಷ್ಟು ಶ್ರೀಮಂತವಾದಂತಹ ಆಲೋಚನೆಗಳು ನಮಗಿರಬೇಕು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಹುಡುಗಿ ಹೊರಗಡೆ ಬಂದು ಶಾಸ್ತ್ರವನ್ನ ಬಿಟ್ಟು ಶಸ್ತ್ರವನ್ನ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಕಾಲದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಗುರುವಾಗಿ ಕ್ರಾಂತಿಯ ಚಿಂತನೆಗಳನ್ನ ಕೊಟ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಮಲದ ಮೂಲಕ, ಚಪಾತಿಗಳ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೊಂದು ಹೊಸ ದಿಕ್ಕನ್ನ ತೋರಿಸಿದಂತಹ ಅದ್ಭುತವಾದಂತಹ ಪರ್ಸನಾಲಿಟಿ ತಾತ್ಯಾ ಟೋಪೆ. ಈ ವ್ಯಕ್ತಿಯಿಂದ ನಾವು ಪಡೆಯಬೇಕಾದಂತಹ ಆಲೋಚನೆ ಏನು ಅಂತ ಹೇಳಿದ್ರೆ, ಸಂದರ್ಭಗಳು ಹಾಗೆ ಇರಲಿ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗ ಗೆಲುವು ಮತ್ತು ಯಶಸ್ಸು ಅದು ನಮ್ಮದೇ ಅನ್ನುವಂತಹ ಆಲೋಚನೆಗಳು. ಡು ಯು ನೋ ಹೂ ಇಸ್ ದಿಸ್ ಪರ್ಸನ್? ಭಾರತ ಯಾವತ್ತೂ ಸಹ ನೆನಪಲ್ಲಿ ಇಟ್ಟುಕೊಳ್ಳಲೇಬೇಕಾದಂತಹ ವ್ಯಕ್ತಿ. ಭಾರತದ ಮೇಲೆ ಮಯನ್ಮಾರ್ನಲ್ಲಿ ದಾಳಿ ಆಯಿತು. ಭಾರತದ 18 ಸೈನಿಕರನ್ನ ಮಯನ್ಮಾರ್ನ ಪ್ರದೇಶದಲ್ಲಿ ಕೊಲ್ಲಲಾಯಿತು. ಈ ವ್ಯಕ್ತಿ ನಿರ್ಧಾರ ಮಾಡುತ್ತಾರೆ, ನನ್ನ ದೇಶದ ಒಳಗಡೆ ಬಂದು ನನ್ನ ಸೈನಿಕರನ್ನ ನಾಶ ಮಾಡಿದಂತಹ ನಿಮ್ಮ ಸೈನಿಕರ ಬೇಸ್ ಕ್ಯಾಂಪ್ ಅನ್ನು ನಾವು ಟಚ್ ಮಾಡ್ತೇವೆ ಅಂತ ಹೇಳಿಕೊಂಡು ಭಾರತದ ಗಡಿಯಿಂದ ದಾಟಿ, ಅಂತಾರಾಷ್ಟ್ರೀಯ ಬಾರ್ಡರ್ ಅನ್ನ ದಾಟಿ ಇನ್ನೊಂದು ರಾಷ್ಟ್ರದ ಒಳಗಡೆ ಹೋಗಿ ಸೈನಿಕರನ್ನ ಕುಟ್ಟಿ ಪುಡಿ ಮಾಡುವುದಕ್ಕೆ ಭಾರತೀಯ ಸೈನಿಕರಿಗೆ ಪರ್ಮಿಷನ್ ಅನ್ನ ಕೊಟ್ಟಂತಹ ಒಬ್ಬ ಅದ್ಭುತವಾದಂತಹ ವ್ಯಕ್ತಿ. ಬಾರಾಮುಲ್ಲಾ ಅನ್ನುವಂತಹ ಪ್ರದೇಶದಲ್ಲಿ ಭಾರತದ ಮೇಲೆ ಅಟ್ಯಾಕ್ ಆಗ್ತದೆ, ಪುಲ್ವಾಮಾ ಅಟ್ಯಾಕ್ ಆಗ್ತದೆ. ಮೊನ್ನೆ ಭಾರತ ದೀಪಾವಳಿ ಆಚರಿಸುವಂತಹ ಹೊತ್ತಿನಲ್ಲಿ ಕಾಶ್ಮೀರಕ್ಕೆ ರಜೆಗೆ ಅಂತ ಹೇಳಿ ಹೋದಂತಹ ಮಂದಿಗಳಿಗೆ ಮತ ಕೇಳಿ ಹೊಡೆದ್ರು, ಧರ್ಮ ಕೇಳಿ ಸಾಯಿಸಿದ್ರು. ಭಾರತ ಎಣಿಸಿತು ಈ ದೇಶ ಏನು ಮಾಡುವುದಿಲ್ಲ. ಪಾಕಿಸ್ತಾನ ಎಣಿಸಿತು ಭಾರತ ಏನು ಮಾಡುವುದಿಲ್ಲ ಅಂತ. ಆದರೆ ಈ ಒಬ್ಬ ವ್ಯಕ್ತಿ ಏನ್ ಆಲೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಉರಿಯನ್ನ ಟಚ್ ಮಾಡಿದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಪುಲ್ವಾಮಾ ಅಟ್ಯಾಕ್ ಮಾಡಿದಾಗ ಏರ್ ಸ್ಟ್ರೈಕ್ ಮಾಡಿದ್ವಿ, ನಾನು ನನ್ನ ಮನೆಯ ಮಕ್ಕಳ ಮತವನ್ನ ಕೇಳಿ ಹೊಡೆದಂತಹ ನಿಮ್ಮನ್ನ ಬಿಡುವುದಿಲ್ಲ ಅಂತ ಹೇಳಿಕೊಂಡು ನಡುರಾತ್ರಿಯಲ್ಲಿ ಭಾರತವು ಮಲಗಿತ್ತು, ಪಾಕಿಸ್ತಾನವು ಮಲಗಿತ್ತು. ಆದರೆ 12 ಗಂಟೆಯ ಹೊತ್ತಿಗೆ ಕಾಶ್ಮೀರದ
ಆಪರೇಷನ್ ಸಿಂಧೂರ್ನ ಮೂಲಕ ಭಾರತ ದೀಪಾವಳಿ ನಿಜಾರ್ಥದಲ್ಲಿ ಆಚರಿಸಿತ್ತು ಅಂತ ಹೇಳಿದರೆ ಅದಕ್ಕೆ ಕಾರಣ ಈ ವ್ಯಕ್ತಿ ಅಜಿತ್ ಧೋವಲ್. ನೋಡ್ಲಿಕ್ಕೆ ಈ ಒಂದು ಪರ್ಸನಾಲಿಟಿ ಹೀರೋ ತರ ಕಾಣುವುದೇ ಇಲ್ಲ. ಎಷ್ಟೇ ಯುದ್ಧ ಆಗಲಿ ಈ ವ್ಯಕ್ತಿ ಮುನ್ನೆಲೆಗೆ ಬಂದು ನಾನು ಯುದ್ಧವನ್ನ ಮಾಡಿಸಿದೆ ಅಂತ ಹೇಳುವುದಿಲ್ಲ. ಎಂತಹ ಶಕ್ತಿ ಅಂತ ಹೇಳಿದರೆ ಅಮೆರಿಕ ಭಾರತ ಏನಾದ್ರೂ ಪಾಕಿಸ್ತಾನವನ್ನ ಟಚ್ ಮಾಡಿದರೆ ಭಾರತವನ್ನ ಹೊಡಿಲಿಕ್ಕೆ ಸಿದ್ಧ ಇದೆ ಅಂತ ಹೇಳಿ ಗೊತ್ತಿದ್ದರೂ ಸಹ ಭಯವಿಲ್ಲದೆ ಭಾರತದ ರಕ್ಷಣೆಯನ್ನ ಮಾಡ್ತಾರೆ ಅಂತಾದರೆ ಇವತ್ತು ನಾವು ಪರೀಕ್ಷೆಯ ಭಯವನ್ನ ಕಳೆದುಕೊಂಡು ಬದುಕಿನಲ್ಲಿ ಅದ್ಭುತವಾದಂತಹ ಒಂದನ್ನ ಸಾಧಿಸಬೇಕಾಗಿದೆ. ಬದುಕಿನಲ್ಲಿ ಹೇಗೆ ಬದುಕಬೇಕು ಅನ್ನುವುದಕ್ಕೆ ಕೊನೆಯ 2 ಉದಾಹರಣೆಗಳು. ಮೊದಲನೆಯ ವ್ಯಕ್ತಿ ಗೊತ್ತಿದೆಯಾ? ಮೊದಲೆರಡು ಚಿತ್ರದಲ್ಲಿ ಇರುವಂತಹ ವ್ಯಕ್ತಿ ಒಬ್ಬನೇ. ಎರಡನೇ ಚಿತ್ರದಲ್ಲಿ ಇರುವಂತಹ ವ್ಯಕ್ತಿ ನಮ್ಮ ಬೆಂಗಳೂರಿನ ಹುಡುಗ. ಮೊದಲನೇ ವ್ಯಕ್ತಿ ಹರಿಯಾಣದ ಒಬ್ಬ ಸೈನಿಕ. ಆತ ಮನೆಗೆ ಕಾಲ್ ಮಾಡ್ತಾನೆ, ಬರ್ತ್ಡೇ ಇದೆ, ಪ್ರತಿ ವರ್ಷ ಬರ್ತ್ಡೇಗೆ ನನ್ನಿಂದ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಈ ವರ್ಷ ಬರ್ತ್ಡೇಗೆ ನಾನು ಬರ್ತಾ ಇದ್ದೇನೆ, ಸ್ವೀಟ್ ಎಲ್ಲ ಮಾಡಿಡುವ ಅಂತ ಅಮ್ಮನಿಗೆ ಕಾಲ್ ಮಾಡ್ತಾನೆ. ಬರ್ತ್ಡೇಗೆ ಇರಬೇಕಾಗಿದ್ರೆ 5 ದಿವಸ ಇರಬೇಕಾಗಿದ್ರೆ ಮನೆ ಕಾಲಿಂಗ್ ಬೆಲ್ ಯಾರೋ ಬಂದು ಬಡೀತಾರೆ. ಅಮ್ಮ ಬಾಗಿಲು ತೆಗೆದು ನೋಡ್ತಾಳೆ, ಮನೆ ಎದುರುಗಡೆ ಒಂದು ಹೆಣಪೆಟ್ಟಿಗೆ ಬಂದು ನಿಂತಿತ್ತು, ತ್ರಿವರ್ಣ ಧ್ವಜವನ್ನ ಹೊತ್ತುಕೊಂಡಂತಹ ಶವಪೆಟ್ಟಿಗೆ. ಕಪಿಲ್ ಕುಂಡು ಅನ್ನುವಂತಹ ವ್ಯಕ್ತಿ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟಿರ್ತಾನೆ. ಅಮ್ಮನ ಹತ್ರ ಮತ್ತೆ ಕೇಳ್ತಾರಂತೆ, ಇತ್ತೊಬ್ಬ ಮಗನನ್ನ ನೀನ್ ಕಳ್ಕೊಂಡಿದ್ದಿ, ಅವನ ತಂಗಿಯಂದಿರು ಮತ್ತು ಅಕ್ಕ ಅಷ್ಟು ವರ್ಷಗಳ ಕಾಲ ರಾಖಿ ಕಟ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಹೇಳ್ಕೊಂಡು ಅಷ್ಟೂ ವರ್ಷಗಳ ರಕ್ಷಾಬಂಧನವನ್ನ ತೆಗೆದುಕೊಂಡು ಅವನಿಗೆ ಕಟ್ಟಬೇಕು ಅಂತ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಆತನ ಸೋದರಿಯಲ್ಲಿ ಮತ್ತು ಅಮ್ಮನಲ್ಲಿ ಕಪಿಲ್ ಕುಂಡು ಸತ್ತಾಗ ನಿಮಗೆ ಏನ್ ಅನ್ನಿಸಿತು ಅಂತ ಕೇಳಬೇಕಾಗಿದ್ರೆ ಅಮ್ಮ ಹೇಳಿತು ಒಂದೇ, ನನಗೆ ಇನ್ನೊಬ್ಬ ಕಪಿಲ್ ಕುಂಡು ಇರ್ತಾ ಇದ್ರೆ ಅವನನ್ನು ನನ್ನ ದೇಶಕ್ಕಾಗಿ ಕೊಡ್ತಾ ಇದ್ದೆ. ಎರಡನೇ ಚಿತ್ರದಲ್ಲಿ ಹೇಳಿರುವಂತಹ ಹುಡುಗ, ನಮ್ಮ ರಾಜಕಾರಣಿಗಳೆಲ್ಲ ಹೇಳ್ತಾರೆ ಸೈನ್ಯಕ್ಕೆ ಸೇರುವಂತಹದ್ದು ದುಡ್ಡು ಬೇಕು ಅಂತ. ಆ ಎರಡನೇ ಹುಡುಗನಿಗೆ ಮನೆಯಲ್ಲಿ ಬೇಕಾದಷ್ಟಿತ್ತು, ಆತನಿಗೆ ಎಜುಕೇಶನ್ ಇತ್ತು, ಸ್ವಂತವಾಗಿ 6 ಅಂಕೆಯ ಸಂಬಳ 7 ಅಂಕೆಯ ಸಂಬಳವನ್ನ ಪಡೆದುಕೊಳ್ಳುವಂತಹ ಎಲ್ಲ ಅವಕಾಶಗಳು ಸಹ ಇತ್ತು. ಆ ಎಲ್ಲ ಅವಕಾಶಗಳಿದ್ದರೂ ಸಹ ದೇಶಕ್ಕಾಗಿ ತಾನೇನೋ ಮಾಡಬೇಕು ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾ ದೇಶಕ್ಕಾಗಿ ಆತ ಹುತಾತ್ಮನಾಗ್ತಾನೆ. ಎಷ್ಟು ಅದ್ಭುತವಾದಂತಹ ಬದುಕು ಆತನದ್ದು ಅಂತ ಹೇಳಿದ್ರೆ, ನಮ್ಮ ಮನೆಯ ಅಪ್ಪ ನಮ್ಮ ಮನೆಯ ಅಮ್ಮ ಎಲ್ಲಾದ್ರೂ ಒಂದು ದಿವಸ ಎಲ್ಲ ರಿಯಾಲಿಟಿ ಶೋಗಳನ್ನ ಪಕ್ಕಕ್ಕಿಟ್ಟು ಎಲ್ಲ ನ್ಯೂಸ್ ಚಾನೆಲ್ಗಳನ್ನ ಬಂದ್ ಮಾಡಿಕೊಂಡು ಈತನ ಬರುವಿಕೆಗಾಗಿ ಕಾದಿದ್ರು ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯ ಅಮ್ಮನೂ ಸಹ ಕಣ್ಣೀರನ್ನ ಹಾಕಿಕೊಂಡು ತನ್ನದೇ ಮಗ ದೇಶಕ್ಕಾಗಿ ಹುತಾತ್ಮನಾಗಿದ್ದಾನೆ ಅಂತ ಹೇಳಿಕೊಂಡು ಭಾವಿಸಿದ್ದಾಳೆ ಅಂತಂದ್ರೆ ಅದು 27-28 ವರ್ಷದ ಈ ಕ್ಯಾಪ್ಟನ್ ಪ್ರಾಂಜಲ್ ಅನ್ನುವಂತಹ ನಮ್ಮ ಬೆಂಗಳೂರಿನ ಹುಡುಗ ದೇಶಕ್ಕಾಗಿ ಬಲಿದಾನವನ್ನ ಮಾಡಿದಾಗ. ಅವರೆಲ್ಲರೂ ಬದುಕಿದ್ದು ನಮಗಾಗಿ, ನಮ್ಮ ಸುಂದರ ನಾಳೆಗಳಿಗಾಗಿ. ಇವತ್ತು ನಿಮ್ಮ ಪೇರೆಂಟ್ಸ್ ನಿಮ್ಮ ಸ್ಕೂಲ್ಗಳು ಕೇಳ್ತಾ ಇರುವಂತಹದ್ದು ದೇಶಕ್ಕಾಗಿ ಬದುಕಿ, ದೇಶಕ್ಕಾಗಿ ಪ್ರಾಣವನ್ನ ಕೊಡಿ ಅಂತಲ್ಲ. ನಿಮ್ಮಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಟೀಚರ್ಸ್ ಕೇಳ್ತಾ ಇರುವಂತಹದ್ದು, ಮಕ್ಕಳೇ ನಿಮಗಾಗಿ ಬದುಕಿ, ಮಕ್ಕಳೇ ನಿಮಗಾಗಿ ಸಾಧನೆಯನ್ನ ಮಾಡಿ, ಮಕ್ಕಳೇ ನಿಮಗಾಗಿ ನೀವು ಯಶಸ್ಸಿನ ತುತ್ತ ತುದಿಯನ್ನ ಏರಿ ಅಂತ. ದ ಲಾಸ್ಟ್ ಸ್ಲೈಡ್ ಈಸ್ ಎಸ್. ಬದುಕಿನಲ್ಲಿ ಒಬ್ಬ ವ್ಯಕ್ತಿ ಏನೆಲ್ಲ ಅವಮಾನಗಳನ್ನ ಪಟ್ಟರೂ ಸಹ ಸಾಧನೆಯನ್ನ ಮಾಡಬಹುದು ಅನ್ನುವುದಕ್ಕೆ ಜೀವಂತ ಉದಾಹರಣೆ ಅಲ್ಲಿ ಕೆಳಗಡೆ ಇರುವಂತಹ ನರೇಂದ್ರನಿಂದ ಪ್ರೇರಣೆಯನ್ನ ಪಡೆದುಕೊಂಡು ಇವತ್ತು ಭಾರತವನ್ನ ಜಗತ್ತಿನ ಜನರು ಜಗದ್ಗುರು ಅಂತ ಹೇಳಿ ಕರೀಬೇಕು ಅಂತಾದರೆ, ಇವತ್ತು ಜಗತ್ತಿನಲ್ಲಿ ಎಲ್ಲೇ ಸಮಸ್ಯೆ ಆದರೂ ಸಹ ಭಾರತ ಈಸ್ ದ ಒನ್ ಅಂಡ್ ಓನ್ಲಿ ಆನ್ಸರ್ ಅಂತ ಹೇಳಿಕೊಂಡು ಜಗತ್ತಿನ ಜನರು ಭಾರತವನ್ನ ಅಪ್ರೋಚ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಕಾರಣವಾಗಿ ನಿಂತದ್ದು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ. ಯಾಕವರು ಹೀರೋ ಆದರು ಅಂತ ಹೇಳಿದರೆ, ಆಲ್ವೇಸ್ ಲವ್ ಯುವರ್ ಡ್ಯೂಟಿ ಅನ್ನುವಂತಹ ಕಾರಣದಿಂದಲಾಗಿ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿರಬೇಕಾಗಿದ್ರೆ ಗೋಧ್ರಾ ಗಲಭೆ ಆಯ್ತು, ಗುಜರಾತ್ ಗಲಭೆ ಆಯ್ತು, ಜಗತ್ತಿನ ಜನ ಎಲ್ಲ ಒಂದು ಗಲಭೆಯನ್ನ ಮುಚ್ಚಿಟ್ರು, ಇನ್ನೊಂದು ಗಲಭೆಯನ್ನ ತುಂಬಾ ದೊಡ್ಡದು ಅಂತ ಹೇಳಿ ಬಿಂಬಿಸಿದ್ರು. ತನ್ನ
ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಾದಂತಹ ಪರಿಸ್ಥಿತಿ ಬಂತು. ಅಮೆರಿಕ ಹೇಳಿತು, ಯಾವುದೇ ಕಾರಣಕ್ಕೂ ಸಹ ನಿಮಗೆ ಇನ್ನು ಅಮೆರಿಕಾದ ಒಳಗಡೆ ಪ್ರವೇಶ ಇಲ್ಲ. ಭಾರತದ ಜನ ಹೇಳಿದ್ರು, ನೀನೊಬ್ಬ ಸಾವಿನ ವ್ಯಾಪಾರಿ, ದೇಶದ ಪ್ರಧಾನಮಂತ್ರಿ ಆಗುವುದಕ್ಕೆ ಲಾಯಕ್ಕಿಲ್ಲ ಅಂತ. ನೀನೊಬ್ಬ ಚಹಾ ಮಾರುವ ವ್ಯಕ್ತಿಯಲ್ಲಿ ಭಾರತದಂತಹ ದೇಶವನ್ನ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜನ ಹೀಗಳಿದ್ರು. ಈ ವ್ಯಕ್ತಿ ಒಂದೇ ಒಂದು ದಿವಸವೂ ಸಹ ಯಾವೊಬ್ಬ ವ್ಯಕ್ತಿಗೂ ಸಹ ರಿಪ್ಲೈಯನ್ನ ಕೊಡ್ಲಿಲ್ಲ. ನಾವೇನ್ ಮಾಡ್ತೇವೆ, ನಮಗೇನಾದ್ರೂ ಬೈದ್ರೆ ವಾಪಸ್ ಬೈದು ಬಿಡ್ತೇವೆ. ಆದ್ರೆ ಈ ವ್ಯಕ್ತಿ ನನ್ನನ್ನ ಸಾವಿನ ವ್ಯಾಪಾರಿ ಅಂತ ಹೇಳ್ತೀಯಾ, ಸರಿ, ಎಂತಹ ಸಾವಿನ ವ್ಯಾಪಾರವನ್ನ ಮಾಡಿದ್ರು, ಭಾರತವನ್ನ ಯಾರಾದ್ರೂ ಟಚ್ ಮಾಡ್ಲಿಕ್ಕೆ ಬಂದ್ರೆ ಅಷ್ಟೂ ದೇಶಗಳನ್ನ ಮಣ್ಣು ಮುಕ್ಕಿಸುವಂತಹ ಒಬ್ಬ ಪ್ರಧಾನಮಂತ್ರಿಯಾಗಿ ಎದ್ದು ನಿಂತರು. ಯಾವ ಅಮೆರಿಕ ನೀನು ಭಾರತದಿಂದ ಅಮೆರಿಕಾಗೆ ಬರಬಾರದು ಅನ್ನುವಂತ ಒಂದು ಶರಾವನ್ನ ಹಾಕಿತ್ತೋ, ಅದೇ ಅಮೆರಿಕ ಭಾರತದ ಪ್ರಧಾನಿಗೆ ರೆಡ್ ಕಾರ್ಪೆಟ್ ಅನ್ನ ಹಾಕಿ ನೀನು ನನ್ನ ದೇಶಕ್ಕೆ ಬಾ, ಜಗತ್ತಿಗೆ ಸಂದೇಶವನ್ನ ಕೊಡುವಂತ ಕರೀತು ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದದ್ದು ತನ್ನ ಡ್ಯೂಟಿಯನ್ನ ಮಾಡಿದಂತಹ ರೀತಿ. ಎಲ್ಲಿ ತನಕ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೆ ಬದುಕನ್ನ ಕೊಡುವಂತಹ ಅಮ್ಮನನ್ನ ಕಳೆದುಕೊಂಡಾಗ ಎಲ್ಲವನ್ನ ನಾವು ಕಳೆದುಕೊಂಡ ಹಾಗೆ. ಜೀವನದಲ್ಲಿ ಅಮ್ಮ ಮತ್ತು ಅಪ್ಪ ಅಂತ ಹೇಳಿದ್ರೆ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವ್ಯಕ್ತಿಗಳು. ಅಂತಹ ಅಮ್ಮನನ್ನ ಕಳೆದುಕೊಂಡು ಆ ಅಮ್ಮನ ಚಿತೆಗೆ ಬೆಂಕಿಯನ್ನ ಕೊಟ್ಟು ಮಧ್ಯಾಹ್ನ ನಂತರ ಹೋಗಿ ದೇಶಕ್ಕಾಗಿ ದುಡಿತಾರೆ ಅಂತಾದರೆ ಆಲೋಚನೆ ಮಾಡಬೇಕು. ಡ್ಯೂಟಿ ಈಸ್ ಆಲ್ವೇಸ್ ಫಸ್ಟ್. ಇವತ್ತು ನಿಮಗಿರುವಂತಹ ಡ್ಯೂಟಿ ಏನು? ಓದು ಓದು ಮತ್ತು ಓದು ಮಾತ್ರ. ಆ ಓದು 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 ಅನ್ನುವಂತಹ ಆಲೋಚನೆಯನ್ನ ನೀವೇನಾದ್ರೂ ಮಾಡ್ತೀರಿ ಅಂತಾದರೆ, ನಿಮ್ಮ ಮಿಸ್ಟೇಕ್ಸ್ಗಳಿಂದ ನೀವೇನಾದ್ರೂ ಕಲಿತೀರಿ ಅಂತಾದರೆ, ನೀವೇನಾದ್ರೂ ಒಂದು ಆಲೋಚನೆ ಮಾಡ್ತೀರಿ ಅಂತಾದರೆ, ಆಲ್ವೇಸ್ ಡೋಂಟ್ ಕ್ವೆಶ್ಚನ್ ಯುವರ್ ಸೆಲ್ಫ್ ದಟ್ ಕ್ಯಾನ್ ಐ ಡೂ ಇಟ್, ಕ್ಯಾನ್ ಐ ಅಚೀವ್ ಇಟ್? No. Always you have to say yes. Everything is possible. There is nothing called impossible. Impossible itself always says yes, it is possible and everything is possible. So always you have to say yes, I can. Yes, I will do it. Then one fine day you will become an icon. ಆ ರೀತಿಯ ಐಕಾನ್ ನೀವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಡೆಯ ಒಂದು ಸ್ಲೈಡ್ ಅನ್ನ ನಾನು ಖಾಲಿ ಬಿಟ್ಟಿದ್ದೆ. ಇದು ಯಾಕೆ ಅಂತ ಹೇಳಿದ್ರೆ, ನೀವು ಈ ಅಪ್ರಮೇಯದಲ್ಲಿ ಇವತ್ತು ಸಂಜೆವರೆಗೆ ಏನೆಲ್ಲ ತಿಳ್ಕೊಳ್ತೀರಲ್ವಾ, ಅದೆಲ್ಲವನ್ನ ತಿಳಿದುಕೊಂಡ ನಂತರ ನಿಮ್ಮ ಅಪ್ಪನ ಕನಸನ್ನ, ನಿಮ್ಮ ಅಮ್ಮನ ಕನಸನ್ನ, ನಿಮ್ಮ ಗುರುಗಳ ಕನಸನ್ನ ನನಸು ಮಾಡಿದ ನಂತರ SSLC ಎಕ್ಸಾಮ್ ರಿಸಲ್ಟ್ ಔಟ್ ಆದ ದಿವಸ ನನಗೇನಾದ್ರೂ ವೆಂಕಟೇಶ್ ಸರ್ ಕಾಲ್ ಮಾಡಿಕೊಂಡು, ಮೇಡಮ್, ಅಪ್ರಮೇಯಕ್ಕೆ ಬಂದಿದ್ದಂತಹ 2000 ವಿದ್ಯಾರ್ಥಿಗಳಲ್ಲಿ ಸುಮಾರು 500 ಮಂದಿ ವಿದ್ಯಾರ್ಥಿಗಳು ಕರ್ನಾಟಕದ ಈ ವರ್ಷದ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಡೆಸಿದಂತಹ SSLC ಎಕ್ಸಾಮಿನೇಷನ್ ನಲ್ಲಿ ಮೊದಲ 100 ರ್ಯಾಂಕ್ಗಳಲ್ಲಿ 500 ಮಂದಿ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನ ಬರೆಸಿದ್ದಾರೆ ಅಂತ ಹೇಳಿ ಏನಾದ್ರೂ ಒಂದು ಕಾಲ್ ಬಂತು ಅಂತಾದ್ರೆ, ಈ ಲಾಸ್ಟ್ ಒಂದು ಸ್ಲೈಡ್ ಅನ್ನ ನಿಮ್ಮೆಲ್ಲರ ಫೋಟೋಗಳಿಗಾಗಿ ನಾನು ಮೀಸಲಿಟ್ಟಿದ್ದೇನೆ. ಸೊ ಈ ವರ್ಷ ನಿಮ್ಮ ಎಕ್ಸಾಮಿನೇಷನ್ ಆದ ನಂತರ, ರಿಸಲ್ಟ್ ಬಂದ ನಂತರ ಬಹುಶಃ ನನಗೆ ಈ ಒಂದು ಸ್ಲೈಡ್ ಸಾಕಾಗಬಾರದು, ಇನ್ನೂ ಒಂದು 50 ಸ್ಲೈಡ್ ಅನ್ನ ನಾನು ಹಾಕೊಂಡು ನಿಮ್ಮ ಸ್ಟೋರೀಸ್ ಅನ್ನ ಹೇಳಿದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದಂತಹ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಏನಾದ್ರೂ ಎಸ್ ಮೇಡಮ್, ಆ ಫೋಟೋ ಆ ಪ್ಲೇಸ್ ನಲ್ಲಿ ನನ್ನ ಫೋಟೋ ಇರುವ ರೀತಿಯಲ್ಲಿ ನಾನು ಸಾಧನೆ ಮಾಡುತ್ತೇನೆ ಅಂತ ಹೇಳಿಕೊಂಡು ಒಬ್ಬ ವಿದ್ಯಾರ್ಥಿ ಹೇಳಿದ್ರೆ ಸಾಕು, ನಾನು ಅಲ್ಲಿಂದ ಇಲ್ಲಿವರೆಗೆ ಬಂದದ್ದಕ್ಕೂ ಸಹ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಸಾರ್ಥಕತೆಯನ್ನ ನನಗೆ ಮತ್ತು ಈ ಅಪ್ರಮೇಯಕ್ಕೆ ಮತ್ತು ಈ ಅಥರ್ವ ಇನ್ಸ್ಟಿಟ್ಯೂಷನ್ಗಳಿಗೆ ನೀವು ಕೊಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ದೇಶಕ್ಕಾಗಿ ಬದುಕಿ, ಅಪ್ಪ ಅಮ್ಮನಿಗಾಗಿ ಬದುಕಿ, ಏನೇ ಮಾಡಿ ದೇಶವನ್ನ ಮತ್ತು ಸಮಾಜವನ್ನ ಹೆತ್ತ ತಂದೆ ತಾಯಿಯನ್ನ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಭವಿಷ್ಯಕ್ಕೆ ಒಳಿತನ್ನ ಈ ಮೂಲಕ ಕೋರ್ತಾ ನಿಮ್ಮೆಲ್ಲ ಪರೀಕ್ಷೆಗಳಿಗೂ ಸಹ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಪ್ರಯತ್ನ ಪಡಿ, ಸಾಧನೆ ನಿಮ್ಮದಾಗ್ತದೆ. ನಮಸ್ತೆ.